ಆ ಭಗವನ್ಮೂರ್ತಿಯ ಬಗ್ಗೆ ಗಟ್ಟಿಯಾಗಿ ಮನಸ್ಸಿಡಬೇಕು. ಅದು ಅತ್ತಿತ್ತ ಹೋಗಬಾರದು. ಮನಸ್ಸು ವಿಚಲನೆಗೊಳ್ಳದೆ ಸ್ಥಿರವಾಗಿ ಭಗವಂತನಲ್ಲಿ ನಿಲ್ಲಬೇಕಾದ್ರೆ ಏನೇನು ಸಾಧನೆಯನ್ನು ಮಾಡಬೇಕು ಅನ್ನುವುದರ ಬಗ್ಗೆ ಶುಕಾಚಾರ್ಯರು ದ್ವಿತೀಯ ಸ್ಕಂದದ ಪ್ರಾರಂಭದಲ್ಲಿ ವಿವರಣೆಯನ್ನು ಕೊಡ್ತಾರೆ. ಜಿತಾಸನೋ ಜಿತಶ್ವಾಸ ಜಿತಸಂಗೋ ಜಿತೇಂದ್ರಿಯ ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರಯೇಧಿಯ. ಮನಸ್ಸನ್ನು ಭಗವಂತನ ಸ್ಥೂಲ ರೂಪದಲ್ಲಿ ಧಾರಣಗೊಳಿಸಬೇಕು. ಆ ಸ್ಥೂಲ ರೂಪದ ಧಾರಣೆ ಮಾಡುವುದಕ್ಕಿಂತ ಮುಂಚೆ ಯೋಗಕ್ಕೆ ಸಂಬಂಧಪಟ್ಟ ಕೆಲವು ಅಂಗಗಳನ್ನು ನಾವು ಉಪಯೋಗಿಸಬೇಕು. ಮೊದಲು ಆಸನ ಜಯವನ್ನು ಸಂಪಾದಿಸಬೇಕು. ಜಿತಾಸನ ಜಿತಶ್ವಾಸ. ಆಸನ ಜಯ ಅಂತ ಹೇಳಿದರೆ ಒಂದು ರೀತಿಯಲ್ಲಿ ಕುಳಿತ ವ್ಯಕ್ತಿ ಎಷ್ಟು ಹೊತ್ತು ಕುಳಿತಾಗಲೂ ಕೂಡ ಆ ಕುಳಿತುಕೊಳ್ಳುವಿಕೆಯಲ್ಲಿ ಕ್ಲೇಶವನ್ನು ಅನುಭವಿಸದೇ ಇರುವುದು. ಧ್ಯಾನ ಅಂದರೆ ಅದು 5 ನಿಮಿಷದಲ್ಲೋ 10 ನಿಮಿಷದಲ್ಲೋ ಮಾಡಿ ಮುಗಿಸುವಂತಹ ಪ್ರಕ್ರಿಯೆ ಅಲ್ಲ. ಒಂದು ಬಾರಿ ಧ್ಯಾನಕ್ಕೆ ಕೂತಾಗ ಕನಿಷ್ಠ 1 ಗಂಟೆಯಿಂದ 4-5 ದಿವಸಗಳ ತನಕ ಧ್ಯಾನವನ್ನು ಮಾಡುವುದಕ್ಕೆ ಸಾಧ್ಯ. ಅಷ್ಟು ದೀರ್ಘಕಾಲ ಆತ ಕುಳಿತುಕೊಂಡಿರುವಾಗ ಅವನಿಗೆ ತಾನು ಕುಳಿತುಕೊಂಡ ಒಂದು ಬಗೆಯ ಬಗ್ಗೆಯಾಗಲಿ, ಕುಳಿತುಕೊಂಡಾಗ ಉಂಟಾಗತಕ್ಕಂತಹ ಶಾರೀರಿಕ ಕ್ಲೇಶದ ಬಗ್ಗೆಯಾಗಲಿ ಅವನ ಯೋಚನೆ ಹೋಗಬಾರದು. ಹಾಗಾಗಬೇಕಾದರೆ ಆತ ಆಸನದ ಬಗ್ಗೆ ಪ್ರಯತ್ನಪೂರ್ವಕವಾಗಿ ಜಯವನ್ನು ಸಂಪಾದಿಸಿಕೊಳ್ಳಬೇಕಾಗ್ತದೆ. ಕುಳಿತುಕೊಳ್ಳುವುದಕ್ಕೆ ಮಾರ್ಗಗಳನ್ನು, ಕೆಲವೊಂದು ಆಸನಗಳನ್ನು ಹೇಳ್ತಾನೆ. ಆಸನ ಅನ್ನುವ ಶಬ್ದಕ್ಕೆ ನಾವು ಹೇಗೆ ಕುಳಿತುಕೊಂಡಿದ್ದೇವೆ ಆ ಸ್ವರೂಪ ಅಂತ ಅರ್ಥ, ಅಥವಾ ಯಾವುದರ ಮೇಲೆ ಕುಳಿತುಕೊಂಡಿದ್ದೇವೆ ಅದು ಅಂತ ಅರ್ಥ. ಆಸ್ಯತೆ ಅಸ್ಮಿನ್ನಿತ್ಯಾಸನಂ ಅನ್ನೋ ವ್ಯುತ್ಪತ್ತಿಯ ಪ್ರಕಾರ ಆಸನ ಅಂದರೆ ಮಣೆ, ಚಾಪೆ, ಅಜಿನ, ದರ್ಭೆ ಇತ್ಯಾದಿಗಳು ಆಸನ ಅಂತ ಕರೆಸಿಕೊಳ್ತವೆ. ಅಥವಾ ಆಸಿತಿ ಅಥವಾ ಆಸನಂ ಅಂದರೆ ಕುಳಿತುಕೊಳ್ಳುವಿಕೆ. ಯಾವ ರೀತಿಯಲ್ಲಿ ಕುಳಿತಿದ್ದೇವೆ ಅದು ಕೂಡ ಆಸನ ಅನ್ನುವ ಶಬ್ದದಿಂದ ವಾಚ್ಯವಾಗ್ತದೆ. ಮಸ್ತ್. ಯಾವ ರೀತಿಯಲ್ಲಿ ಕುಳಿತುಕೊಂಡಿದ್ದೇವೆ ಅದು ಕೂಡ ಆಸನ ಅಂತ ಕರೆಸಿಕೊಳ್ಳುತ್ತದೆ. ಅಂದರೆ ನಾವು ಕುಳಿತುಕೊಳ್ಳತಕ್ಕಂತಹ ಈಗ ಸಾಮಾನ್ಯ ನಾವು ಕುಳಿತುಕೊಂಡದ್ದು ಅದು ಸ್ವಸ್ತಿಕಾಸನ ಅಂತ ಕರೆಸಿಕೊಳ್ತೇವೆ. ಸ್ವಸ್ತಿಕಾಸನ ಅಂತ ಹೇಳಿದರೆ 2 ತೊಡೆಯ ಕೆಳಗೆ ನಮ್ಮ ಪಾದ ಇರತಕ್ಕಂತಹ ಸ್ಥಿತಿ. 2 ತೊಡೆಯ ಮೇಲೆ ಪಾದವನ್ನು ಹಾಕಿಕೊಂಡಾಗ ಅದನ್ನು ಪದ್ಮಾಸನ ಅಂತ ವ್ಯವಹಾರ ಮಾಡ್ತೇವೆ. ಒಂದು ತೊಡೆಯ ಮೇಲೆ ಒಂದು ಪಾದ ಬಂದು ಮತ್ತೊಂದು ತೊಡೆಯ ಕೆಳಗೆ ಪಾದ ಬಂತು ಅಂತಾದರೆ ಅದನ್ನು ವೀರಾಸನ ಅನ್ನುವ ಶಬ್ದದಿಂದ ಕರೀತೇವೆ. ಇಂತಹ ಆಸನವನ್ನು ನಾವು ನಮ್ಮ ಶರೀರಕ್ಕೆ ಯಾವುದು ಹಿತವಾಗ್ತದೋ ಅಂತಹ ಆಸನವನ್ನು ಉಪಯೋಗಿಸಿಕೊಳ್ಳಬೇಕು. ಪದ್ಮಾಸನವನ್ನೇ ಹಾಗೆ ಧ್ಯಾನ ಮಾಡಬೇಕು ಅನ್ನುವ ನಿಯಮ ಇಲ್ಲ, ಅಥವಾ ಸ್ವಸ್ತಿಕಾಸನ ಆಗಬಾರದು ಅಂತೂ ಇಲ್ಲ. ಯಾವ ಆಸನ ನಮ್ಮ ಶರೀರಕ್ಕೆ ಹೆಚ್ಚು ಹಿತವಾಗ್ತದೋ ಅಂತಹ ಆಸನದಲ್ಲಿ ಕುಳಿತುಕೊಂಡು ಧ್ಯಾನವನ್ನು ಪ್ರಾರಂಭಿಸಬೇಕು. ಸಾಮಾನ್ಯವಾಗಿ ಮಾನವ ಶರೀರಕ್ಕೆ ಪದ್ಮಾಸನ ಅನ್ನುವ ಆಸನ ಹೆಚ್ಚು ಹೊಂದಿಕೊಳ್ಳುವಂಥದ್ದು. ಯಾಕಂದರೆ ಪದ್ಮಾಸನದಲ್ಲಿ ಕುಳಿತಾಗ ಬೆನ್ನು ಮೂಳೆ ನೇರವಾಗಿ ಕುಳಿತು ನಿಲ್ಲತಕ್ಕಂತಹ ಪರಿಸ್ಥಿತಿಗೆ ಬರ್ತದೆ. 2 ತೊಡೆಗಳ ಮೇಲೆ ಪಾದಗಳನ್ನು ಹಾಕಿಕೊಂಡಾಗ ಬಗ್ಗತಕ್ಕಂಥದ್ದೇ ಕಷ್ಟವಾಗ್ತದೆ. ಮನುಷ್ಯ ಧ್ಯಾನದ ಹೊತ್ತಿಗೆ ನೇರವಾಗಿ ಕುಳಿತುಕೊಳ್ಳುವಿಕೆ ಅನ್ನುವುದು ಅಪೇಕ್ಷಿತ. ನೇರವಾಗಿ ಕುಳಿತುಕೊಳ್ಳುವುದು ಅಂದರೆ ಭೂಮಿಯಿಂದ ಆತನ ಬೆನ್ನು ಮೂಳೆಯನ್ನು ಪರೀಕ್ಷಿಸಿದಾಗ ಅದು 90 ಡಿಗ್ರಿಯಲ್ಲಿರಬೇಕು. ಅದು ನೇರವಾದಂತಹ ಉಪವೇಶ. ಸ್ಥಿರಂ ಆಸನಂ ಅಂತಾರೆ, ಸ್ಥಿರವಾದ ಆಸನ. ಈ ನೇರವಾಗಿಯೇ ಯಾಕೆ ಕುಳಿತುಕೊಳ್ಳಬೇಕು ಧ್ಯಾನದ ಕಾಲದಲ್ಲಿ ಅಂತ ಹೇಳಿದರೆ, ಧ್ಯಾನ ಅದು ಸುಷುಮ್ನ ಅನ್ನುವ ನಾಡಿಯ ಮೂಲಕ ನಡೆಸತಕ್ಕಂತಹ ಪ್ರಕ್ರಿಯೆ. ನಮ್ಮ ಶರೀರದಲ್ಲಿ ಪ್ರಮುಖವಾಗಿ 3 ನಾಡಿಗಳಿದ್ದಾವೆ: ಇಡ, ಪಿಂಗಲ ಮತ್ತು ಸುಷುಮ್ನ ಅನ್ನುವ ನಾಡಿಗಳು. ಅದರಲ್ಲಿ ಇಡ ಮತ್ತು ಪಿಂಗಲ ಅನ್ನುವ ನಾಡಿ ಸುಷುಮ್ನ ಅನ್ನುವ ಮಧ್ಯನಾಡಿಯನ್ನು ಎಡಬಲ ಭಾಗಗಳಿಂದ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಎಂಬುದಾಗಿ ಬಳ್ಳಿಯ ಸ್ವರೂಪದಲ್ಲಿ ತೆವಳಿಕೊಂಡು ಆಧರಿಸಿಕೊಂಡು ಮೇಲ್ಮುಖವಾಗಿ ಸಾಗಿದ್ದಾರೆ. ಮನುಷ್ಯನ ಮೂಲಾಧಾರ ಅನ್ನುವ ಪ್ರದೇಶದಿಂದ ಪ್ರಾರಂಭಿಸಿ ಶಿರಸ್ಸಿನ ತನಕ ಆವರಿಸಿಕೊಂಡಿರತಕ್ಕಂತಹ ಈ ನಾಡಿಗಳು, ಆ ಸುಷುಮ್ನ ಅನ್ನುವ ನಾಡಿಯಲ್ಲಿ 5 ಪ್ರಭೇದ ಇದೆ: ವಜ್ರಿಕ, ಆರ್ಯ, ಅವಭಾಸಿನಿ, ವೈದ್ಯುತ, ಬ್ರಹ್ಮನಾಡಿ ಎಂಬ ಪಂಚಪ್ರಭೇದವುಳ್ಳಂತಹ ಮಧ್ಯದಲ್ಲಿರುವ ಸುಷುಮ್ನಾ ನಾಡಿಯ ಮಧ್ಯಭಾಗಕ್ಕೆ ಬ್ರಹ್ಮನಾಡಿ ಅಂತ ಹೆಸರು. ಈ ಬ್ರಹ್ಮನಾಡಿ ಮನುಷ್ಯನ ಹೃದಯವನ್ನು ವ್ಯಾಪಿಸಿಕೊಂಡು ಮೇಲಕ್ಕೆ ಸಾಗ್ತದೆ.
ಶತಂಚೈಕ ಹೃದಯಸ್ಯ ನಾಡ್ಯ ತಾಸು ಮೂರ್ಧಾನಂ ಅಭಿನಿಸೃತೈಕ. ಈ ಹೃದಯದಿಂದ ಸಾಗಿ ಬಂದಂತಹ ಈ ಸುಷುಮ್ನಾ ನಾಡಿ ಅನ್ನುವುದೇನಿದೆ, ಅದರ ಬ್ರಹ್ಮನಾಡಿ ಪ್ರದೇಶದಲ್ಲಿ ನಾವು ಭಗವಂತನನ್ನು ಧ್ಯಾನ ಮಾಡಬೇಕು. ಹೃತ್ಕಮಲದಲ್ಲಿ ಭಗವಂತನನ್ನು ಧ್ಯಾನಿಸುವುದು ಅಂತ ಹೇಳಿದರೆ, ಹೃದಯದ ಮೂಲಕ ಸಾಗುವ ಈ ಬ್ರಹ್ಮನಾಡಿಯ ಒಳಗಿರುವ ಒಂದು ಕಮಲ, ಆ ಕಮಲ ಅಧೋಮುಖವಾಗಿದ್ದು, ಅಧೋಮುಖವಾದ ಕಮಲವನ್ನು ಊರ್ಧ್ವಮುಖವಾಗಿಸಿಕೊಂಡು ಅರಳಿದ ಕಮಲದಲ್ಲಿ ಭಗವಂತನ ಸ್ವರೂಪವನ್ನು ಚಿಂತಿಸಬೇಕು. ಇದನ್ನು ಹೃತ್ಕಮಲ ಮಧ್ಯದಲ್ಲಿ ನಿವಾಸಿಯಾದ ಭಗವಂತನನ್ನು ಧ್ಯಾನಿಸುವುದು ಅಂತ ನಾವು ಕರೀತೇವೆ. ಈ ರೀತಿ ಹೃದಯ ಕಮಲದಲ್ಲಿ ಭಗವಂತನನ್ನು ಧ್ಯಾನಿಸಬೇಕಾದರೆ ಆ ಸುಷುಮ್ನಾ ನಾಡಿ ಏನು ನೇರವಾಗಿದೆ ಅದಕ್ಕೆ ಅನುಗುಣವಾಗಿ ಶರೀರದ ಸ್ಥಿತಿ ಇರಬೇಕು. ನಾವು ಶರೀರವನ್ನು ಬಗ್ಗಿಸಿಕೊಂಡ್ರೆ ಅಥವಾ ಶರೀರವನ್ನು ಅತ್ತಿತ್ತ ಅಲುಗಾಡಿಸಿಕೊಂಡಿದ್ದರೆ ಸುಷುಮ್ನಾ ನಾಡಿ ಅಡುಗಾಡುವುದಿಲ್ಲ. ಶರೀರದ ಒಳಗೆ ಸುಷುಮ್ನಾ ನಾಡಿ ಅನ್ನುವುದು ಏನಿದೆ ಅದು ಯಾವತ್ತೂ ನೇರವಾಗಿಯೇ ಇರುವಂಥದ್ದು. ಅದು ಕಣ್ಣಿಗೆ ಕಾಣುವ ನಾಡಿ ಅಲ್ಲ, ಅದು ವೈದ್ಯುತ ಅಂದರೆ ವಿದ್ಯುತ್ ತೇಜೋಮಯವಾಗಿರ್ತಕ್ಕಂತಹ ನಾಡಿ. ಮನುಷ್ಯ ಬಗ್ಗಿದ್ರೂ ಕೂಡ ಅದು ಶರೀರದಲ್ಲಿ ನೇರವಾಗಿರುತ್ತದೆ. ಅದು ನೇರವಾಗಿದ್ದು ಮನುಷ್ಯ ಬಗ್ಗಿದಾಗ ಆವಾಗ ಸುಷುಮ್ನಾ ನಾಡಿಯ ಶಕ್ತಿ ಆತನ ಶರೀರದ ಹೊರಗಿರುತ್ತದೆಯೇ ಹೊರತು ಶರೀರದ ಒಳಗಿರುವುದಿಲ್ಲ. ಯಾವಾಗ ಶರೀರದ ಹೊರಗೆ ನಾಡಿ ಶಕ್ತಿಯನ್ನು ವ್ಯಾಪಿಸಿತೋ ಆವಾಗ ಮನುಷ್ಯನಿಂದ ಧ್ಯಾನ ಮಾಡುವುದು ಸಾಧ್ಯವಿಲ್ಲ. ಆ ಕಾರಣದಿಂದ ಆತ ಧ್ಯಾನದ ಕಾಲದಲ್ಲಿ ಸ್ಥಿರಂ ಆಸನಮಾತ್ಮನಃ, ಸ್ಥಿರವಾಗಿ ಅಲುಗಾಡದೆ ನೇರವಾಗಿ ಕುಳಿತುಕೊಂಡು ಧ್ಯಾನವನ್ನು ಮಾಡತಕ್ಕದ್ದು. ಆದರೆ ನೇರವಾಗಿ ಕುಳಿತುಕೊಂಡಂತಹ ವ್ಯಕ್ತಿಗೆ ಒಂದು 10-15 ನಿಮಿಷಗಳಾದ ಮೇಲೆ ಒಳಗೆ ದೇವರ ಮೂರ್ತಿಯನ್ನು ಧ್ಯಾನ ಮಾಡ್ತಾ ಇದ್ದವನಿಗೆ ದೇವರು ಮರೆತು ಹೋಗ್ತಾರೆ. ಮತ್ತೆ ಕಾಲಿನ ನೆನಪಾಗುತ್ತೆ. ಒಂದು ಸಲ ಈ ಕಾಲನ್ನು ತೆಗೆದು ಒಮ್ಮೆ ಹೀಗೆ ನೆಟ್ಟಿ ತೆಗೆದರೆ ಸಾಕು ಅಂತ ಅನಿಸಲಿಕ್ಕೆ ಶುರುವಾಗ್ತದೆ. ಯಾವಾಗ ಆಸನದ ಮೇಲೆ ಮನುಷ್ಯನಿಗೆ ಜಯ ಇಲ್ಲ, ಆಸನವನ್ನು ಆತ ಹಿಡಿತ ಸಂಪಾದಿಸಿಕೊಳ್ಳಿಲ್ಲ, ಆವಾಗ ಅವನಿಗೆ ಕುಳಿತುಕೊಳ್ಳುವಿಕೆಯೇ ಕಷ್ಟವಾಗಿ ಬಿಡ್ತದೆ. ಆ ದೃಷ್ಟಿಯಿಂದ ಇಂದ್ರಿಯ ನಿಗ್ರಹದಿಂದ ನಿಯಮಿತವಾದ ಆಹಾರವನ್ನು ತೆಗೆದುಕೊಂಡು ಸ್ಪಷ್ಟವಾಗಿ ಕುಳಿತುಕೊಳ್ಳುವುದಕ್ಕೆ ಮೊದಲು ಅಭ್ಯಾಸವನ್ನು ನಡೆಸಬೇಕು. ಈ ಸ್ಪಷ್ಟವಾಗಿ ಕುಳಿತುಕೊಳ್ಳುವಿಕೆ ಅನ್ನುವುದನ್ನೇ ಆಸನ ಜಯ ಅಂತ ಕರೀತಾರೆ. ಜಿತಾಸನ ಜಿತಶ್ವಾಸ. ಆಸನ ಜಯ ಸಾಕಾಗುವುದಿಲ್ಲ ಧ್ಯಾನಕ್ಕೆ, ಶ್ವಾಸ ಜಯವೂ ಕೂಡ ಬೇಕು. ಶ್ವಾಸ ಜಯ ಅಂದರೆ ಉಸಿರಾಟದ ಮೇಲೆ ತಾನು ಹಿಡಿತವನ್ನು ಸಂಪಾದಿಸಬೇಕು. ನಾವು ಏನು ಉಸಿರಾಡ್ತಾ ಇದ್ದೇವೆ ಅದು ನಮ್ಮ ಹಿಡಿತದಲ್ಲಿರಬೇಕು. ಸಾಮಾನ್ಯವಾಗಿ ಮನುಷ್ಯ ಉಸಿರಾಡುವಾಗ ತಾನು ಉಸಿರಾಟದ ಬಗ್ಗೆ ಆಲೋಚನೆ ಮಾಡುವುದಿಲ್ಲ, ಅದು ತಾನಾಗಿ ಉಸಿರಾಡ್ತಾ ಇರ್ತದೆ. ಅದು ನಾನೇ ಉಸಿರಾಡಿದ್ದು ಅಂತ ಅವನಿಗೂ ಗೊತ್ತಿರುವುದಿಲ್ಲ. ಒಂದೊಮ್ಮೆ ವೈದ್ಯರು ಅವನನ್ನು ಪರೀಕ್ಷೆ ಮಾಡಿ ಯಾಕೆ ಇಷ್ಟು ಅನಾರೋಗ್ಯ ಅಂದರೆ ನಿಮ್ಮ ಉಸಿರಾಟ ಸರಿ ಇಲ್ಲ, ಎತ್ತಾದಂತ ಉಸಿರಾಡ್ತೀರಿ ಅಂತ ಹೇಳಿದರೆ ಈ ಮನುಷ್ಯನಿಗೆ ಆಶ್ಚರ್ಯ, ನಾನು ಇಷ್ಟು ಸಮಯ ಉಸಿರಾಡ್ತಾ ಇದ್ನೋ ಅಂತ ಆಶ್ಚರ್ಯ ಪಡ್ತಾನೆ. ಯಾಕಂದರೆ ತನ್ನ ಉಸಿರಾಟದ ಬಗ್ಗೆ ಮನುಷ್ಯನಿಗೆ ಎಚ್ಚರ ಇಲ್ಲ. ತಾನು ಏನು ಉಸಿರಾಡ್ತಾನೆ ಅದು ತನ್ನ ಹಿಡಿತದಲ್ಲಿರಬೇಕು ಅನ್ನುವುದಕ್ಕೆ ಪ್ರಾಣಾಯಾಮ ಅಂತ ಕರೀತಾರೆ. ತಾನು ಉಸಿರಾಡುವಾಗ ಒಂದು ಇಷ್ಟು ಹೊತ್ತು ಒಳಗಿದ್ದ ಗಾಳಿಯನ್ನಷ್ಟೂ ಹೊರಗೆ ಬಿಡುವುದು, ಇದಕ್ಕೆ ರೇಚನ ಅಥವಾ ರೇಚಕ ಅಂತ ಹೆಸರು. ತನ್ನ ಆ ಗಾಳಿಯನ್ನು ಹೊರಗೆ ಬಿಡುವುದರಿಂದ ಅಶುದ್ಧ ವಾಯು ಎಲ್ಲವೂ ಹೊರಗೆ ಹೋಯಿತು. ಗಾಳಿಯನ್ನಷ್ಟನ್ನೂ ಹೊರಗೆ ಬಿಟ್ಟು ಒಳಗೆ ಖಾಲಿಯಾದ ಮೇಲೆ ಮತ್ತೆ ಅಷ್ಟೂ ಗಾಳಿಯನ್ನು ಒಳಗೆ ತೆಗೆದುಕೊಳ್ಳುವುದು, ಇದಕ್ಕೆ ಪೂರಕ ಅಥವಾ ಪೂರಣ ಅಂತ ಹೆಸರು. ಗಾಳಿಯನ್ನು ಅಷ್ಟನ್ನು ಒಳಗೆ ಇಟ್ಟುಕೊಂಡು ಅದನ್ನು ಸ್ವಲ್ಪ ಹೊತ್ತು ಒಳಗೆಯೇ ಇಟ್ಟುಕೊಳ್ಳುವುದು. ಯಾಕಂದರೆ ನಾವು ಒಂದು ಆಹಾರವನ್ನು ಸ್ವೀಕಾರ ಮಾಡಿದ ಮೇಲೆ ಅದನ್ನು ಸ್ವೀಕಾರ ಮಾಡಿದ ಕೂಡಲೇ ವಾಂತಿ ಮಾಡಿತು ಅಂತಾದರೆ ಅದರಿಂದ ಪ್ರಯೋಜನ ಇಲ್ಲ. ನಾವು ಆಹಾರ ತಿಂದದ್ದೇ ಪ್ರಯೋಜನ ಅಲ್ಲ, ತಿಂದದ್ದು ಶರೀರದಲ್ಲಿ ಅರಗುವುದು ಅನ್ನೋದು ಪ್ರಯೋಜನ. ತಿಂದ ಆಹಾರ ಶರೀರದಲ್ಲಿ ಜೀರ್ಣವಾಗಿ ಅದರ ಸಾರಗಳು ಅಥವಾ ಸತ್ವಗಳು ಎಲ್ಲ ಶರೀರದಲ್ಲಿ ಸೇರಿಕೊಂಡಾಗ ಮನುಷ್ಯನಿಗೆ ಪುಷ್ಟಿ ಪ್ರಾಪ್ತಿಯಾಗ್ತದೆ. ಹಾಗಾದರೆ ತಿಂದ ಆಹಾರ ಅರಗುವುದು ಹೇಗೆ ಅವಶ್ಯಕವೋ ಹಾಗೆಯೇ ಸ್ವೀಕಾರ ಮಾಡಿದ ಗಾಳಿ ಶರೀರದಲ್ಲಿ ಅದರ ಸತ್ವವನ್ನು ಬಿಡಿಸಿಕೊಳ್ಳುವುದು ಅಷ್ಟೇ ಅವಶ್ಯಕ. ನಾವು ಗಾಳಿಯನ್ನು ತೆಗೆದುಕೊಳ್ಳುವುದು ಭರ್ರನೆ ಹೊರಗೆ ಹಾಕುವುದು ಅಂತ ನಡೆದರೆ ಆ ಗಾಳಿಯಲ್ಲಿದ್ದ ಸತ್ವ ಆತನ ಶರೀರಕ್ಕೆ ಪೂರ್ಣವಾಗಿ ಸಿಗುವುದಿಲ್ಲ. ಆ ದೃಷ್ಟಿಯಿಂದ ಆತ ಗಾಳಿಯನ್ನು ತೆಗೆದುಕೊಂಡ ಮೇಲೆ ಒಂದಿಷ್ಟು ಹೊತ್ತು ಕುಂಭಕ ಸ್ಥಿತಿಯಲ್ಲಿರಬೇಕು, ಗಾಳಿ ಒಳಗೆಯೇ ಇರಬೇಕು. ಒಳಗೆ ಇದ್ದ ಗಾಳಿಯಲ್ಲಿ ಭಗವನ್ಮೂರ್ತಿಯನ್ನು ಚಿಂತಿಸ್ತಾ ತಾನು ಒಂದು ಮಂತ್ರವನ್ನು ಜಪಿಸಬೇಕು. ಅದು ಯಾವ ಮಂತ್ರವೂ ಆಗುವುದು, ಗುರುವಿನಿಂದ ಉಪದಿಷ್ಟವಾದ ಮಂತ್ರ ವಿಶೇಷವನ್ನು ಆ ಕಾಲದಲ್ಲಿ ಜಪಿಸುವುದು. ಇದಕ್ಕೆ ಸಗರ್ಭ ಪ್ರಾಣಾಯಾಮ ಅಂತ ಹೆಸರು. ಆ ಗಾಳಿಯನ್ನು ತೆಗೆದುಕೊಳ್ಳುವಾಗಲೂ ಆತ ಎಡಮೂಗನ್ನೇ ಉಪಯೋಗಿಸಬೇಕು. ಗಾಳಿಯನ್ನು ಹೊರಗೆ ಬಿಡುವುದಕ್ಕೋಸ್ಕರ ಆತ ಬಲಮೂಗನ್ನೇ ಉಪಯೋಗಿಸಬೇಕು. ಕೆಲವರು ಈ ವಿಷಯದಲ್ಲೂ ಚರ್ಚೆ ಮಾಡುವುದು ಅಂತಿದೆ.
ನಾವು ಊಟ ಮಾಡುವುದಕ್ಕೆ ಬಲಗೈಯನ್ನು ಉಪಯೋಗಿಸ್ತೇವೆ, ಗಾಳಿಯನ್ನು ತಿನ್ನುವುದಕ್ಕೆ ನಾವು ಬಲಮೂಗನ್ನೇ ಉಪಯೋಗಿಸ್ತೇವೆ ಅಂತ ಕೆಲವರು ಗಲಾಟೆ ಮಾಡುವುದಿದೆ. ಆದರೆ ವಾಯುವನ್ನು ತೆಗೆದುಕೊಳ್ಳುವುದಕ್ಕೆ ಬಲಮೂಗನ್ನು ಉಪಯೋಗಿಸಬಾರದು, ಎಡಮೂಗನ್ನೇ ಉಪಯೋಗಿಸಬೇಕು. ವಾಸ್ತವ ಕಾರಣ ಏನು ಅಂತ ಹೇಳಿದರೆ, ಯಾವುದು ನಿಜವಾಗಿ ನಮ್ಮ ಬಲಮೂಗು ಅಂತ ನಾವು ಹೇಳ್ತಾ ಇದ್ದೇವೋ ಅದು ಎಡಮೂಗು ಆಗಿದೆ. ಯಾಕಂದರೆ ಒಳಗಿನಿಂದ ಎಡದಲ್ಲಿ ಬಂದಂತಹ ಇಡ ಅನ್ನುವ ನಾಡಿ ಅದು ಬ್ರಹ್ಮನಾಡಿಯನ್ನು ಸುತ್ತುವರಿದು ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಅಂತ ಸುತ್ತುವರಿದು ಬಳ್ಳಿಯ ಹಾಗೆ ಮೇಲಕ್ಕೆ ಬಂದು ಮೂಗಿನ ಸನ್ನಿಧಾನದಲ್ಲಿ ಎಡದಿಂದ ಬಂದ ಇಡೆ ಬಲದಲ್ಲಿ ಬಂದು ಸೇರಿಕೊಂಡಿದೆ. ಹಾಗೆ ಬಲದಿಂದ ಬಂದಂತಹ ಪಿಂಗಳೆ ಎಡಭಾಗದಲ್ಲಿ ಸೇರಿದ್ರಿಂದ ಇಲ್ಲಿಯ ಎಡಮೂಗಿನಿಂದ ಗಾಳಿಯನ್ನು ತೆಗೊಂಡ್ರೆ ಅದು ಬಲಭಾಗದ ಗಾಳಿಯಾಗಿ ಒಳಗೆ ಪ್ರವೇಶ ಮಾಡ್ತದೆ. ಆ ದೃಷ್ಟಿಯಿಂದ ಗಾಳಿಯನ್ನು ತೆಗೆದುಕೊಳ್ಳುವಾಗ ಎಡಮೂಗಿನಿಂದ ಪೂರಕ ಮಾಡಿ ಬಲಮೂಗಿನಿಂದ ರೇಚಕ ಮಾಡಬೇಕು. ಒಳಗಿನಿಂದ ಕುಂಭಕದ ಸ್ಥಿತಿಯಲ್ಲಿ ಭಗವನ್ಮಯ ಮೂರ್ತಿಯನ್ನು ಧ್ಯಾನ ಮಾಡಬೇಕು ಅನ್ನುವುದು ನಮ್ಮ ಧ್ಯಾನಕ್ಕೆ ಸಂಬಂಧಪಟ್ಟ ಒಂದು ಪ್ರಾಣ ಜಯ. ಪ್ರಾಣ ಜಯ ಅಂದರೆ ಮುಖ್ಯ ಪ್ರಾಣನನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದು ಅಂತ ಅರ್ಥ ಅಲ್ಲ. ಮುಖ್ಯ ಪ್ರಾಣನನ್ನು ಭಕ್ತಿಯಿಂದ ಧ್ಯಾನ ಮಾಡಿಕೊಂಡು ಮುಖ್ಯ ಪ್ರಾಣನ ಅನುಗ್ರಹದಿಂದ ನಾವು ಯಥೋಕ್ತವಾದ ಪ್ರಾಣಾಯಾಮವನ್ನು ಉಸಿರಾಟದ ಜಯವನ್ನು ಸಂಪಾದಿಸಿಕೊಳ್ಳುವುದು ಅಂತ ಅರ್ಥ. ಈ ಉಸಿರಾಟದ ಜಯವನ್ನು ಸಂಪಾದಿಸಿದ ಮೇಲೆ ಇಂದ್ರಿಯ ಜಯವನ್ನು ಸಂಪಾದಿಸಬೇಕು. ನಮ್ಮ ಇಂದ್ರಿಯಗಳು ನಮ್ಮ ಹತೋಟಿಯಲ್ಲಿರುವ ಹಾಗೆ ನೋಡಿಕೊಳ್ಳಬೇಕು. ಇಂದ್ರಿಯಗಳು ಎಲ್ಲೆಲ್ಲೋ ಸಂಚಾರ ಮಾಡ್ತಾ ಇದ್ದ ಪಕ್ಷದಲ್ಲಿ ಈತ ಧ್ಯಾನ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹೊರಗಿನಿಂದ ಪ್ರವೃತ್ತವಾಗುವ ಅಷ್ಟೂ ಇಂದ್ರಿಯಗಳು ಅಂತರ್ಮುಖವಾಗಿ ಒಳಗಿನ ವಸ್ತುವನ್ನು ತಾನು ನೋಡುವುದು, ಕೇಳುವುದು, ಸ್ಪರ್ಶಿಸುವುದು ಅನ್ನುವ ಪ್ರಕ್ರಿಯೆಯೇ ಧ್ಯಾನ. ಹಾಗಾಗಿ ಬಹಿರ್ಮುಖವಾದ ಅಷ್ಟೂ ಇಂದ್ರಿಯಗಳನ್ನು ಅಂತರ್ಮುಖವಾಗಿಸಿಕೊಳ್ಳಬೇಕು. ಇದು ಧ್ಯಾನದ ಅತ್ಯಂತ ಪ್ರಮುಖವಾದಂತಹ ಘಟ್ಟ. ಇದನ್ನು ಇಂದ್ರಿಯ ಜಯ ಅಂತ ಕರೀತೇವೆ. ಆದರೆ ಇಂದ್ರಿಯವನ್ನು ಜಯಿಸಬೇಕಾದರೆ ಮನುಷ್ಯನಿಗೆ ಮನಸ್ಸಿನ ಮೇಲಿನ ಹಿಡಿತ ಅತ್ಯಪೇಕ್ಷಿತ. ಅದನ್ನು ಮನೋಜಯ ಅಂತ ಕರೀತೇವೆ. ಮನಸ್ಸಿನ ಮೇಲಿನ ಹಿಡಿತ ಸಂಪಾದಿಸಿಕೊಂಡು ಮನಸ್ಸೆಂಬ ಕಡಿವಾಣದ ಮೂಲಕ 5 ಇಂದ್ರಿಯಗಳೆಂಬ ಕುದುರೆಗಳನ್ನು ತನ್ನ ಹತೋಟಿಗೆ ತಂದುಕೊಂಡು ಅಂತರ್ಮುಖವಾಗಿ ಹೃದಯದಲ್ಲಿ ಸಂಸ್ಕಾರಮಯವಾದ ಮೂರ್ತಿಯಲ್ಲಿ ಸಮಸ್ತ ಇಂದ್ರಿಯಗಳನ್ನು ಮನಸ್ಸನ್ನು ಸೇರಿಸತಕ್ಕಂತಹ ಪ್ರಕ್ರಿಯೆ ಧ್ಯಾನ ಅಂತ ಕರೀತೇವೆ. ಧ್ಯಾನಕ್ಕೆ ಇಷ್ಟು ಬೇಕು: ಜಿತಾಸನ, ಜಿತಶ್ವಾಸ, ಜಿತಸಂಗ, ಜಿತೇಂದ್ರಿಯ. ಈ 5 ಪ್ರಕ್ರಿಯೆ, ಮುಖ್ಯವಾಗಿ 4 ಮತ್ತು 1, 5 ಪ್ರಕ್ರಿಯೆಗಳ ಮೂಲಕ ಒಬ್ಬ ಧ್ಯಾನವನ್ನು ಸಾಧಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಒಂದು ಪಾತ್ರೆಯಲ್ಲಿ ನೀರಿಟ್ಟು ಆ ನೀರಿನಲ್ಲಿ ನಾವು ಸೂರ್ಯನ ಪ್ರತಿಬಿಂಬವನ್ನು ನೋಡಬೇಕು ಅಂತಾದರೆ ಆ ನೀರು ಅತ್ತಿತ್ತ ಅಲುಗಾಡ್ತಾ ಇರಬಾರದು, ಅಥವಾ ಆ ನೀರು ಕೆಸರು ನೀರಾಗಿರಬಾರದು. ಶುದ್ಧವಾದ ನೀರಿನಲ್ಲಿ ಅಲುಗಾಡದೇ ಇದ್ದಾಗ ನಾವು ಪ್ರತಿಬಿಂಬವನ್ನು ಕಾಣುವುದಕ್ಕೆ ಸಾಧ್ಯವಾಗ್ತದೆ. ಹಾಗೆ ನಮ್ಮ ಮನಸ್ಸಿನಲ್ಲಿ ಭಗವಂತನ ಸಂಸ್ಕಾರಮಯ ಮೂರ್ತಿಯನ್ನು ಅಥವಾ ಪ್ರತಿಬಿಂಬವನ್ನು ನಾವು ಕಾಣಬೇಕು ಅಂತಾದರೆ ಮನಸ್ಸು ಅದು ಕೆಸರಾಗಿರಬಾರ್ದು, ಮನಸ್ಸು ಅಲುಗಾಡಬಾರ್ದು. ಪಾತ್ರೆಯಲ್ಲಿದ್ದ ನೀರು ಕೆಸರಾದರೆ ಹೇಗೆ ಪ್ರತಿಬಿಂಬ ಸ್ಪಷ್ಟವಾಗಿ ಕಾಣುವುದಿಲ್ಲವೋ ಹಾಗೆ ಮನಸ್ಸಿನಲ್ಲೂ ಕೂಡ ಕಾಮಕ್ರೋಧಾದಿಗಳು ಇತ್ತು ಅಂತಾದರೆ ಆವಾಗ ಭಗವಂತನ ಮೂರ್ತಿಯನ್ನು ಮನಸ್ಸಿನಲ್ಲಿ ನಾವು ಕಾಣುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅದನ್ನ ಮನಸ್ಸನ್ನು ಶುದ್ಧೀಕರಿಸಿಕೊಳ್ಳಬೇಕು. ಜೊತೆಗೆ ಮನಸ್ಸು ಅತ್ಯಂತ ಅಲುಗಾಡಬಾರದು, ಚಂಚಲವಾಗಬಾರದು. ಮನಸ್ಸು ಎಂಬುದು ಈ ದೇಹವೆಂಬ ಪಾತ್ರೆಯಲ್ಲಿರತಕ್ಕಂತಹ ಪರಿಶುದ್ಧವಾದ ನೀರು ಅಂತ ನಾವು ಆಲೋಚನೆ ಮಾಡೋಣ. ದೇಹವೆಂಬ ಪಾತ್ರೆ ಅಲುಗಾಡ್ತಾ ಇದೆ ಅಂತಾದರೆ ಮನಸ್ಸು ಅಲುಗಾಡುತ್ತೆ. ಪಾತ್ರ ಅಲುಗಾಡಿದಾಗ ಅದರಲ್ಲಿದ್ದ ನೀರು ಸ್ಥಿರವಾಗಿ ನಿಲ್ಲುವುದಕ್ಕೆ ಹೇಗೆ ಸಾಧ್ಯ ಇಲ್ಲವೋ, ಶರೀರ ಅಲುಗಾಡಿದಾಗ ಶರೀರದಲ್ಲಿರತಕ್ಕಂತಹ ಮನಸ್ಸು ನಿಶ್ಚಲವಾಗುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆಸನ ಜಯದ ಮೂಲಕವಾಗಿ ಶರೀರ ಅಲುಗಾಡದಂತೆ ನೋಡಿಕೊಳ್ಳಬೇಕು. ಕೆಲವೊಬ್ಬರು ಧ್ಯಾನ ಮಾಡುವಾಗ ಶರೀರವನ್ನು ಆನೆಯ ಹಾಗೆ ಹಿಂದೆ ಮುಂದೆ ಅಲುಗಾಡಿಸುವುದು ಅಂತಿರ್ತದೆ. ಇನ್ನು ಕೆಲವರು ಅನುಷ್ಠಾನ ಮಾಡುವಾಗ ಈ ಅರೆಯುವ ಕಲ್ಲು ತಿರುಗಿದ ಹಾಗೆ ಒಂದು ಸುತ್ತು ಬರುವುದು ಅಂತಿರ್ತದೆ. ಇದಕ್ಕೆ ಆನೆ, ಕುದುರೆ ಅಂತೆಲ್ಲ ಕರೀತಾರೆ. ಆನೆಯ ಹಾಗೆ ಉಪವೇಶ, ಕುದುರೆಯ ಹಾಗೆ ಉಪವೇಶ ಅಂತ. ಇಂತಹ ಸ್ಥಿತಿಯಿಂದ ಧ್ಯಾನ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಶರೀರ ಅಲುಗಾಡಬಾರದು, ಶರೀರ ನೇರವಾಗಿರಬೇಕು. ಸುಷುಮ್ನಾ ನಾಡಿ, ಬ್ರಹ್ಮನಾಡಿ ಕ್ರಮದಿಂದ ಸ್ಥಿತವಾದಂತಹ ಶರೀರದಿಂದ ಮಾತ್ರ ಧ್ಯಾನ ಮಾಡುವುದಕ್ಕೆ ಸಾಧ್ಯ. ಸರಿ, ಪಾತ್ರೆ ಅಲುಗಾಡುವುದಿಲ್ಲ, ಆದರೆ ಪಾತ್ರೆಯ ಮೇಲೆ ಇಂತಹ ಫ್ಯಾನ್ ಹಾಕಿ ಜೋರಾಗಿ ತಿರುಗಿಸ್ತಾ ಇದ್ದರೆ ಪಾತ್ರೆಯಲ್ಲಿದ್ದಂತಹ ನೀರು ಅಲುಗಾಡ್ತದೆ. ಹಾಗೆ ನಾವು ಶರೀರ ಅಲುಗಾಡ್ತಾ ಇಲ್ಲ, ಧ್ಯಾನ ಆಸನ ಜಯವನ್ನು ಸಂಪಾದಿಸಿದ್ದೇವೆ.
ಆದರೆ ಯದ್ವಾ ತತ್ವ ಉಸಿರಾಡ್ತಾ ಇದ್ದೇವೆ ಅಂತ ಹೇಳಿದರೆ ಮನಸ್ಸು ಅಲುಗಾಡ್ತದೆ. ಅದಕ್ಕೋಸ್ಕರ ಆ ಗಾಳಿಯ ಮೇಲೆ ಜಯವನ್ನು ಸಂಪಾದಿಸಬೇಕು. ಅದನ್ನು ಪ್ರಾಣಜಯ ಅಂತ ಕರೀತಾರೆ. ಹೀಗೆ ಆಸನ ಜಯದ ಮೂಲಕ ಶರೀರದ ಸ್ಥಿರತೆಯನ್ನು, ಜೊತೆಗೆ ಪ್ರಾಣ ಜಯದ ಮೂಲಕ ಉಸಿರಿನ ಸ್ಥಿರತೆಯನ್ನು ಸಂಪಾದಿಸಿಕೊಂಡು ಅದರ ಜೊತೆಗೆ ಇಂದ್ರಿಯ ಮತ್ತು ಮನಸ್ಸಿನ ಜಯವನ್ನು ಸಂಪಾದಿಸಿದ ಅಂತಾದರೆ ನಿಶ್ಚಲವಾದಂತಹ ಮನಸ್ಸು ಆತನಿಗೆ ಪ್ರಾಪ್ತವಾಗ್ತದೆ. ಆ ನಿಶ್ಚಲವಾದಂತಹ ಮನಸ್ಸಿನಲ್ಲಿ ಭಗವಂತನ ಒಂದು ರೂಪವನ್ನು ನಾವು ಸಂಸ್ಕಾರಮಯವಾದ ರೂಪವನ್ನು ನೋಡುವುದಕ್ಕೆ ಸಾಧ್ಯವಾಗ್ತದೆ. ಆ ಮನಸ್ಸಿನಲ್ಲಿ ಎಂತಹ ಭಗವದ್ ರೂಪವನ್ನು ನೋಡಬೇಕು? ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರಯೇತ ಧಿಯ. ಸ್ಥೂಲವಾದ ಭಗವದ್ ರೂಪದಲ್ಲಿ ಮನಸ್ಸನ್ನು ಧಾರಣೆ ಮಾಡಬೇಕು. ಇದು ಶುಕಾಚಾರ್ಯರ ಮಾತು. ಸ್ಥೂಲ ರೂಪ ಅಂತ ಹೇಳಿದರೆ ಬಹಳ ದೊಡ್ಡ ರೂಪ. ಅದು ಮನುಷ್ಯನಿಂದ ಅಂಥದ್ದನ್ನು ಧ್ಯಾನಿಸುವುದು ಸಾಧ್ಯ ಇಲ್ಲ. ಮೂರು ಥರದ ಧ್ಯಾನ ಇದೆ. ಭಗವಂತನ 3 ರೂಪಗಳ ಧ್ಯಾನ. ಒಂದು ಸ್ಥೂಲ ರೂಪದ ಧ್ಯಾನ, ಮತ್ತೊಂದು ಸೂಕ್ಷ್ಮ ರೂಪದ ಧ್ಯಾನ, ಮತ್ತೊಂದು ಮಧ್ಯ ರೂಪದ ಧ್ಯಾನ. ಮನುಷ್ಯ ಮಧ್ಯ ರೂಪದ ಧ್ಯಾನವನ್ನು ಮಾಡಬಹುದೇ ಹೊರತು ಸ್ಥೂಲ ರೂಪದ್ದಾಗಲಿ ಸೂಕ್ಷ್ಮ ರೂಪದ್ದಾಗಲಿ ಧ್ಯಾನ ಮಾಡುವುದಕ್ಕೆ ಅರ್ಹನಾಗಿಲ್ಲ. ಅವನಿಗೆ ಅಂತಹ ಸಾಮರ್ಥ್ಯ ಇಲ್ಲ. ಯಾಕಂದರೆ ಸ್ಥೂಲ ರೂಪದ ಧ್ಯಾನವನ್ನು ಒಂದು ಅಧ್ಯಾಯದಲ್ಲಿ ವಿಸ್ತಾರವಾಗಿ ವರ್ಣಿಸಿದ್ದಾರೆ. ಪಾತಾಳಮೇತಸ್ಯ ಹಿ ಪಾದಮೂಲಂ. ಈ ಇಡೀ ಬ್ರಹ್ಮಾಂಡವನ್ನು ಭಗವಂತನ ಒಂದು ಶರೀರ ಅಂತ ಕಲ್ಪಿಸಿಕೊಳ್ಳುವುದು. ಅದರಲ್ಲಿ ಪಾತಾಳವೇ ಭಗವಂತನ ಪಾದ. ಪಾತಾಳದಿಂದ ಒಟ್ಟು ಅತಲ, ವಿತಲ, ಸುತಲ, ರಸಾತಲ, ತಲಾತಲ, ಮಹಾತಲ, ಪಾತಾಳ ಅಂತ ಕೆಳಗೆ 7 ಲೋಕಗಳಿದ್ದಾವೆ. ಆಮೇಲೆ ಭೂಮಿಯಿಂದ ಪ್ರಾರಂಭಿಸಿ ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹೋಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಅಂತ ಊರ್ಧ್ವಲೋಕಗಳು 7 ಇದ್ದಾವೆ. ಇದಿಷ್ಟಾದ ಮೇಲೆ ಬ್ರಹ್ಮಾಂಡದ ಕರ್ಪರ ಇದೆ. ಈ ಸಪ್ತಲೋಕ ಸ್ವರೂಪವಾದ ಬ್ರಹ್ಮಾಂಡವನ್ನು ಭಗವಂತನ ಒಂದು ಶರೀರ, ಅವನು ಬ್ರಹ್ಮಾಂಡ ವಿಗ್ರಹ ಅಂತ ಕಲ್ಪಿಸಿಕೊಳ್ಳುವುದು ಅಂದರೆ ಇಲ್ಲದೇ ಇದ್ದದ್ದನ್ನು ಚಿಂತಿಸುವುದಲ್ಲ. ಭಗವಂತ ಸಮಗ್ರ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿ ಪುರುಷನಾಮಕನಾಗಿದ್ದಾನೆ. ಪುರುಷನಾಮಕನಾದಂತಹ ಭಗವಂತ ವಿರಾಟ್ ಪುರುಷ ಅನ್ನುವ ಚತುರ್ಮುಖ ಬ್ರಹ್ಮನನ್ನು ಆವಿರ್ಭಾವಗೊಳಿಸಿದ್ದಾನೆ. ಬ್ರಹ್ಮಾಂಡದಲ್ಲಿ ವ್ಯಾಪ್ತವಾದ ಭಗವಂತನ ವಿರಾಟ್ ರೂಪವನ್ನು ನಾವು ಬ್ರಹ್ಮಾಂಡದಲ್ಲಿ ಈ ಹೃದಯ ಮಂಡಲದಲ್ಲಿ ಕಲ್ಪಿಸುವುದು. ಅಲ್ಲಿ ಪಾತಾಳವೇ ಅವನ ಪಾದ, ಮೇಲೆ ಇರತಕ್ಕಂತಹ ಸತ್ಯಲೋಕವೇ ಭಗವಂತನ ಶಿರಸ್ಸು ಮೂರ್ಧ, ಮಧ್ಯದಲ್ಲಿರತಕ್ಕಂತಹ ಭೂಲೋಕ ಅದು ನಾಭಿ ಉದರಗಳು. ಈ ಉದರ ಭಾಗದಲ್ಲಿ ಭೂಲೋಕ, ಪಾದ ಭಾಗದಲ್ಲಿ ಪಾತಾಳ ಲೋಕ, ಶಿರಸ್ಸಿನಲ್ಲಿ ಸತ್ಯಲೋಕ, ಮಧ್ಯದಲ್ಲಿ ಉಳಿದ ಎಲ್ಲ ಲೋಕಗಳು ಅಂತ ಹೀಗೆ ಭಗವಂತನ ಒಂದು ಬ್ರಹ್ಮಾಂಡ ವಿಗ್ರಹ ಸ್ವರೂಪವನ್ನು ನಾವು ಧ್ಯಾನ ಮಾಡುವುದಕ್ಕೆ ಸ್ಥೂಲ ಭಗವದ್ ರೂಪದಲ್ಲಿ ಧಾರಣಾ ಮಾಡುವುದು ಅಂತ ಕರೀತಾರೆ. ನಾವು ಪಾತಾಳವನ್ನು ನೋಡಿ ಬಂದವರಲ್ಲ, ಭೂಮಿಯನ್ನೇ ನೋಡಿದವರಲ್ಲ. ಭೂಮಿಯನ್ನು ನೋಡಬೇಕಾದ್ರೆ ಒಂದ್ಸಲ ಬೆಂಗಳೂರಿಂದ ಈ ಡೆಲ್ಲಿಗೆ ಬರತಕ್ಕಂಥ ವಿಮಾನ ಹತ್ತಿ ನೋಡಿದಾಗ ಭೂಮಿ ಕಾಣಿಸುತ್ತೆ. ಆದರೆ ಏನು ಕಂಡದ್ದು? ಒಂದಿಷ್ಟು ಗ್ರಾಮಗಳು, ಒಂದಿಷ್ಟು ರಸ್ತೆಗಳು ಅಷ್ಟೇ ಕಂಡದ್ದೇ ಹೊರತು ಭೂಮಿಯನ್ನು ನಾವು ಕಂಡವರಲ್ಲ. ಯಾಕಂದರೆ ಭೂಮಿಯನ್ನು ಬಿಟ್ಟು ಎಲ್ಲೋ ಹೋಗಿ ಭೂಮಿಯನ್ನು ನೋಡುವಷ್ಟು ಸಾಮರ್ಥ್ಯ ನಮಗಿಲ್ಲ. ಕೈಯಲ್ಲಿದ್ದ ನೆಲ್ಲಿಕಾಯಿ ಕರತಲಾಮಲಕವನ್ನು ಹೇಗೆ ಒಬ್ಬ ವ್ಯಕ್ತಿ ಸ್ಪಷ್ಟವಾಗಿ ಕಂಡಾನೋ ಹಾಗೆ ಇಡೀ ಬ್ರಹ್ಮಾಂಡವನ್ನು ಪ್ರಾಣದೇವರು ಕಾಣ್ತಾ ಇರ್ತಾರೆ. ಪ್ರಾಣದೇವರಿಗೆ ನ ಕುತೂಹಲಿತ ಕುತೂಹಲಂ ಅಂತ ಮಧ್ವ ವಿಜಯದಲ್ಲಿ ಒಂದು ಉಲ್ಲೇಖ ಮಾಡ್ತಾರೆ. ಇಡೀ ಬ್ರಹ್ಮಾಂಡವನ್ನು ಕೈಯಲ್ಲಿರುವ ನೆಲ್ಲಿಕಾಯಿಯ ಹಾಗೆ ನೋಡತಕ್ಕಂತಹ ಪ್ರಾಣದೇವರಿಗೆ ಬ್ರಹ್ಮಾಂಡದ ಬಗ್ಗೆ ಒಂದು ತನ್ನ ಮನೆಯನ್ನು ನೋಡಿದ ಹಾಗೆ ಗೃಹ ಬುದ್ಧಿಯ ಮಮ ನಿಷ್ಕುತೂಹಲಂ ಅಂತ ಸನವಾವರಣಾಂಡ ದರ್ಶಿನಃ ಅಂತ ಉಲ್ಲೇಖ ಮಾಡ್ತಾರೆ. ಹಾಗೆ ಇಡೀ ಬ್ರಹ್ಮಾಂಡವನ್ನು ತನ್ನ ಮನೆಯಲ್ಲಿ ಯಾವ ಭಾಗದಲ್ಲಿ ಅಡಿಗೆ ಮನೆ ಇದೆ, ಯಾವ ಭಾಗದಲ್ಲಿ ಸ್ನಾನಗೃಹ ಇದೆ ಅನ್ನುವುದನ್ನು ಒಬ್ಬ ಯಜಮಾನ ಸ್ಪಷ್ಟವಾಗಿ ಬಲ್ಲನೋ ಅಷ್ಟೇ ಸ್ಪಷ್ಟವಾಗಿ ಬ್ರಹ್ಮಾಂಡದಲ್ಲಿ ಎಲ್ಲಿ ಅತಲ, ಎಲ್ಲಿ ಸುತಲ, ಎಲ್ಲಿ ಪಾತಾಳ, ಎಲ್ಲಿ ಭೂಲೋಕ ಭೂರ್ಲೋಕಾದಿಗಳು ಅನ್ನುವುದನ್ನು ತಿಳಿದಿರಬಲ್ಲಂತಹ ವ್ಯಕ್ತಿ ಮಾತ್ರ ಬ್ರಹ್ಮಾಂಡಮಯವಾದ ಭಗವಂತನ ಸ್ಥೂಲ ರೂಪವನ್ನು ಧ್ಯಾನಿಸುವುದಕ್ಕೆ ಸಮರ್ಥನಾಗ್ತಾನೆ. ನಾವು ಭಾಗವತದಲ್ಲಿ ಹಾಗೆ ಹೇಳಿದ್ದಾರೆ ಅಂತ ಹೇಳುವುದಕ್ಕೆ ಅಥವಾ ಹಾಗೆ ಹೇಳಿದ್ದಾರೆ ಅಂತ ಕೇಳುವುದಕ್ಕೆ ಮಾತ್ರ ಸಮರ್ಥರು. ಕೆಲವು ಧ್ಯಾನಗಳಲ್ಲಿ ಮನುಷ್ಯರು ಜ್ಞಾನಾಧಿಕಾರಿಯೇ ಹೊರತು ಅನುಷ್ಠಾನಕ್ಕೆ ಅಧಿಕಾರಿ ಅಲ್ಲ ಅಂತ. ಅಂತಹ ಒಂದು ಧ್ಯಾನ ಇಲ್ಲಿ ಸ್ಥೂಲ ಭಗವದ್ ರೂಪವನ್ನು ಧ್ಯಾನ ಮಾಡತಕ್ಕಂತಹ ಪ್ರಕ್ರಿಯೆ. ಸೂಕ್ಷ್ಮ ರೂಪದ ಧ್ಯಾನವೂ ಕೂಡ ಮನುಷ್ಯನಿಂದ ಅಶಕ್ಯ. ಅತ್ಯಂತ ಸೂಕ್ಷ್ಮವಾದ ಭಗವಂತನ ರೂಪವನ್ನು ಮನುಷ್ಯ ಧ್ಯಾನಿಸಲಾರ. ಆತ ಪ್ರಾದೇಶಮಯವಾದ, ಪ್ರಾದೇಶ ಅಂದರೆ
ಕೇವಲ ಒಂದು ಗೇಣಿನಷ್ಟು ವಿಸ್ತಾರವುಳ್ಳಂತಹ ಭಗವಂತನ ರೂಪವನ್ನಷ್ಟೇ ಹೃದಯದಲ್ಲಿ ಅಥವಾ ಅಂಗುಷ್ಟ ಮಾತ್ರವಾದ ಭಗವಂತನ ರೂಪವನ್ನು ಧ್ಯಾನ ಮಾಡುವುದಕ್ಕೆ ಸಮರ್ಥನಾಗ್ತಾನೆ. ಹಾಗಾಗಿಯೇ ಮನೆಯಲ್ಲಿ ದೇವರನ್ನು ಪೂಜೆ ಮಾಡುವಾಗ ದೇವರ ಪ್ರತಿಮೆ ಅದು ಪ್ರಾದೇಶಕ್ಕಿಂತ ದೊಡ್ಡದಿರಬಾರದು. ಮುಷ್ಟಿಯಲ್ಲಿ ಹಿಡಿಸುವಷ್ಟೇ ದೊಡ್ಡ ಪ್ರತಿಮೆಯನ್ನು ಗೃಹಸ್ಥ ಮನೆಯಲ್ಲಿ ಪೂಜಿಸಬೇಕು. ಸನ್ಯಾಸಿಗಳು ಅಂತಾದರೆ ವಿಶಾಲ ಉಪಾಸನೆಯ ಸಾಮರ್ಥ್ಯ ಇರುವುದರಿಂದ ಅವರು ವಿಸ್ತಾರವಾದ ದೊಡ್ಡದಾದ ಪ್ರತಿಮೆಗಳನ್ನು ಆರಾಧಿಸಬಹುದು. ಮನೆಯಲ್ಲಿ ದೊಡ್ಡ ದೊಡ್ಡ ಪ್ರತಿಮೆಗಳಿದ್ದರೂ ಕೂಡ ಅದನ್ನು ಪ್ರತಿನಿತ್ಯವೂ ಕೂಡ ಈತ ಆರಾಧಿಸುವುದಕ್ಕೆ ಅರ್ಹನಲ್ಲ ಇತ್ಯಾದಿ ಧರ್ಮಶಾಸ್ತ್ರದಲ್ಲಿ ಹೇಳಿದ ವಿಧಾನಗಳು ಯಾಕೆ ಬಂದಿದ್ದಾವೆ ಅಂದರೆ, ತನ್ನ ಹೃದಯದಲ್ಲಿ ತುಂಬಬಹುದಾದ ಭಗವಂತನ ರೂಪ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ನಾವು ಪ್ರತಿಮೆಯಲ್ಲಿ ನೋಡಿ ಆರಾಧನೆ ಮಾಡುವುದಕ್ಕೆ ಮನುಷ್ಯ ಶಕ್ತನಾಗ್ತಾನೆ. ಅದಕ್ಕಿಂತ ದೊಡ್ಡ ರೂಪವನ್ನು ಧ್ಯಾನಿಸಿ ಅದನ್ನು ಆರಾಧಿಸುವುದಕ್ಕೆ ಇವನಲ್ಲಿ ಸಾಮರ್ಥ್ಯ ಇಲ್ಲ. ಯಾವ ವಿಷಯದಲ್ಲಿ ಆತನಿಗೆ ಸಾಮರ್ಥ್ಯ ಯೋಗ್ಯತೆ ಅನ್ನುವುದಿಲ್ಲವೋ ಅಂತಹ ವಿಷಯದಲ್ಲಿ ಆತ ಪ್ರವೃತ್ತನಾಗತಕ್ಕಂಥದ್ದು ಆತನ ಮನಸ್ಸಿನಲ್ಲಿ ವೈಕಲ್ಯಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ಅಂಥದ್ದು ಬೇಡ ಅಂತ ಧರ್ಮಶಾಸ್ತ್ರಗಳು ಕೆಲವೊಂದು ನಿಷೇಧ ಮಾಡ್ತಾರೆ. ಹೀಗೆ ಜಿತಾಸನ, ಜಿತಶ್ವಾಸ, ಜಿತಸಂಗೋ ಜಿತೇಂದ್ರಿಯ ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರಯೇತಿಯ. ಭಗವಂತನ ರೂಪದ ಮನಸ್ಸಂಧಾರಣ ಮಾಡತಕ್ಕಂತಹ ವಿಧಿಯನ್ನು ಶುಕಾಚಾರ್ಯರು ನಿರೂಪಣೆ ಮಾಡಿದರು. ಇದಾದ ಮೇಲೆ ದ್ವಿತೀಯ ಸ್ಕಂದದಲ್ಲಿ ಅನೇಕ ಸಂಭಾಷಣೆಗಳಿದ್ದಾವೆ. ಅದರಲ್ಲಿ ಸೃಷ್ಟಿ ಪ್ರಕ್ರಿಯೆಯ ಬಗ್ಗೆ ನಿರೂಪಣೆ ಇದೆ, ಭಗವಂತನ ನಾನಾ ಅವತಾರಗಳ ಬಗ್ಗೆ ನಿರೂಪಣೆ ಇದೆ, ಬಹಳ ಸ್ವಾರಸ್ಯಮಯವಾದ ಅವತಾರಗಳ ನಿರೂಪಣೆ ಇದೆ. ಜೊತೆಗೆ ಈ ದ್ವಿತೀಯ ಸ್ಕಂದದ ವಿಶೇಷ ಅಂದರೆ ಒಂದು ಚತುಶ್ಲೋಕಿ ಭಾಗವತ, ಬ್ರಹ್ಮನಾರದ ಸಂವಾದ ಬರ್ತದೆ. ಬ್ರಹ್ಮ ಮತ್ತು ನಾರದ, ಚತುರ್ಮುಖ ಬ್ರಹ್ಮ ತನ್ನ ಮಾನಸ ಪುತ್ರನಾದ ನಾರದನ ಜೊತೆಗೆ ಒಂದು ಸಂವಾದ ಮಾಡ್ತಾನೆ. ಆ ಸಂವಾದದ ಮೂಲಕ ಚತುರ್ಮುಖ ಬ್ರಹ್ಮ ಭಗವಂತನ ಸರ್ವೋತ್ಕೃಷ್ಟತೆಯನ್ನು ನಾರದನ ಮುಂದೆ ಹಾಡಿಕೊಂಡಾಡ್ತಾನೆ. ಹಾಡಿಕೊಂಡಾಡಿ ಕೊನೆಗೆ ತಾನು ಮನಸ್ಸಿನಲ್ಲಿ ಭಗವಂತನನ್ನು ತುಂಬಿಸಿಕೊಂಡು ಈಗ ಹೇಳಿದಂತಹ ಭಗವಂತನ ಸ್ಥೂಲ ರೂಪವನ್ನು ಬ್ರಹ್ಮ ಉಪಾಸನೆ ಮಾಡ್ತಾನೆ. ಚತುರ್ಮುಖ ಬ್ರಹ್ಮ ಭಗವತ್ ಸ್ಥೂಲ ರೂಪವನ್ನು ಉಪಾಸನೆ ಮಾಡಿ ಪಕ್ವವಾದ ಪರಿಸ್ಥಿತಿಯಲ್ಲಿ ಭಗವಂತ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾದ ಭಗವಂತನನ್ನು ಚತುರ್ಮುಖ ನಾನಾ ಥರದಿಂದ ಸ್ತೋತ್ರ ಮಾಡ್ತಾನೆ. ಸ್ತೋತ್ರದಿಂದ ಸಂತುಷ್ಟನಾದ ಭಗವಂತ ಚತುರ್ಮುಖ ಬ್ರಹ್ಮನಿಗೆ ತಾನು ಪ್ರಪಂಚವನ್ನು ಹೇಗೆ ಸೃಷ್ಟಿಸಿದೆ ಅನ್ನುವುದರ ಬಗ್ಗೆ ಉಪದೇಶ ಮಾಡ್ತಾನೆ. ಆ ಉಪದೇಶ ಮಾಡಿದ 4 ಶ್ಲೋಕವನ್ನೇ ನಾವು ಚತುಶ್ಲೋಕಿ ಭಾಗವತ ಅಂತ ಕರೆಯೋದು. ಅಹಮೇವಾಸಮಗ್ರೇ ಅಂತ ಪ್ರಾರಂಭ ಮಾಡ್ತಾನೆ. ಅವನಿಷ್ಟೇ ಹೇಳುವುದು, ಚತುಶ್ಲೋಕಿ ಭಾಗವತದ ಸಾರ ಏನು ಅಂದರೆ, ಮೊದಲು ನಾನೊಬ್ಬನೇ ಇದ್ದದ್ದು, ಎಲ್ಲವನ್ನೂ ಸೃಷ್ಟಿಸಿದ ಮೇಲೆ ನಾನೊಬ್ಬನೇ ಇರುವವ, ಸೃಷ್ಟಿಯ ಮಧ್ಯದಲ್ಲಿ ನಾನು ಹಲವಾಗಿದ್ದೇನೆ. ಕೆಲವು ಸಮಸ್ಯೆಗಳು ಕೂಡ ಈ ಶ್ಲೋಕಗಳಲ್ಲಿದ್ದಾವೆ. ಭಗವಂತ ಚಿಂತಿಸಿದಂತೆ ಬಹುಸ್ಯಾಂ ಪ್ರಜಾಯೇಯ, ನಾನು ಬಹಳಷ್ಟು ಆಗಬೇಕು ಅಂತ. ಅವನು ಒಬ್ಬನೇ ಇದ್ದಂತೆ, ಮೊದಲು ಏಕಾಕಿಯಾಗಿದ್ದ. ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಚ ಶಂಕರ, ಅಥವಾ ಸದೇವೇದಮಗ್ರ ಆಸೀತ್ ಏಕಮೇವಾದ್ವಿತೀಯಂ ಅಂತ. ಭಗವಂತ ಏಕಮೇವಾದ್ವಿತೀಯ ಅನ್ನುವ ಸ್ವರೂಪದಲ್ಲಿದ್ದ. ಹಾಗಿರುವಾಗ ಅವನಿಗೆ ಒಮ್ಮೆ ಆಲೋಚನೆ ಬಂತು, ನಾನು ಬಹಳ ಆಗಬೇಕು, ಬಹುಸ್ಯಾಂ ಪ್ರಜಾಯೇಯ, ಬಹಳ ಆಗಬೇಕು ಅಂತ ಯೋಚಿಸಿ ಅವನು ಬಹಳವಾದ ಅಂತ ಹೀಗೆ ಉಪನಿಷತ್ತು ಹೇಳುತ್ತೆ. ಇದರ ಅಭಿಪ್ರಾಯ ಏನಾಗ್ತದೆ, ಮೊದಲು ಒಂದೇ ಒಂದು ಚೇತನ ಇತ್ತು, ಅದು ಬಹಳವಾಗಬೇಕು ಅಂತ ಆಲೋಚಿಸಿತು, ಹಾಗಾಗಿ ತುಂಬ ಆಯಿತು ಅಂದ್ರೆ ಏನು, ಒಂದೇ ಚೇತನ ಅನೇಕವಾಯಿತು, ಕೊನೆಗೆ ಒಂದೇ ಆಗುತ್ತೆ ಅದು ಅಂತ ಯಾವುದೋ ಒಂದು ವಿಚಿತ್ರವಾದ ತತ್ವವನ್ನು ನಾವು ಚಿಂತಿಸಿದ ಹಾಗೆ ಆಗ್ತದೆ. ಆದರೆ ವಾಸ್ತವ ಏನು, ಒಬ್ಬ ಅಧ್ಯಾಪಕ ಗುರು ಚೆನ್ನಾಗಿ ಅಧ್ಯಯನ ಮಾಡಿದ ವಿದ್ವಾಂಸ ಇದ್ದ. ಆ ವಿದ್ವಾಂಸನಿಗೆ ನಾನು ಗುರುವಾಗಬೇಕು ಅಂತ ಬಯಕೆ ಹುಟ್ಟಿತು. ನಾನೊಂದು ಅಧ್ಯಾಪಕ ಗುರುವಾಗಬೇಕು ಅಂತ ಬಯಸಿ ಏನು ಮಾಡಿದ, ಶಿಷ್ಯರನ್ನು ಸಂಪಾದನೆ ಮಾಡಿದ. ಹೀಗೆ ಗುರುಸ್ಯಾಂ ಅಂತ ಆಲೋಚನೆ ಮಾಡಿದ ವ್ಯಕ್ತಿ ಹೇಗೆ ಶಿಷ್ಯರನ್ನು ಸಂಪಾದನೆ ಮಾಡ್ತಾನೋ ಹಾಗೆ ಭಗವಂತ ಬಹುಸ್ಯಾಂ ಅಂತ ಆಲೋಚಿಸಿದ, ನಾನು ಬಹಳವಾಗಬೇಕು ಅಂತ ಆಲೋಚಿಸಿ ಏನು ಮಾಡಿದ, ಬಹಳ ವ್ಯಕ್ತಿಗಳನ್ನು ಸೃಷ್ಟಿಸಿದ್ಯಾಕೆ, ಅವರಲ್ಲಿ ಪ್ರವೇಶ ಮಾಡಿ ನಾನು ಬಹಳವಾಗಬೇಕು. ತತ್ಸೃಷ್ಟುವ ತದೇವಾನು ಪ್ರಾವಿಶತ್, ಎಲ್ಲವನ್ನು ಸೃಷ್ಟಿಸಿ ಅದರ ಒಳಗೆ ಪ್ರವೇಶಿಸಿ. ಭಗವಂತ ಬಹಳ ಆಗಬೇಕು ಅಂತಾದರೆ ಬಹಳ ವಸ್ತುಗಳನ್ನು ಅವ ಸೃಷ್ಟಿಸಬೇಕು. ಒಬ್ಬ ಗುರು ಅಂತ ಆಗಬೇಕಾದ್ರೆ ಅನೇಕ ಶಿಷ್ಯರು ಬೇಕು. ಶಿಷ್ಯರಿಲ್ಲದೆ ಗುರು ಅಂತೇಳಿ ಅವನು ಅಟ್ಟದಲ್ಲಿ ಕೂತ್ಕೊಂಡು ನಾನು ಮಹಾಗುರು ಜಗದ್ಗುರು ಅಂತ ಹೇಳಿದರೆ ಗುರು ಆಗುವುದಿಲ್ಲ. ಗುರು ಆಗಬೇಕಾದ್ರೆ ಅವನ ಮೂಲಕ ಬಹಳಷ್ಟು ಜ್ಞಾನೋಪದೇಶವನ್ನು ಪಡೆದ ಶಿಷ್ಯರು ಬೇಕು. ಶಿಷ್ಯರಿಲ್ಲದೆ ಗುರುತ್ವ ಹೇಗೆ ಬರುವುದಿಲ್ಲವೋ
ಹಾಗೆ ಅನೇಕ ವಸ್ತುಗಳಿಲ್ಲದೆ ಭಗವಂತನ ಬಹುಶ್ಯಾಮ್ ಅನ್ನೋ ಇಚ್ಛಾಪೂರ್ಣ ಇಲ್ಲ. ಆ ದೃಷ್ಟಿಯಿಂದ ಬಹುಶ್ಯಾಮ್ ಅಂತ ಭಗವಂತನ ಇಚ್ಛೆ ಅಂತ ಹೇಳಿದರೆ ಅದರ ಅರ್ಥ ಬಹಳಷ್ಟು ವಸ್ತುಗಳನ್ನು ಸೃಷ್ಟಿಸಿ ಅದರಲ್ಲಿ ನಾನು ಪ್ರವೇಶಿಸಬೇಕು ಅಂತ ಭಗವಂತನ ಇಚ್ಛೆ. ಹಾಗಾಗಿ ಭಗವಂತ ಬಹುಶ್ಯಾಮ್ ಅಂತ ಚಿಂತಿಸಿ ಎಲ್ಲವನ್ನು ಸೃಷ್ಟಿಸಿದ. ಮೊದಲು ನಾನೊಬ್ಬನೇ ಅಹಮೇ ವಾಸಮಗ್ರೇಚ ಅಂತ ಹೇಳ್ತಾನೆ. ನಾನೊಬ್ಬನೇ ಮೊದಲಿದ್ದೆ ಅಂತ ಭಗವಂತ ಹೇಳ್ತಾನೆ. ನಾನೊಬ್ಬನೇ ಇದ್ದೆ ಅನ್ನುವುದಕ್ಕೆ ಅರ್ಥ ನನ್ನ ಜೊತೆಗೆ ಎಲ್ಲವೂ ಇತ್ತು ಅಂತ ಅರ್ಥ. ಏನೂ ಇರಲಿಲ್ಲ ಅಂತ ಇನ್ನೊಂದು ಮಾತು ವೇದದಲ್ಲಿ ಬರ್ತದೆ. ನಾಸಾದಾಸೀನ್ನೋ ಸಾದಾಸೀತ್ ತದಾನೀಂ ನಾಸೀದ್ರಜೋ ನೋ ವ್ಯೋಮಾಪರೋಯತ್ ಅಂತ ಋಗ್ವೇದದಲ್ಲಿ ನಾಸದೀಯ ಸೂಕ್ತ ಅಂತಿದೆ. ಅಂದರೆ ನಾ ಅಸದಾಸಿ, ಆ ಸೃಷ್ಟಿಗಿಂತ ಪೂರ್ವಕಾಲದಲ್ಲಿ ಯಾವುದೂ ಇರಲಿಲ್ಲ. ನ ಸದಾಸಿ ತದಾನಿ ನಾಸೀದ್ ರಜಃ ನೋ ವ್ಯೋಮ ಅಪರೋಯತ್, ಆ ಹೊತ್ತಿಗೆ ಯಾವುದೂ ಇರಲಿಲ್ಲ ಅಂತ ಹೇಳುತ್ತೆ. ಯಾವುದೂ ಇರಲಿಲ್ಲ ಅಂದರೆ ಎಲ್ಲವೂ ಇತ್ತು ಅಂತ ಅರ್ಥ. ಇದೇ ಸಮಸ್ಯೆ. ನಾವು ವೇದ ಓದಲಿಕ್ಕೆ ಯಾಕೆ ಹೋಗುವುದಿಲ್ಲ ಅಂದರೆ ಈ ಸಮಸ್ಯೆ ಇರುವುದರಿಂದ ವೇದ ಓದುವುದಿಲ್ಲ. ಅಂತ ನಮಗೆ ವೇದ ಓದದೇ ಇದ್ದವರಿಗೂ ಕೊಡಲಿಕ್ಕೆ ಕಾರಣ ಬೇಕಾದಷ್ಟಿದೆ. ಯಾಕೆ ಓದುವುದಿಲ್ಲ ಸ್ವಾಮಿ ನೀವು ವೇದ ಓದಬೇಕು, ಬ್ರಾಹ್ಮಣೇನ ನಿಷ್ಕಾರಣೇನ ಷಡಂಗೋ ವೇದೋಧ್ಯೇತವ್ಯ ಅಂತ ಆದೇಶ ಇದೆ ಅಲ್ವಾ, ಸ್ವಾಧ್ಯಾಯೋಧ್ಯೇತವ್ಯ ಅಂತ ಸ್ಪಷ್ಟವಾಗಿ ಶ್ರುತಿ ಇದೆ ಅಲ್ಲ, ಯಾಕೆ ವೇದ ಓದೋಲ್ಲ ಅಂದರೆ ನಾವು ನೇರ ಕಾರಣ ಹೇಳ್ತೇವೆ, ಅಲ್ಲ ವೇದದಲ್ಲಿ ಎಡವಟ್ಟಿದೆ ಅದಕ್ಕೆ ಓದೋಲ್ಲ. ನಾವು ನಮ್ಮ ಎಡವಟ್ಟು ಕುಣಿಲಿಕ್ಕೆ ಬಾರದೇ ಇದ್ದವರು ರಂಗವಂಟ ಸರಿ ಇಲ್ಲ ಅಂತ ಹೇಳಿದ ಹಾಗೆ ನಮ್ಮ ವ್ಯವಹಾರಗಳಿದ್ದಾವೆ. ಇಲ್ಲಿ ವೇದದಲ್ಲಿ ಏನೂ ಇರಲಿಲ್ಲ ಅಂತ ಬಂತಲ್ಲ, ಅದಕ್ಕೆ ಅರ್ಥ ಎಲ್ಲವೂ ಇತ್ತು ಅಂತ. ಹಾಗಾದ್ರೆ ಏನೂ ಇರಲಿಲ್ಲ ಅಂದರೆ ಎಲ್ಲವೂ ಇತ್ತು ಹೇಗೆ? ಅದು ಏನೂ ಇರಲಿಲ್ಲ ಅಂದರೆ ಎಲ್ಲವೂ ಇರಲೇಬೇಕು. ಅದು ಸರ್ವ ನಿಷೇಧಕವಾದ ವಾಕ್ಯ ಸರ್ವ ವಿಧಾಯಕ ಅಂತ ಒಂದು ಶಬ್ದಶಾಸ್ತ್ರದ ಸಾಮಾನ್ಯ ನಿಯಮ. ಎಲ್ಲವೂ ಇದೆ ಅಂದರೆ ಏನೂ ಇಲ್ಲ ಅನ್ನೋದು ಅರ್ಥ, ಎಲ್ಲವೂ ಇದೆ ಅನ್ನುವುದು ಅರ್ಥ. ಸಾರ್ವಜನಿಕ ವಸ್ತು ಅಂತ ಹೇಳಿದರೆ ಎಲ್ಲ ಜನರಿಗೂ ಸಂಬಂಧಿಸಿದ ವಸ್ತು ಅಂತ ಅರ್ಥ. ಅದರ ಜೊತೆಗೆ ಯಾರಿಗೂ ಸಂಬಂಧಿಸದೇ ಇದ್ದ ವಸ್ತು ಅಂತ ಅರ್ಥ. ಯಾಕಂದ್ರೆ ಇಲ್ಲಿ ಒಂದು ಲೈಟ್ ಕಂಬ ಇದೆ ದೊಡ್ಡದು, ಅದು ಯಾರ್ದು ಅಂತ ಹೇಳಿದ್ರೆ ಅದು ಸಾರ್ವಜನಿಕ ವಸ್ತು ಅಂತ ಹೇಳ್ತಾರೆ. ಸಾರ್ವಜನಿಕ ವಸ್ತು ಅಂದ್ರೆ ನಾನು ಸೇರಿದ್ದೇನಲ್ವಾ, ಆದ್ರಿಂದ ನಾನು ಅದಕ್ಕೊಂದು ಬೋರ್ಡ್ ಹಾಕಿದ್ರೆ ಆಗ ಇಲ್ಲಿಯ ವ್ಯವಸ್ಥಾಪಕರು ಕೇಳ್ತಾರೆ, ಏನಾಚಾರ್ಯ ನಿಮ್ಮ ಹೆಸರು ಹಾಕೊಂಡಿದ್ದೀರಿ? ಆಗ ನಾನು ತರ್ಕ ಹೇಳ್ತೇನೆ, ಸಾರ್ವಜನಿಕ ವಸ್ತು ಇದು, ಸರ್ವ ಜನರು ಅಂದ್ರೆ ನಾನು ಕೂಡ ಸೇರಿದ್ದೇನೆ, ಆದ್ರೆ ನನಗೂ ಸಂಬಂಧಿಸಿದ್ದಾದ್ರಿಂದ ನನ್ನೊಂದು ಹೆಸರು ಹಾಕಿದ್ದೇನೆ ಅಷ್ಟೇ. ಆಗ ಅವರು ಹೇಳ್ತಾರೆ, ಸ್ವಾಮಿ ಅದು ಸಾರ್ವಜನಿಕ ವಸ್ತು, ಅದು ಅರ್ಥ ಆಗಲಿಲ್ವಾ? ಪಬ್ಲಿಕ್ ಪ್ರಾಪರ್ಟಿ ಅಂತ ಹೇಳ್ತಾರೆ. ಆಗ ಅರ್ಥ ಆಗುತ್ತೆ ನಮಗೆ. ಕನ್ನಡ ಅರ್ಥ ಆಗದೇ ಇದ್ದವರಿಗೆ ಇಂಗ್ಲಿಷ್ ಬಹಳ ಬೇಗ ಅರ್ಥ ಆಗುತ್ತೆ. ಅದು ಅಂದ್ರೆ ನಿಮಗೆ ಸಂಬಂಧಿಸಿದ್ದಲ್ಲ, ಅದು ಸಾರ್ವಜನಿಕ. ಅಂದ್ರೆ ಸರ್ವಜನಾನಾಂ ಇದಂ ಸಾರ್ವಜನಿಕಂ, ಆ ಶಬ್ದದ ಅರ್ಥ ಎಲ್ಲರಿಗೂ ಸಂಬಂಧಿಸಿದ್ದು ಅಂತ. ಎಲ್ಲರಿಗೂ ಸಂಬಂಧಿಸಿದ್ದು ಅನ್ನೋದರ ವಾಸ್ತವ ಅರ್ಥ ಏನು ಅಂದ್ರೆ ಯಾರಿಗೂ ಸಂಬಂಧಿಸಿದ್ದಲ್ಲ. ಹಾಗಾಗಿ ಬಹಳ ಕೆಟ್ಟದಾಗಿರುವಂತಹ ವಸ್ತು ಅಂದ್ರೆ ಸಾರ್ವಜನಿಕ ವಸ್ತು, ಯಾರಿಗೂ ಸಂಬಂಧಿಸಿದ್ದಲ್ಲ, ಯಾರು ಅದರ ಕ್ಲೀನಿಂಗು ಮತ್ತೊಂದು ನೋಡಿಕೊಳ್ಳುವುದಿಲ್ಲ ಅಂತ ಅರ್ಥ. ಹೀಗೆ ಸರ್ವ ವಿಧಾಯಕವಾದದ್ದು ಸರ್ವ ನಿಷೇಧಕವಾದ ಹಾಗೆ ಸರ್ವ ನಿಷೇಧಕವಾದದ್ದು ಸರ್ವ ವಿಧಾಯಕವಾಗುತ್ತೆ. ಏನೂ ಇರಲಿಲ್ಲ ಅಂದರೆ ಎಲ್ಲವೂ ಇತ್ತು. ಯಾಕೆ? ಏನೂ ಇರಲಿಲ್ಲ ಅಂದರೆ ಯಾವುದೂ ಕೂಡ ಕಾಣಿಸುವ ಹಾಗೆ ಇರಲಿಲ್ಲ ಅಂತ ಅಷ್ಟೇ ಅರ್ಥ. ಶ್ರುತಿ ಹೇಳಿತು ಸೃಷ್ಟಿಗಿಂತ ಪೂರ್ವದಲ್ಲಿ ಏನೂ ಇರಲಿಲ್ಲ. ಏನೂ ಇರಲಿಲ್ಲ ಅಂದರೆ ಕಾಣಿಸುವ ಹಾಗೆ ಇರಲಿಲ್ಲ, ವ್ಯಕ್ತವಾಗಿ ಇರಲಿಲ್ಲ. ನಾವಿಲ್ಲಿ ಹೇಳ್ತೇವೆ ಇಲ್ಲೇನಿದೆ ಆಕಾಶದಲ್ಲಿ, ಏನೂ ಇಲ್ಲ ಆಕಾಶದಲ್ಲಿ, ಮೋಡವೂ ಇಲ್ಲ, ಏನೂ ಇಲ್ಲ. ಏನೂ ಇಲ್ಲ ಅಂದರೆ ಇಲ್ವಾ? ಗಾಳಿ ಇದೆ, ಒಂದಿಷ್ಟು ತೇವಾಂಶ ಇದೆ, ಆ ಗಾಳಿಯಲ್ಲಿ ಒಂದಷ್ಟು ಅಂಶಗಳಿದ್ದಾವೆ, ಧರ್ಮಾಧರ್ಮಗಳಿದ್ದಾವೆ, ಪರಮಾತ್ಮ ಇದ್ದಾನೆ. ಆದರೆ ನಾವು ಏನೂ ಇಲ್ಲ ಅಂತ ಬಹಳ ಗಟ್ಟಿಯಾಗಿ ಹೇಳ್ತೇವಲ್ಲ. ಯಾಕೆ? ಕಾಣಿಸುವ ವಸ್ತು ಯಾವುದೂ ಇಲ್ಲ, ವ್ಯಕ್ತವಾಗಿ ಯಾವುದೂ ಇಲ್ಲ. ಆದ್ರಿಂದ ನಾಸದಾಸೀತ್ ಇತ್ಯಾದಿ ಶ್ರುತಿಗಳು ಅಥವಾ ಏನೂ ಇರಲಿಲ್ಲ ಅಂತ ಹೇಳ್ತಕ್ಕಂಥ ಶ್ರುತಿಗಳು ವ್ಯಕ್ತವಾಗಿ ಏನೂ ಇಲ್ಲ. ಯಾಕಂದರೆ ಮುಂದಕ್ಕೆ ಏನೇನು ಸೃಷ್ಟಿಯಾಗ್ತದೋ ಅದಷ್ಟೂ ಕೂಡ ಪ್ರಳಯ ಕಾಲದಲ್ಲಿ ಇರಲೇಬೇಕು. ಇಲ್ಲದೇ ಇದ್ದದ್ದಕ್ಕೆ ಸೃಷ್ಟಿ ಇಲ್ಲ. ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ. ಇಲ್ಲದೇ ಇದ್ದದ್ದು ಇರವಾಗುವುದು ಅಂತ ಇಲ್ಲ, ಇದ್ದದ್ದು ಇಲ್ಲವಾಗುವುದು ಅಂತ ಇಲ್ಲ. ಮತ್ತೆ ಏನು? ಇದ್ದದ್ದೇ ರೂಪಾಂತರವನ್ನು ಹೊಂದುವುದು. ವ್ಯಕ್ತವಾಗಿ ರೂಪಾಂತರ ಹೊಂದಿದ ವಸ್ತು ಮತ್ತೆ ಅವ್ಯಕ್ತವಾಗುವುದು. ಹೀಗೆ ಅವ್ಯಕ್ತತೆಯಿಂದ ವ್ಯಕ್ತತೆಯ ಕಡೆಗೆ, ವ್ಯಕ್ತತೆಯಿಂದ ಅವ್ಯಕ್ತತೆಯ ಕಡೆಗೆ ಸಾಗುವುದು. ಇದೇ ಸೃಷ್ಟಿ ಪ್ರಳಯಗಳು ಅಂತ ಹೇಳಿದರೆ ಹೊರತು ಇದ್ದದ್ದು ಇಲ್ಲವಾಗುವುದು ಅನ್ನುವುದು ಲಯ ಅಲ್ಲ, ಇಲ್ಲದೇ ಇದ್ದದ್ದೇ ಇರವಾಗುವುದು ಅನ್ನುವುದು ಕೂಡ ಸೃಷ್ಟಿಯಲ್ಲ. ಆದ್ದರಿಂದ ಪ್ರಳಯ ಕಾಲದಲ್ಲಿ ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ ಇವುಗಳು ಇದ್ದವು. ಆದರೆ ಅವ್ಯಕ್ತವಾಗಿ ಆ ಪಂಚಭೂತಗಳ ಸೂಕ್ಷ್ಮ ಸ್ವರೂಪದಿಂದ, ಭೂತ ಸೂಕ್ಷ್ಮ ರೂಪದಿಂದ ಇದ್ದುವೆ ಹೊರತು ಅವುಗಳು ಭೂಮಿ ಇತ್ಯಾದಿ ಅದರ ಪೂರ್ಣ ವಿಸ್ತಾರಗೊಂಡ ರೂಪದಿಂದ ಇರಲಿಲ್ಲ. ಆದ್ರಿಂದಲೇ ಕಾಣಿಸುವ ಸ್ವರೂಪದಿಂದ ಇರಲಿಲ್ಲ.
ಎಲ್ಲ ದೇವತೆಗಳು ಇದ್ರು, ಆದರೆ ಯಾವ ದೇವತೆಗಳು ಕೂಡ ವ್ಯಕ್ತವಾಗಬೇಕಾದಂತಹ ದೈವೀ ಶರೀರದ ಸೃಷ್ಟಿಯಾಗಿರಲಿಲ್ಲ. ಎಲ್ಲ ಚೇತನಗಳು ಇದ್ದುವು, ಆದರೆ ಯಾವ ಚೇತನವೂ ಕೂಡ ಲಿಂಗ ಶರೀರಕ್ಕೆ ಸ್ಥೂಲವಾದ ಮತ್ತೊಂದು ಹೊದಿಕೆಯನ್ನು ಪಡೆದಿರಲಿಲ್ಲ. ಅದರಿಂದ ಎಲ್ಲವೂ ಇತ್ತು, ಮೂಲ ಪ್ರಕೃತಿಯೂ ಇತ್ತು, ಎಲ್ಲ ತತ್ವಗಳೂ ಇದ್ದುವು, ಆದರೆ ವ್ಯಕ್ತತೆ ಇರಲಿಲ್ಲ. ಆದರೆ ಇಲ್ಲಿ ಮುಂದಕ್ಕೆ ಅದೇ ಮಂತ್ರ ಮುಂದುವರಿಸುತ್ತೆ. ತಮಾ ಆಸೀತ್ ತಮಾಸಾ ಗೂಢ್ಲ ಮಂದಿರೇ, ಅಲ್ಲಿ ತಮಸ್ಸು ಇತ್ತು, ಎಲ್ಲೆಡೆ ತಮಸ್ಸು ತುಂಬಿತ್ತು. ಅಂದರೆ ಭಗವಂತ ಸೃಷ್ಟಿಗಿಂತ ಪ್ರಾಕ್ ಎಲ್ಲವನ್ನೂ ಉಳಿಸಿಕೊಂಡಿದ್ದ. ಅಹಮೇವ ಆಸಂ ಅಂದರೆ ಭಗವಂತನ ಜೊತೆಗೆ ಸೃಷ್ಟಿಗೆ ಕಾರಣವಾದ ಎಲ್ಲವೂ ಅವ್ಯಕ್ತವಾಗಿತ್ತು. ಭಗವಂತ ತನಗೆ ತಾನೇ ವ್ಯಕ್ತನಾದ. ತನಗೆ ತಾನೇ ವ್ಯಕ್ತವಾಗುವುದು ಅಂದರೆ ಸ್ವಯಂ ಪ್ರಕಾಶನಾಗುವುದು ಅಂದರೆ ಅಲ್ಲಿ ತುಂಬಿದ್ದಂತಹ ತಮಸ್ಸನ್ನು ನುಂಗುವುದು, ಕತ್ತಲೆಯನ್ನು ನುಂಗಿ ಬೆಳಕಾದ. ಭಗವಂತ ಯಾವಾಗ ಸ್ವಯಂ ವ್ಯಕ್ತನಾದ ಅಲ್ಲಿಂದ ಮತ್ತೆ ಬೇರೆ ಬೇರೆ ನಾಣ್ಯತ್ವೈ ಸದಸತ್ ಪರಂ, ಸತ್ ಅಸತ್ಗಳೆಲ್ಲವೂ ಕೂಡ ಪ್ರಕಾಶಮಾನವಾಗುವುದಕ್ಕೆ ಶುರುವಾದವು. ಸತ್ ಅಂದರೆ ಕಾರ್ಯ, ಅಸತ್ ಅಂದರೆ ಕಾರಣ. ಕಾರ್ಯ ಕಾರಣಗಳು, ಈ ಕಾರ್ಯ ಕಾರಣಗಳು ಅಂತ ಹೇಳಿದರೆ ಭೂತ ಸೂಕ್ಷ್ಮ. ಭೂತ ಸೂಕ್ಷ್ಮ ಸ್ವಲ್ಪ ಮಾತ್ರ ಉಪಚಯವನ್ನು, ಬೇರೆ ಸತ್ವರಜಸ್ತಮೋ ಗುಣಗಳ ಭಾಗದಿಂದ ಉಪಚಯವನ್ನು ಪಡೆದು ಬೆಳೆದು ದೊಡ್ಡದಾಗಿ, ಅದು ಮತ್ತೆ ತೃತೀಯ ಸ್ಕಂದದಲ್ಲಿ ನೋಡಿದಾಗ ಅರ್ಥ ಆಗುತ್ತೆ. ಬೆಳೆದು ದೊಡ್ಡದಾಗಿ ಈ ಪಂಚ ಇಂದ್ರಿಯಗಳು, ಪಂಚಭೂತಗಳು, ಪಂಚಭೂತಗಳಲ್ಲಿ ಪಂಚ ತನ್ಮಾತ್ರೆಗಳು, ಅವಷ್ಟನ್ನೂ ಗ್ರಹಿಸುವುದಕ್ಕೆ ಇಂದ್ರಿಯಗಳಿಗೆ ನಿಯಾಮಕವಾದ ಮನಸ್ತತ್ವ, ಮನಸ್ತತ್ವವನ್ನು ನಿಯಮಿಸುವ ಅಹಂಕಾರ ತತ್ವ, ಅದಕ್ಕಿಂತೂ ಶ್ರೇಷ್ಠವಾದಂತಹ ಮಹತ್ತತ್ವ, ಜೊತೆಗೆ ಈ ಪಂಚಭೂತಗಳನ್ನು ಅದರಲ್ಲಿದ್ದಂತಹ ರೂಪರಸ ಗಂಧಾದಿಗಳನ್ನು ಗ್ರಹಿಸುವ ಪಂಚ ಇಂದ್ರಿಯಗಳ ಜೊತೆಗೆ ಮಾತಾಡುವುದಕ್ಕೆ ವಾಗೀಂದ್ರಿಯ, ತೆಗೆದುಕೊಳ್ಳುವುದಕ್ಕೆ ಕೊಡುವುದಕ್ಕೆ ಪಾಣಿ ಎನ್ನುವ ಇಂದ್ರಿಯ, ನಡೆದಾಡುವುದಕ್ಕೆ ಪಾದವೆಂಬ ಇಂದ್ರಿಯ, ಜೊತೆಗೆ ಪಾಯು ಉಪಸ್ಥಗಳೆಂಬಂತಹ ವಿಸರ್ಜನೆ ಇಂದ್ರಿಯಗಳು, ಹೀಗೆ ಪಂಚಕರ್ಮೇಂದ್ರಿಯಗಳು, ಒಟ್ಟು 24 ತತ್ವಗಳ ನಿರ್ಮಾಣವನ್ನು ಭಗವಂತ ಮಾಡಿದ. ಕೊನೆಗೆ ಎಲ್ಲವನ್ನೂ ಕೂಡ ತನ್ನ ಹೊಟ್ಟೆಯಲ್ಲಿ ಹಾಕಿಕೊಳ್ತಾನೆ. ಹೀಗೆ ಮಾಡುವವ ಸರ್ವಸರ್ಜಕನಾದಂತಹ ನಾನೇ. ಇಷ್ಟನ್ನೇ ಚತುರ್ಮುಖ ಬ್ರಹ್ಮ ಉಪದೇಶ ಮಾಡ್ತಾನೆ. ಚತುರ್ಮುಖ ಬ್ರಹ್ಮನಿಗೆ ಭಗವಂತ ಉಪದೇಶಿಸಿದ. ಈ ಉಪದೇಶದ ಮಾತನ್ನೇ ನಾವು ಚತುಶ್ಲೋಕಿ ಭಾಗವತ ಅಂತ ಕರೆಯುವುದು. ಅಂದರೆ ಚತುರ್ಮುಖ ನಾನು ಬೆಳಗ್ಗೆ ಹೇಳಿದೆ, ಭಾಗವತ ನಮಗೆ ಹೇಗೆ ಬಂತು? ನಾರಾಯಣ ಚತುರ್ಮುಖನಿಗೆ ಉಪದೇಶಿಸಿದ. ಇದು ದ್ವಿತೀಯ ಸ್ಕಂದದಲ್ಲಿ ಬಂದ ವಿಷಯ. ನಾರಾಯಣ 4 ಶ್ಲೋಕಗಳಲ್ಲಿ ಚತುರ್ಮುಖನಿಗೆ ಭಾಗವತವನ್ನು ಉಪದೇಶಿಸಿದ. ಚತುರ್ಮುಖ ಬ್ರಹ್ಮ ಬಹುಶಃ ಅದನ್ನು 40 ಶ್ಲೋಕ ಮಾಡಿ ನಾರದನಿಗೆ ಉಪದೇಶಿಸಿದ. ನಾರದ ಅದನ್ನು ಮತ್ತೆ 4 ಶ್ಲೋಕ ಮಾಡಿ ಚತುರ್ಮುಖ ಭಗವಂತನ ಮುಂದೆ ಒಪ್ಪಿಸಿದ. ಹೀಗೆ ಶಿಷ್ಯನಿಗೆ ಪಾಠ ಹೇಳುವಾಗ ಸ್ವಲ್ಪ ದೊಡ್ಡದಾಗುತ್ತೆ ಅದು. ಶಿಷ್ಯ ಅದನ್ನು ಚೆನ್ನಾಗಿ ಮನನ ಮಾಡಿಕೊಂಡಾಗ ಮತ್ತೆ ಚಿಕ್ಕದಾಗ್ತದೆ. ಅದನ್ನು ಭಗವಂತ ವೇದವ್ಯಾಸರ ಮುಂದೆ ಒಪ್ಪಿಸಿದ. ವೇದವ್ಯಾಸರು ಇದನ್ನು ನಾನು ಶುಕನಿಗೇ ಕೊಡುವುದಲ್ಲ, ಲೋಕದ ಜನಕ್ಕೆ ಕೊಡುವುದು ಅನ್ನುವ ದೃಷ್ಟಿಯಿಂದ ಅದನ್ನು 24,000 ಅಥವಾ 18,000 ಗ್ರಂಥೋಷ್ಟಾದಶಸಾಹಸ್ರ ಶ್ರೀಮದ್ಭಾಗವತಾಭಿಧ. 18,000 ಅಂತ ಹೇಳಿದರೆ 18,000. 18,000 ಗ್ರಂಥಸ್ವರೂಪಿಯಾದಂತಹ ಶ್ರೀಮದ್ಭಾಗವತವನ್ನಾಗಿಸಿ ಅದನ್ನು ಶುಕಾಚಾರ್ಯರಿಗೆ ಕೊಟ್ಟ. ಹೀಗೆ ಶುಕಾಚಾರ್ಯರು ಅದನ್ನು ಇನ್ನಷ್ಟು ವಿಸ್ತಾರ ಮಾಡಿಕೊಂಡು ಅದನ್ನು ಬಿಡಿಸಿ ಅದನ್ನು ಪರೀಕ್ಷಿತ ರಾಜಾದಿಗಳ ಮುಂದೆ ಉಪದೇಶ ಮಾಡಿದರು. ಅದನ್ನು ಈಗ ನಾವು ಇನ್ನಷ್ಟು ಬಿಡಿಸಿ ಉಪನ್ಯಾಸ ಮಾಡುವುದು. ಹೀಗೆ ನಾವು ಮೊದಲು ಸಂಕ್ಷಿಪ್ತವಾದದ್ದನ್ನು ವಿಸ್ತಾರಗೊಳಿಸುವುದು ಅನ್ನುವುದೇ ಜ್ಞಾನ ಪ್ರಸಾರ ಅಥವಾ ಜ್ಞಾನದ ಪ್ರಾಚುರ್ಯ ಅಂತ ಕರೆಯುವುದು. ಈ ನಿಟ್ಟಿನಿಂದ ಭಗವಂತನಿಂದ ಚತುಶ್ಲೋಕಿ ಭಾಗವತ ಚತುರ್ಮುಖ ಬ್ರಹ್ಮನಿಗೆ ಬಂತು. ಚತುರ್ಮುಖ ಬ್ರಹ್ಮ ಮತ್ತೆ ಭಗವಂತನನ್ನು ಒಂದಷ್ಟು ಸ್ತುತಿಸಿ ಭಗವಂತನ ಪ್ರೀತಿಯನ್ನು ಸಂಪಾದಿಸಿ ಭಗವಂತನ ಆ ದೃಷ್ಟಿ ಕಟಾಕ್ಷ, ಆ ಕಟಾಕ್ಷದಿಂದ ತೃಪ್ತನಾಗಿ ವಿರತನಾದ ಅಂತ ಇದು ದ್ವಿತೀಯ ಸ್ಕಂದ ಅಲ್ಲಿಗೆ ಉಪಸಂಹಾರ ಆಗ್ತದೆ. ಅಲ್ಲಿಂದ ತೃತೀಯ ಸ್ಕಂದ ಪ್ರಾರಂಭ ಆಗ್ತದೆ. ತೃತೀಯ ಸ್ಕಂದ ಶ್ರೀಮದ್ ಭಾಗವತದ ಒಂದು ರಸದ ಗಟ್ಟಿ. ಅದನ್ನು ಶುರು ಮಾಡಿದರೆ ನಮಗೆ 7 ದಿವಸ ಹೋದದ್ದೇ ಗೊತ್ತಾಗುವುದಿಲ್ಲ. ಅಂಥ ಸ್ಕಂದ 3ನೆಯ ಸ್ಕಂದ ಮತ್ತು 11ನೇ ಸ್ಕಂದ. ಇದರಲ್ಲಿ ಕಥೆ ಬಹಳಷ್ಟು ಕಡಿಮೆ. ಈ ಭಾಗಗಳಲ್ಲಿ ಕಥೆಯ ಭಾಗ ತುಂಬ ಕಡಿಮೆ, ಆದರೆ ತತ್ವದ ಭಾಗ ಬಹಳಷ್ಟು ಜಾಸ್ತಿ. ಅದರಲ್ಲೂ ತೃತೀಯ ಸ್ಕಂದದಲ್ಲಿ ಬರುವ ಕಪಿಲಗೀತೆ ಅದು ಶ್ರೀಮದ್ ಭಗವದ್ಗೀತೆಗಿಂತ ವಿಸ್ತೃತವಾದ ಒಂದು ದೊಡ್ಡ ಶಾಸ್ತ್ರ ಪ್ರಪಂಚ. ಇಲ್ಲಿ ಸಂವಾದಗಳು, ವಿದುರ ಮತ್ತು ಮೈತ್ರೇಯರ ಸಂವಾದ ಬರ್ತದೆ. ಜೊತೆಗೆ ವಿದುರ ಮೈತ್ರೇಯ ಸಂವಾದವೇ ಬಹಳ ಮುಖ್ಯವಾದದ್ದು. ಪ್ರಾರಂಭದಲ್ಲಿ ವಿದುರ
ಯಾಕೆ ತೀರ್ಥಯಾತ್ರೆಗೆ ಹೊರಟ ಅನ್ನುವ ಕಥೆ ಬರ್ತದೆ. ಅದನ್ನು ನಾವು ವಿಸ್ತಾರ ಮಾಡುವುದು ಬೇಡ, ಯಾಕಂದರೆ ಮಹಾಭಾರತದಲ್ಲಿ ಅದು ವಿಸ್ತಾರವಾಗಿ ಬಂದಿರತಕ್ಕಂತಹ ಕಥೆ. ಹಾಗೆ ಹಸ್ತಿನಪುರವನ್ನು ಬಿಟ್ಟು ವಿದುರ ಇದು ಇಷ್ಟವಾಗುವುದಿಲ್ಲ ಅಂತ ಹೇಳಿ ಬಿಟ್ಟು ಹೋದ. ಯಾಕಂದರೆ ಹಸ್ತಿನಪುರದಲ್ಲಿ ವಿದುರನ ಮನಸ್ಸಿಗೆ ಸರಿಯಾದ ವಾತಾವರಣ ಇರಲಿಲ್ಲ. ಒಂದು 8 ಕಾರಣಗಳನ್ನು ಹೇಳ್ತಾರೆ ವಿದುರ ಊರು ಬಿಡುವುದಕ್ಕೆ ಕಾರಣಗಳು. ಅದರಲ್ಲಿ ಭಗವಂತನ ಚಿಂತನೆ ಇಲ್ಲದೇ ಇರುವುದು ಅನ್ನುವುದೇ ಮುಖ್ಯ ಕಾರಣ. ಪರಮ ಧರ್ಮ ಸಂಪನ್ನನಾದಂತಹ ವಿದುರ ಹಸ್ತಿನಪುರವನ್ನು ತ್ಯಜಿಸಿ ಹೊರಡುವಾಗ ತನ್ನ ಕೈಯಲ್ಲಿದ್ದಂತಹ ಬಿಲ್ಲನ್ನು ಅಲ್ಲೇ ಬಾಗಿಲಲ್ಲಿ ಬಿಸಾಡಿ ಹೋದ. ವಿದುರ ತಾನು ಧನುರ್ವಿದ್ಯೆಯನ್ನು ಕಲಿತಿದ್ದ. ಒಂದು ಆಪತ್ತಿನಲ್ಲಿ ಬೇಕಾಗ್ತದೆ ಅನ್ನುವ ಕಾರಣದಿಂದ ದುರ್ಯೋಧನನ ಸಿಂಹಾಸನವಾದಂತಹ ಈ ಹಸ್ತಿನಪುರದ ಸಿಂಹಾಸನಕ್ಕೆ ಏನಾದರೂ ಆಪತ್ತು ಬಂತು ಅಂತಾದರೆ ರಕ್ಷಣೆ ಮಾಡುವುದಕ್ಕೆ ಬೇಕು ಅಂತ ಧನುರ್ವಿದ್ಯೆಯನ್ನು ಕಲಿತಿದ್ದ. ಆದರೆ ಯಾವಾಗ ದುರ್ಯೋಧನನ ಅಟ್ಟಹಾಸ, ವಿಕಟಾಟ್ಟಹಾಸಗಳು, ಅದು ದುಷ್ಟ ಚತುಷ್ಟಯದ ಜೊತೆಗೆ ಸೇರಿಕೊಂಡು ಮಾಡತಕ್ಕಂತಹ ಅನರ್ಥಗಳು, ಇದನ್ನೆಲ್ಲ ಕಂಡ ಕೃಷ್ಣ ಸಂಧಾನಕ್ಕೋಸ್ಕರ ಬಂದಾಗ ಒಂದು 5 ಗ್ರಾಮಗಳನ್ನಾದರೂ ಕೊಟ್ಟು ಯುದ್ಧವನ್ನು ತಪ್ಪಿಸಿಕೋ ಅಂತ ಉಪದೇಶಿಸಿದ ಕೃಷ್ಣ. ವಿದುರನ ಜೊತೆಗೇ ಬಂದಿದ್ದ ಕೃಷ್ಣ ಅಲ್ಲಿಗೆ ಬರುವಾಗ. ಆದರೆ ವಿದುರನನ್ನು ಹೀಯಾಳಿಸಿಕೊಂಡು ಮಾತಾಡಿದ ದುರ್ಯೋಧನ. ನೀನು ದಾಸೀಪುತ್ರ ಅಂತ ಜರಿದ, ಚಿಕ್ಕಪ್ಪ ಅನ್ನುವ ಗೌರವವನ್ನು ಕೊಡಲಿಲ್ಲ. ವಿದುರನಿಗೆ ಅದರಿಂದ ಬೇಸರ ಆಗಲಿಲ್ಲ. ಆದರೆ ಯಾವಾಗ ಕೃಷ್ಣನನ್ನು ಕೂಡ ಗೌರವಿಸಲಿಲ್ಲ ದುರ್ಯೋಧನ, ಕೃಷ್ಣನನ್ನು ಕಟ್ಟಿ ಹಾಕಿ ಆದರೂ ನಾವು ಪಾಂಡವರನ್ನು ಜಯಿಸಿಬಿಡ್ತೇವೆ ಅನ್ನುವ ದೃಷ್ಟಿಯಿಂದ ಕೃಷ್ಣನ ಬಂಧನಕ್ಕೋಸ್ಕರ ದುರ್ಯೋಧನ, ಶಕುನಿ ಮತ್ತು ದುಶ್ಯಾಸನ ಮತ್ತು ಕರ್ಣನ ಜೊತೆಗೆ ದುರ್ಯೋಧನ ಪ್ರವೃತ್ತಿ ಮಾಡಿದ್ನೋ ಆವಾಗ ವಿದುರನಿಗೆ ಇವನನ್ನು ನಾನು ರಕ್ಷಿಸಿ ಪ್ರಯೋಜನವಿಲ್ಲ. ನನ್ನ ಅಣ್ಣನಾದಂತಹ ಧೃತರಾಷ್ಟ್ರನಿಂದ ಈ ಹಸ್ತಿನಪುರದ ಸಿಂಹಾಸನ ಬಹಳ ಕಾಲದ ತನಕ ಶೋಭಾಯಮಾನವಾಗಿ ಬೆಳಗೀತು ಅಂತ ಚಿಂತಿಸಿಕೊಂಡಿದ್ದೆ. ಆದರೆ ಧೃತರಾಷ್ಟ್ರ ದುರ್ಯೋಧನನ ಅಧೀನನಾಗಿ ಹೋಗಿದ್ದಾನೆ. ದುಷ್ಟನಾದ ದುರ್ಯೋಧನನನ್ನು ನಿಯಂತ್ರಿಸುವ ಶಕ್ತಿ ಇಲ್ಲದೆ ಇದ್ದಂತಹ ಧೃತರಾಷ್ಟ್ರನಿಂದ ಈ ದೇಶಕ್ಕೆ ಕ್ಷೇಮವಿಲ್ಲ ಅಂತ ಅವತ್ತು ವಿದುರ ತೀರ್ಮಾನಿಸಿದ. ಇನ್ನು ಈ ಸಿಂಹಾಸನದ ರಕ್ಷಣೆಗೋಸ್ಕರ ನನಗೆ ಶಸ್ತ್ರ ಬೇಕಾಗಿಲ್ಲ ಅಂತ ಹೇಳಿ ಶಸ್ತ್ರ ಸನ್ಯಾಸವನ್ನು ಕೈಗೊಂಡ. ದ್ವಾರದಲ್ಲಿ ತನ್ನ ಶಸ್ತ್ರವನ್ನಿಟ್ಟು ನಾನು ತೀರ್ಥಯಾತ್ರೆಗೆ ಹೊರಡ್ತೇನೆ ಅಂತ ತೀರ್ಥಯಾತ್ರೆಗೆ ಹೊರಟ. ಹಾಗೆ ಸಂಚಾರ ಮಾಡ್ತಾ ಆತ ಗಂಗಾದ್ವಾರ ಪ್ರದೇಶಕ್ಕೆ ಬರ್ತಾನೆ. ಗಂಗಾದ್ವಾರದಲ್ಲಿ ಆತನಿಗೆ ಉದ್ಧವ ಸಿಗ್ತಾನೆ. ಇಲ್ಲಿ ಸಂಚಾರ ಮಾಡ್ತಾ ಬಂದಂತಹ ವಿದುರ ಉದ್ಧವನ ಜೊತೆಗೆ ಬಹಳಷ್ಟು ಹೊತ್ತು ಮಾತಾಡ್ತಾನೆ. ಉದ್ಧವ ಶ್ರೀಕೃಷ್ಣನ ಪರಮ ಭಕ್ತ. ಆತನ ಬಗ್ಗೆ ಮುಂದಕ್ಕೆ ಉದ್ಧವ ಗೀತೆಯನ್ನು ನಾವು ಏಕಾದಶ ಸ್ಕಂದದಲ್ಲಿ ಕೇಳುವವರಿದ್ದೇವೆ. ಶ್ರೀಕೃಷ್ಣನ ಪರಮ ಭಕ್ತನಾದಂತಹ ಉದ್ಧವನನ್ನು ಕಂಡಂತಹ ವಿದುರ ಶ್ರೀಕೃಷ್ಣನ ಬಗ್ಗೆ ಮಾತಾಡ್ತಾನೆ. ಕೃಷ್ಣನ ಬಗ್ಗೆ ಕೇಳ್ತಾ ಇಬ್ಬರೂ ಕೂಡ ಗದ್ಗದ ಕಂಠರಾಗಿ ಆನಂದಾಶ್ರುವಿನಲ್ಲಿ ಒಂದು ಆನಂದ ಸಾಗರದಲ್ಲಿ ಮುಳುಗಿ ಬಿಡ್ತಾನೆ. ಕೃಷ್ಣ ಅವತಾರ ಸಮಾಪ್ತಿ ಮಾಡಲಿದ್ದಾನೆ ಅನ್ನುವ ವಿಷಯ ಅವರನ್ನು ಸ್ವಲ್ಪ ತಪ್ಪಿಕೂಗೊಳಿಸುತ್ತದೆ. ಕೃಷ್ಣನ ಲೀಲೆಗಳನ್ನು ವಿಸ್ತಾರವಾಗಿ ಕೇಳ್ತಾನೆ. ಆಮೇಲೆ ತತ್ವದ ಬಗ್ಗೆ ಚಿಂತನೆ ನಡೀತದೆ. ಆವಾಗ ಉದ್ಧವ ಹೇಳ್ತಾನೆ, ಈ ತತ್ವ ಚಿಂತನೆ ನನ್ನ ಹತ್ರ ನೀನು ನಡೆಸಿದರೆ ಹೆಚ್ಚು ವಿಷಯ ನಿನಗೆ ಗೊತ್ತಾಗಲಿಕ್ಕಿಲ್ಲ. ನೀನು ಅಲ್ಲಿ ಗಂಗಾದ್ವಾರದಲ್ಲಿ ಸಿಗತಕ್ಕಂತಹ ಮೇತ್ರೇಯರಲ್ಲಿ ಈ ವಿಷಯವನ್ನು ಕೇಳಿ ತಿಳ್ಕೋ ಅಂತ ಉದ್ಧವ ಹೇಳ್ತಾನೆ. ಹಾಗೆ ಉದ್ಧವನಿಂದ ಬೀಳ್ಕೊಂಡಂತಹ ವಿದುರ ಗಂಗಾದ್ವಾರಕ್ಕೆ, ಇವತ್ತು ಯಾವುದನ್ನು ನಾವು ಹರಿದ್ವಾರ ಅಂತ ಕರಿತೇವೋ ಅಂತಹ ಆ ಹರಿದ್ವಾರಕ್ಕೆ ಮಾಯಾಪುರಿಗೆ ಬರ್ತಾನೆ. ಬಂದವ ಅಲ್ಲಿ ಮೈತ್ರೇಯರ ಜೊತೆಗೆ ಸಂವಾದ ಮಾಡ್ತಾನೆ. ಮೈತ್ರೇಯರು ಅಂತ ಹೇಳಿದ್ರೆ ಪರಾಶರನ ಶಿಷ್ಯರು. ಮಿತ್ರ ಅಂತಕ್ಕಂತಹ ಋಷಿಕೆಯ ಮಗ ಮೈತ್ರೇಯ. ವೇದವ್ಯಾಸರಿಗೆ ಸಹಪಾಠಿಗಳಾದ್ದರಿಂದ ವೇದವ್ಯಾಸರಿಗೂ ಅತ್ಯಂತ ಪ್ರೀತಿಪಾತ್ರರಾದವರು ಮೈತ್ರೇಯರು. ಭಗವಂತನ ಪರಮಭಕ್ತ, ತತ್ವಜ್ಞಾನಿ. ಅಂತಹ ಮೈತ್ರೇಯರನ್ನು ಯಾವಾಗ ವಿದುರ ಕಂಡ ಅವರ ಪಾದಕ್ಕೆ ಬಿದ್ದು ನಮಸ್ಕರಿಸಿ, ನನಗೆ ತತ್ವೋಪದೇಶವನ್ನು ಮಾಡ್ರಿ, ಸೃಷ್ಟಿ ಪ್ರಕ್ರಿಯೆಯ ಬಗ್ಗೆ ವಿವರಣೆಯನ್ನು ಕೊಡಿ ಅಂತ ಕೇಳಿಕೊಳ್ತಾನೆ. ಆಗ ಸೃಷ್ಟಿಯ ಬಗ್ಗೆ ವಿವರಣೆಯನ್ನು ಮೈತ್ರೇಯರು ವಿದುರನಿಗೆ ಕೊಡ್ತಾರೆ. ಸೃಷ್ಟಿ ಪ್ರಕ್ರಿಯೆ ವಸ್ತುತಃ ಶ್ರೀಮದ್ ಭಾಗವತದಲ್ಲಿ ಮುಖ್ಯವಾಗಿ ಮೂರು ಬಾರಿ ಬರ್ತದೆ. ಅದರಲ್ಲಿ ಈಗಾಗಲೇ ದ್ವಿತೀಯ ಸ್ಕಂದದಲ್ಲಿ ಒಂದು ಬಾರಿ ಬಂದಿದ್ದು, ಅದನ್ನು ನಾವು ಬಿಟ್ಟಿದ್ದೇವೆ. ಮುಂದಕ್ಕೆ ಏಕಾದಶ ಸ್ಕಂದದಲ್ಲಿ ಸೃಷ್ಟಿ ಪ್ರಕ್ರಿಯೆ ಮತ್ತೊಮ್ಮೆ ಬರ್ತದೆ. ವಿಸ್ತಾರವಾಗಿ ಸೃಷ್ಟಿ ಪ್ರಕ್ರಿಯೆ ಬಂದಿರುವಂತಹದ್ದು ಅದು ಈ ತೃತೀಯ ಸ್ಕಂದದಲ್ಲಿ.
ಹಾಗಾಗಿ ಇಲ್ಲಿ ಒಂದು ಬಾರಿ ನಾವು ಸೃಷ್ಟಿಯ ಬಗ್ಗೆ ನೋಡಬೇಕು. ಅದನ್ನು ವಿಸ್ತಾರವಾಗಿ ಶ್ರವಣ ಮಾಡದೇ ಹೋದ ಪಕ್ಷದಲ್ಲಿ ಭಾಗವತದ ಶ್ರವಣ ಪೂರ್ಣವಾಗುವುದಿಲ್ಲ. ಯಾಕೆ ಮತ್ತೆ ಮತ್ತೆ ಸೃಷ್ಟಿಯ ಬಗ್ಗೆ ಪುರಾಣ ಹೇಳ್ತದೆ? ಯಾಕೆ ಅಂತ ಹೇಳಿದರೆ, ಭಗವಂತನ ಮಹಾತ್ಮೆಯನ್ನು ತಿಳಿಯುವುದಕ್ಕೆ ಮುಖ್ಯ ಸಾಧನ ಭಗವಂತನ ಸೃಷ್ಟಿಯ ವಿಚಾರಗಳು. ನಮಗೋಸ್ಕರ ಇಷ್ಟೆಲ್ಲ ದೇವರು ಮಾಡಿದ್ದಾನೆ ಅಂತ ಹೇಳಿದಾಗ ಅವನ ಮೇಲೆ ಹುಟ್ಟುವಷ್ಟು ಪ್ರೀತಿ ದೇವರು ಹಿರಣ್ಯಾಕ್ಷನನ್ನು ಕಶಿಪುವನ್ನು ಸಂಹರಿಸಿದ ಅಂತ ಹೇಳಿದಾಗ ಬರುವುದಿಲ್ಲ. ನಮಗೋಸ್ಕರ ಏನು ಮಾಡಿದ ಅನ್ನುವ ಪ್ರಶ್ನೆ ಮುಖ್ಯವಾಗ್ತದೆ. ಅವರ ಇಡೀ ಸೃಷ್ಟಿ ಅದು ಈ ಸೃಷ್ಟವಾದ ಎಲ್ಲ ವಸ್ತುಗಳಿಗಿಂತಲೂ ಆತ ಮಹಿಮಾ ಸಂಪನ್ನನಾಗಿದ್ದಾನೆ, ಅವ ಸರ್ವೋತ್ತಮನಿದ್ದಾನೆ ಅನ್ನುವುದನ್ನು ತಿಳಿಯುವುದಕ್ಕೆ ಮತ್ತು ನಮ್ಮ ಮೇಲೆ ಅವರಿಗೆ ಎಷ್ಟು ಕರುಣೆ ಇದೆ ಅನ್ನುವುದನ್ನು ಅರ್ಥೈಸಿಕೊಳ್ಳುವುದಕ್ಕೆ ಮೂಲ ಸಾಧನವಾಗಿದೆ ಅನ್ನುವ ದೃಷ್ಟಿಯಿಂದ ಪುರಾಣಗಳು ಈ ಸೃಷ್ಟಿ ಮತ್ತು ಪ್ರತಿಸೃಷ್ಟಿಗಳ ಬಗ್ಗೆ ನಿರಂತರವಾಗಿ ಉಲ್ಲೇಖ ಮಾಡ್ತಾರೆ. ಪುರಾಣ ಪಂಚಲಕ್ಷಣಂ ಅಂತ ಹೇಳ್ತಾರೆ. ಪುರಾಣದ 5 ಸ್ವರೂಪ. ಪುರಾಣ ಅಂತಾಗಬೇಕಾದ್ರೆ ಅದು ಸರ್ಗಶ್ಚ ಪ್ರತಿರಸರ್ಗಶ್ಚ ವಂಶೋ ಮನ್ವಂತರಾಣಿಚ ವಂಶಾನುಚರಿತಂಚೇತಿ ಪುರಾಣಂ ಪಂಚಲಕ್ಷಣಂ ಅಂತ ದ್ವಿತೀಯ ಸ್ಕಂದ ಭಾಗವತದಲ್ಲೇ ಬಂದಿದೆ. ಆ ಪುರಾಣದ ಪಂಚಲಕ್ಷಣಗಳಲ್ಲಿ ಒಂದು ಸರ್ಗ ಮತ್ತೊಂದು ಪ್ರತಿಸರ್ಗ. ಸೃಷ್ಟಿ ಮತ್ತು ಪ್ರತಿಸೃಷ್ಟಿಯ ಬಗ್ಗೆ ಅದು ಅವಶ್ಯ ತಿಳಿಸಲೇಬೇಕು. ಹೇಗೆ ಸೃಷ್ಟಿ ನಡೆಯಿತು? ಭಗವಂತ ಸೃಷ್ಟಿಸೋಣ ಅಂತ ಯೋಚಿಸಿದ. ಬರಿಯ ಭಾಗವತದ ಸೃಷ್ಟಿಯನ್ನಷ್ಟೇ ನೋಡಿದರೆ ಕೆಲವು ಸಲ ಗೊಂದಲವಾಗುವುದು. ಅದಕ್ಕೆ ಉಳಿದ ಪುರಾಣಗಳು ಮತ್ತು ಉಪನಿಷತ್ತುಗಳಲ್ಲಿ ಬಂದಂತಹ ಸೃಷ್ಟಿಯ ವಿಚಾರಗಳನ್ನು ಸೇರಿಸಿಕೊಂಡು ನಾವು ಅವಲೋಕನೆ ಮಾಡಬೇಕು. ಸೃಷ್ಟಿಸೋಣ ಅಂತ ಭಗವಂತ ಚಿಂತಿಸಿದ. ಅದಕ್ಕೆ ಪ್ರಳಯ ಕಾಲ ಅಂತ ಹೆಸರು. ಪ್ರಳಯ ಅಂತ ಹೇಳಿದರೆ ಎಲ್ಲವೂ ಅವ್ಯಕ್ತ ಸ್ಥಿತಿಯನ್ನು ಹೊಂದತಕ್ಕಂಥದ್ದು. ತ್ರಿವಿಧ ಪ್ರತಿಸಂಕ್ರಮ ಅಂತ ಉಪನಿಷತ್ತು ಹೇಳುತ್ತೆ. 3 ಬಗೆಯಾಗಿ ಪ್ರತಿಸಂಕ್ರಮ ಪ್ರಳಯ ಅನ್ನೋದು ಉಂಟಾಗ್ತದೆ. ಅಂದರೆ ವಸ್ತು ನಾಶವಾಗುವುದು 3 ಬಗೆಯಾಗಿ. ಯಾವುದು? ಒಂದು ಕಾಲದಿಂದ ನಾಶವಾಗುವುದು, ಇನ್ನೊಂದು ದ್ರವ್ಯದಿಂದ ನಾಶವಾಗುವುದು, ಮತ್ತೊಂದು ಗುಣದಿಂದ ನಾಶವಾಗುವುದು ಅಂತ. ನಾಶವಾಗುವುದಕ್ಕೆ 3 ಸ್ಥಿತಿ. ಒಂದು ವಸ್ತು ದ್ರವ್ಯದಿಂದ ನಾಶವಾಗುವುದು ಅಂತ ಹೇಳಿದರೆ, ಒಂದು ಮಡಿಕೆ ಇರ್ತದೆ. ಮಡಿಕೆಗೆ ಒಂದು ಕೋಲು ಹಿಡ್ಕೊಂಡು ಹೊಡೆದಾಗ ಮಡಿಕೆ ನಾಶವಾಗ್ತದೆ. ಇದಕ್ಕೆ ದ್ರವ್ಯದಿಂದ ನಾಶ ಅಂತ ಕರೀತೇವೆ. ಕೋಲು ಎಂಬ ದ್ರವ್ಯದಿಂದ ಮಡಿಕೆ ಎಂಬುದು ನಾಶವಾಯಿತು. ಕೆಲವು ಕಾಲದಿಂದ ನಾಶವಾಗ್ತದೆ. ಸುಮ್ಮನೆ ಹಾಗೆ ಇಟ್ಟಿರ್ತೇವೆ, ಒಂದಿಷ್ಟು ಕಾಲ ಇರುತ್ತೆ, ಆಮೇಲೆ ಪುಡಿ ಪುಡಿಯಾಗಿ ನಾಶವಾಗುತ್ತೆ. ಕರ್ಪೂರ ಒಂದಿಷ್ಟು ಹೊತ್ತು ಇಟ್ಟರೆ ತಾನಾಗಿ ನಾಶವಾಗ್ತದೆ. ಒಂದು ಮಾವಿನ ಹಣ್ಣು ಒಂದು 4 ದಿವಸ ಆದಮೇಲೆ ಬಳಿತು ಹೋಗುತ್ತೆ. 5ನೇ ದಿವಸ ಆಗಬೇಕಾದ್ರೆ ನೀರಾಗುತ್ತೆ. 6ನೇ ದಿವಸ ಆಗಬೇಕಾದ್ರೆ ಪುಡಿ ಪುಡಿ ಆಗುತ್ತೆ. ಇದಕ್ಕೆ ಕಾಲದಿಂದ ನಾಶ ಅಂತ ಕರೀತೇವೆ. ಮತ್ತೊಂದು ಗುಣದಿಂದ ನಾಶವಾಗುವುದು. ದ್ವೇಷ ಅನ್ನೋದಿತ್ತು ಅಂತಾದರೆ ಆವಾಗ ಪ್ರೀತಿ ಅನ್ನುವ ಗುಣದಿಂದ ದ್ವೇಷ ನಾಶ ಆಗ್ತದೆ. ಜ್ಞಾನ ಅನ್ನುವ ಗುಣದಿಂದ ಅಜ್ಞಾನವೂ ನಾಶವಾಗ್ತದೆ. ಸತ್ವವೆಂಬ ಗುಣದಿಂದ ತಮಸ್ಸು ನಾಶವಾಗುತ್ತೆ. ಹೀಗೆ ಗುಣದಿಂದ ನಾಶ, ದೇಶದಿಂದ ನಾಶ ಮತ್ತು ಕಾಲದಿಂದ. ದೇಶದಿಂದ ಅಂದರೆ ವಸ್ತುವಿನಿಂದ ಮತ್ತು ಕಾಲದಿಂದ ಅಂತ ತ್ರಿವಿಧ ಪ್ರತಿಸಂಕ್ರಮ. ಇದು ಪ್ರತಿಸಂಕ್ರಮ ಅಂತ ಕರೆಸಿಕೊಳ್ಳುವ ಸ್ಥಿತಿ. ಸೃಷ್ಟಿ ಹೇಗೆ? ಭಗವಂತ ಪ್ರಳಯಾಂಬುದಿಯಲ್ಲಿ ತೇಲ್ತಾ ಇದ್ದ. ಪ್ರಳಯ ಸಾಗರದಲ್ಲಿ ಆತ ಆಲದೆಲೆಯ ಮೇಲೆ ಬಹಳ ಆನಂದದಿಂದ ಮಲಗಿದ್ದ. ಅಂತಹ ಭಗವಂತ, ವಟಪತ್ರಶಾಹಿಯಾದಂತಹ ಭಗವಂತನಿಗೆ ಸೃಷ್ಟಿಸೋಣ ಅಂತ ಚಿಂತನೆ ಉಂಟಾಗ್ತದೆ. ಆ ಚಿಂತನೆಗೆ ಸರಿಯಾಗಿ ಆತನ ನಾಭಿಯಿಂದ ಒಂದು ಕಮಲ ಉದಿಸುವುದಕ್ಕೆ ಪ್ರಾರಂಭವಾಗ್ತದೆ. ಇದು ಬ್ರಹ್ಮಾಂಡದ ಒಳಗಿನ ಸೃಷ್ಟಿಯನ್ನು ನಾವು ಹೇಳ್ತಾ ಇದ್ದೇವೆ. ಬ್ರಹ್ಮಾಂಡದ ಸೃಷ್ಟಿಯನ್ನು ಈಗ ಹೇಳ್ತಾ ಇಲ್ಲ. ಬ್ರಹ್ಮಾಂಡದ ಒಳಗೆ ಸೃಷ್ಟಿ 2 ವಿಧ. ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ, ಬ್ರಹ್ಮಾಂಡದ ಒಳಗಿನ ಸೃಷ್ಟಿಯಿಂದ 2 ವಿಧ. ಬ್ರಹ್ಮಾಂಡದ ಒಳಗಿನ ಸೃಷ್ಟಿಯನ್ನು ಮೊದಲು ಹೇಳ್ತಾರೆ. ಬೃಹತ್ತಾದ ಅಂಡಕ್ಕೆ ಬ್ರಹ್ಮಾಂಡ ಅಂತ ಹೆಸರು. ಬ್ರಹ್ಮ ಅಂದರೆ ದೊಡ್ಡದು, ಅಂಡ ಅಂದರೆ ಮೊಟ್ಟೆ. ದೊಡ್ಡದಾದ ಮೊಟ್ಟೆಯ ಆಕಾರದಲ್ಲಿರತಕ್ಕಂಥದ್ದು ಬ್ರಹ್ಮಾಂಡ. ದೊಡ್ಡ ಮೊಟ್ಟೆ ಅಂದರೆ ಎಷ್ಟು? ಅದು ಎಷ್ಟು ದೊಡ್ಡದು ಅಂತ ಊಹಿಸುವುದಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಒಮ್ಮೆ ಆಲೋಚನೆ ಮಾಡುವುದಾದರೆ, ಈ ಬ್ರಹ್ಮಾಂಡದ ಹೊರಗೆ ತುಂಬಿದ ನೀರಿದೆ. ಆ ನೀರು ಬ್ರಹ್ಮಾಂಡದ ಒಳಗೆ ಒಂದು ಸಲ ಪ್ರವೇಶ ಮಾಡಿದ್ದು. ಭಗವಂತ ತ್ರಿವಿಕ್ರಮ ರೂಪಿಯಾಗಿ ತನ್ನ ಪಾದವನ್ನು ಎತ್ತಿದಾಗ ಬ್ರಹ್ಮಾಂಡದ ಹೊರಕರ್ಪರವು ಒಡೆಯುವುದರ ಮೂಲಕ ಹೊರಗಿದ್ದ ನೀರು ಒಳಗೆ ಪ್ರವೇಶ ಮಾಡಿತ್ತು. ಆ ಒಳಗೆ ಬ್ರಹ್ಮಾಂಡದ ಮೇಲ್ಭಾಗದಲ್ಲಿ ಪ್ರವಿಷ್ಟವಾದ ನೀರು ಹಾಗೆ ಬಿದ್ದು 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 ಈ ಭೂಮಿಯ ತನಕ ಬಿದ್ದಿತ್ತು. ಅಂದರೆ ಭೂಮಿ ಅಂತ ಹೇಳಿದರೆ ಒಟ್ಟು 14 ಲೋಕಗಳಲ್ಲಿ ಮಧ್ಯದ ಒಂದು ಲೋಕ ಭೂಮಿ, ಅಲ್ಲಿಗೆ ಬಿದ್ದಿತ್ತು. ಅಷ್ಟು ಮೇಲಿನಿಂದ ಈ ಭೂಮಿಯ ತನಕ ವೇಗವಾಗಿ ನುಸಿರಿದಂತಹ ಗಂಗೆ ಅದು ಬೀಳುವುದಕ್ಕೆ ಎಷ್ಟು ಕಾಲ ಬೇಕಾಯಿತು ಅಂತ ಹೇಳಿದರೆ
ಯುಗ ಸಹಸ್ರೋಪಲಕ್ಷಿತೇನ ಮಹತಾ ಕಾಲೇನ ಉಪನಿಪಪಾತ ಅಂತ ಪಂಚಮಸ್ಕಂದ ಭಾಗವತ ಹೇಳುತ್ತೆ. ಸಾವಿರಾರು ಯುಗಗಳೆಂಬ ಒಂದು ದೀರ್ಘ ಕಾಲಾನಂತರದಲ್ಲಿ ಅದು ಭೂಮಿಗೆ ಬಂದು ಸೇರಿತು ಅಂತ. ಹಾಗಾದರೆ ಬ್ರಹ್ಮಾಂಡದ ಹೊರಭಾಗದ ನೀರು ಈ ಅರ್ಧ ಭಾಗದಲ್ಲಿರ್ತಕ್ಕಂತಹ ಭೂಮಿಯ ತನಕ ಇಳಿಯುವುದಕ್ಕೆ ಯುಗ ಸಹಸ್ರ ಕಾಲದ ತನಕ ವೇಗವಾಗಿ ಸುರಿಯಬೇಕಾಯಿತು ಅಂತ ಹೇಳಿದರೆ ಆ ಬ್ರಹ್ಮಾಂಡ ಸಮಗ್ರವಾಗಿ ನೋಡಿದರೆ ಎಷ್ಟು ದೊಡ್ಡದು ಅಂತ ಕಲ್ಪನಾತೀತವಾದ ಬೃಹದಂಡ. ಅದರಿಂದ ಅದಕ್ಕೆ ಬ್ರಹ್ಮಾಂಡ ಅಂತ ಹೆಸರು. ಈ ಬ್ರಹ್ಮಾಂಡದ ಒಳಗೆ ಅರ್ಧದಷ್ಟು ನೀರಿದೆ, ಅರ್ಧದಷ್ಟು ಆಕಾಶ ಅಂದರೆ ಖಾಲಿ ಇದೆ. ಅರ್ಧದಷ್ಟು ನೀರು, ಅರ್ಧದಷ್ಟು ಖಾಲಿ. ಬ್ರಹ್ಮಾಂಡ ಅಂತ ಹೇಳಿದರೆ ಒಂದೇ ಒಂದು ಕರ್ಪರೆಯಿಂದ ಮಾಡಿದ್ದಲ್ಲ, ಎರಡು ಬಾಣಲೆಗಳು. ಅರ್ಧದಷ್ಟಿರುವ ಬಾಣಲೆ, ಅರ್ಧದಷ್ಟು ಒಂದು ಬೆಳ್ಳಿಯದ್ದು, ಒಂದು ಬಂಗಾರದ್ದು. ಇಂತಹ ಬಹಳ ಗಟ್ಟಿಯಾದ ಎರಡು ಕರ್ಪಗಳನ್ನು ಸೇರಿಸಿ ಮಾಡಿರತಕ್ಕಂಥ ಅಂಡಕ್ಕೆ ಬ್ರಹ್ಮಾಂಡ ಅಂತ ಹೆಸರು. ಅವೆರಡನ್ನು ಸೇರಿಸಿರ್ತಕ್ಕಂಥ ಭಾಗದಲ್ಲಿ ಸ್ವಲ್ಪ ಮಾತ್ರ ಅವಕಾಶ ಇದೆ, ಸ್ವಲ್ಪ ಗ್ಯಾಪ್ ಇದೆ ಅಂತ ಅರ್ಥ. ಎರಡನ್ನು ಜೋಡಿಸಿ ಒಂದು ತಾಮ್ರದ ಕೊಡಪಾನ ಮಾಡಬೇಕಾದರೆ ಕೆಳಗೆ ಒಂದು ತಾಮ್ರದ ಒಂದು ತುಂಡು, ಮತ್ತೊಂದು ತುಂಡನ್ನು ಸೇರಿಸಿ ಎರಡನ್ನು ಮಧ್ಯದಲ್ಲಿ ಹೊಡೆದು ಒಂದು ಕೊಡಪಾನವನ್ನು, ಒಂದು ಕೊಡವನ್ನು ನಿರ್ಮಾಣ ಮಾಡ್ತಾರೆ. ಹಾಗೆ ಬ್ರಹ್ಮಾಂಡವನ್ನು ಎರಡನ್ನು ಸೇರಿಸಿದಂತಹ ಭಾಗದಲ್ಲಿ ಮಧ್ಯದಲ್ಲಿ ಅಲ್ಪ ಮಾತ್ರ ಅವಕಾಶ ಇದೆ ಅಂತೆ. ನೀರು ಒಳಗೆ ಹೋಗಲಿಕ್ಕೆ ಆಗದೇ ಇರುವಷ್ಟು ಅವಕಾಶ. ಅದು ಎಷ್ಟು ಸೂಕ್ಷ್ಮವಾದ ಅವಕಾಶ ಅಂತ ಹೇಳಿದರೆ ಉಪನಿಷತ್ತು ಹೇಳ್ತದೆ, ಈ ಬೇಸಿಗೆಗಾಲದಲ್ಲಿ ಹಾರಾಡುವ ಪುಟ್ಟ ಪುಟ್ಟ ಪಾಂತೆಗಳು, ಪತಂಗಗಳೇನಿದ್ದಾವೆ, ಆ ಪತಂಗಗಳ ರೆಕ್ಕೆ ಅತ್ಯಂತ ಸೂಕ್ಷ್ಮ ಅಂದರೆ ಅತ್ಯಂತ ಸೂಕ್ಷ್ಮ. ಆ ರೆಕ್ಕೆಗಿಂತಲೂ ಸೂಕ್ಷ್ಮವಾದಂತಹ ಮಧ್ಯದ ಒಂದು ಕತ್ತಿಯ ಅಲುಗಿಗಿಂತ ಸೂಕ್ಷ್ಮವಾದಂತಹ ಮಧ್ಯದ ಒಂದು ಸೂಕ್ಷ್ಮವಾದ ಪ್ರದೇಶ. ಆ ಪ್ರದೇಶದ ಮೂಲಕ ಭಗವಂತ ಒಳಗೆ ಪ್ರವೇಶ ಮಾಡಿದ್ದಾನೆ. ಬ್ರಹ್ಮಾಂಡದ ಹೊರಗೆ ನಿಂತಿದ್ದಂತಹ ಭಗವಂತ ಬ್ರಹ್ಮಾಂಡದ ಹೊರಗೇನೇ 9 ಆವರಣಗಳನ್ನು ಸೃಷ್ಟಿಸಿದ್ದ. 9 ಆವರಣ ಅಂತ ಹೇಳಿದರೆ ಸತ್ವ, ರಜಸ್ಸು, ತಮಸ್ಸುಗಳ ಆವರಣದ ನಂತರದಲ್ಲಿ ಮಹತ್ತತ್ವ, ಅಹಂಕಾರ ತತ್ವಗಳ ಆವರಣದ ಒಳಗೆ ಆಕಾಶ ತತ್ವ, ವಾಯು ತತ್ವ, ತೇಜಸ್ತತ್ವ, ಜಲತತ್ವ ಮತ್ತು ಈ ಪೃಥಿವಿ ಅನಿಸಿದಂತಹ 1 ಕೋಟಿ ಯೋಜನದಷ್ಟು ವಿಸ್ತಾರವಾದ ಬ್ರಹ್ಮಾಂಡ ಕರ್ಪರವನ್ನು ನಿರ್ಮಾಣ ಮಾಡಿದ ಮೇಲೆ ಆ ಬ್ರಹ್ಮಾಂಡ ಕರ್ಪರದ ಅಲಗಿನ ಹಾಗೆ ಅತ್ಯಂತ ಸೂಕ್ಷ್ಮವಾದಂತಹ ಭಾಗದ ಮೂಲಕ ಭಗವಂತ ಹೊರಗಿನಿಂದ ಅಷ್ಟೂ ತತ್ವಗಳನ್ನು ಹೊಟ್ಟೆಯಲ್ಲಿ ಹಾಕಿಕೊಂಡು ಒಳಗೆ ಪ್ರವೇಶ ಮಾಡಿದ. ಬ್ರಹ್ಮಾಂಡದ ಒಳಗೆ ಬಂದು ಬ್ರಹ್ಮಾಂಡದಲ್ಲಿ ಅರ್ಧದಷ್ಟು ತುಂಬಿದ ನೀರಿನ ಅಡಿಯಲ್ಲಿ ಹೋಗಿ ತಾನು ಮಲಗಿದ. ಮಧ್ಯಾಹ್ನ ಊಟ ಮಾಡಿದ ಮೇಲೆ ಸೃಷ್ಟಿ ಪ್ರಕರಣ ಕೇಳುವುದು ಅಂದರೆ ತುಂಬ ಕಷ್ಟದ ಕೆಲಸ ಅಂತ ಅರ್ಥ. ಈ ಅಡಿಯಲ್ಲಿ ಮಲಗಿದಾಗ ನಾವು ಮಲಗಬೇಕಾಗುತ್ತೆ ಕೆಲವು ಸಲ. ಈಗ ಬ್ರಹ್ಮಾಂಡದ ಅಡಿಯ ಭಾಗದಲ್ಲಿ ಒಂದು ಭಗವಂತ ಮಲಗಿದ. ನೀರಿನಲ್ಲಿ ಮಲಗಿದವನಾದ್ರಿಂದ ಅವನಿಗೆ ನಾರಾಯಣ ಅಥವಾ ನೀರಾಯಣ ಅಂತ ಹೆಸರಾಯಿತು. ನೀರ ಅಂದರೂ ನಾರ ಅಂದರೂ ಸಂಸ್ಕೃತದಲ್ಲಿ ಅರ್ಥ ಒಂದೇ. ಆಪೋ ನಾರಾ ಇತಿ ಪ್ರೋಕ್ತಾಃ ಆಪೋ ವೈ ನರಸೂನವಃ ಅಯನಂ ತಸ್ಯ ತಾಃ ಸರ್ವಾಃ ತಸ್ಮಾತ್ ನಾರಾಯಣ ಸ್ಮೃತಃ ಅಂತ ಹರಿವಂಶ ಭಗವಂತನ ನಾರಾಯಣ ಶಬ್ದಕ್ಕೆ ವ್ಯುತ್ಪತ್ತಿಯನ್ನು ಹೇಳ್ತದೆ. ನಾರ ಅಂದರೆ ನೀರ. ನೀರಕ್ಕೆ ಅಯನವಾಗಿ ನೀರಿನ ಅಡಿಯಲ್ಲಿ ಮಲಗಿದವನಾದ್ರಿಂದ ಅವ ನೀರಾಯಣ. ನೀರಾಯಣನೇ ನಾರಾಯಣ. ಹೀಗೆ ನಾರಾಯಣನಾಗಿ ಮಲಗಿದ ಭಗವಂತ ತನ್ನ ಹೊಟ್ಟೆಯಲ್ಲಿ ಏನು ಎಲ್ಲ ತತ್ವಗಳನ್ನು ತುಂಬಿಸಿಕೊಂಡು ಬಂದಿದ್ದಾನೆ. ಆ ವಿಶ್ವಂಭರನಾದ ಭಗವಂತ ಆ ತತ್ವಗಳನ್ನು ನಾಭಿಯ ಮೂಲಕ ಹೊರಬಿಟ್ಟಾಗ ಅದು ಒಂದು ಕಮಲವಾಗಿ ಹೊರಗೆ ಬಂತು. ನೀರಿನಲ್ಲಿ ಅಡಿಯಿಂದ ಬಂದ ಕಮಲ ಹಾಗೆ ಬಂತು. ನೀರು ಎಲ್ಲಿ ನೋಡಿದ್ರೂ ನೀರೇ ಇದೆ. ಮತ್ತೆ ಮೇಲೆ ಬಂತು. ಅರ್ಧದಷ್ಟು ಬಂದಾಗ ನೀರು ಖಾಲಿಯಾಯಿತು. ನೀರಿನ ಮೇಲೆ ಬಂದು ಅಲ್ಲಿ ಕಮಲ ಅರಳಿತು. ಹೀಗೆ ನೀರಿನಲ್ಲಿ ಒಂದು ಕಮಲ ಅಜಸ್ಯ ನಾಭಾವಧ್ಯೇಕಮರ್ಪಿತಂ. ಅಜ ಹುಟ್ಟೇ ಇಲ್ಲದೆ ಇದ್ದವ ಭಗವಂತನ ಹೊಕ್ಕುಳಲ್ಲಿ ಒಂದು ಹುಟ್ಟಿತು. ಅದು ಈ ಕಮಲ. ಕಮಲ ಯಾವಾಗ ಅರಳಿದಾಗ ಕಮಲದ ಒಳಗೆ ಒಂದು ಚೇತನ ಇದೆ. ಆ ಚೇತನಕ್ಕೆ ಆಶ್ಚರ್ಯ. ಕಮಲ ಅರಳಿದಾಗ ನಾನು ಎಲ್ಲಿಂದ ಬಂದೆ ಅಂತ ಚಿಂತನೆ ಉಂಟಾಯಿತು. ಬಟ್ ನಮಗೆಲ್ಲ ಈ ಚಿಂತನೆ ಬರುವುದೇ ಇಲ್ಲ. ನಾನು ಎಲ್ಲಿಂದ ಬಂದೆ ಚಿಂತನೆ ಬಂದರೆ ನಾವು ಹೀಗಿರುವುದಿಲ್ಲ. ನಾವು ಚಿಂತಿಸಲೇ ಇಲ್ಲ. ನಾನು ಎಲ್ಲಿಂದ ಬಂದೆ, ನೀ ತಂದೆ ನಾ ಬಂದೆ, ನೀಯನ್ನ ತಂದೆ ಅಂತ ಪುರಂದರದಾಸರ ಪದ್ಯ ಕೇಳಿದ ಮೇಲೆಯೂ ನಮಗೆ ಆ ಚಿಂತನೆ ಬರೋಲ್ಲ. 84 ಲಕ್ಷ ಯೋನಿಗಳಲ್ಲಿ ನೀ ತಂದೆ ನಾ ಬಂದೆ ನೀಯನ್ನ ತಂದೆ ಅಂತ. ತಂದವನಿಗೆ ತಂದೆ ಅಂತ ಹೆಸರು. ನಮಗೆ ತಂದವ ಯಾರು ಅಂತ ಗೊತ್ತಿಲ್ಲ. ಸಿಕ್ಕಿದವರನ್ನೆಲ್ಲ ತಂದೆ ಅಂತ ಹೇಳುವವರು ನಾವು. ಆದರೆ ಒಂದು ಜನ್ಮದಲ್ಲಿ ಒಬ್ಬ ತಂದೆಯಾದ. ಆದರೆ ಎಲ್ಲ ಜನ್ಮಗಳಲ್ಲೂ ತಂದವ, ಎಂದೆಂದೂ ತಂದೆಯಾದವ. ಆದ್ದರಿಂದ ಲೋಕಸ್ಯ ಪಿತಾ ಅಂತ ಕರೆಸಿಕೊಳ್ಳುವ ಭಗವಂತ ಎಲ್ಲ ಜನ್ಮದಲ್ಲೂ ತಂದೆಯಾದಂತಹ ಶಕ್ತಿಯವ.
ಇವತ್ತು ಈ ನಾಭಿ ಕಮಲದಲ್ಲಿ ಕಾಣಿಸಿಕೊಂಡಂತಹ ಆ ದೇವ ನಾನು ಯಾರಿಂದ ಹೇಗೆ ಬಂದೆ ಅಂತ ಚಿಂತಿಸಿದ. ಯಾರು ನನ್ನನ್ನು ಹುಟ್ಟಿಸಿದವ ಅಂತ ಮುಂಭಾಗವನ್ನು ನೋಡಿದ. ಮುಂಭಾಗದಲ್ಲಿ ಏನೂ ಇಲ್ಲ, ನೀರು 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 ಬಿಟ್ಟರೆ ಬೇರೆ ಏನೂ ಇಲ್ಲ. ಸರಿ, ಎಡಭಾಗ ಬಲಭಾಗದಲ್ಲಿ ಎಲ್ಲಿಯಾದರೂ ಇದ್ದಾನು ನನ್ನನ್ನು ಹುಟ್ಟಿಸಿದ ಶಕ್ತಿಯಿಂದ, ಬಲಭಾಗಕ್ಕೆ ತಲೆ ತಿರುಗಿಸಬೇಕು ಅಂತ ಯೋಚಿಸಿದ. ಅಷ್ಟರಲ್ಲಿ ತಲೆ ತಿರುಗುವುದಕ್ಕಿಂತ ಮುಂಚೆ ಅಲ್ಲೊಂದು ತಲೆ ಹುಟ್ಟಿಕೊಂಡಿತು. ಬಲಭಾಗದಲ್ಲೊಂದು ತಲೆ ಉಂಟಾಯಿತು. ಅಲ್ಲಿಂದ ಎರಡೂ ಕಣ್ಣುಗಳನ್ನು ನಿರೀಕ್ಷಿಸಿದರೆ ಬರೀ ನೀರು ನೀರು. ಹಿಂಭಾಗದಲ್ಲಿ ನೋಡೋಣ ಅಂದರೆ ಅಲ್ಲೊಂದು ತಲೆ ಹುಟ್ಟಿತು. ಎಡಭಾಗದಲ್ಲಿ ಮತ್ತೊಂದು ತಲೆ ಹುಟ್ಟಿತು. 4 ತಲೆಗಳ ಚತುರ್ಮುಖನಾದ, ಎಲ್ಲಿ ನೋಡಿದರೂ ತನ್ನ ಉತ್ಪತ್ತಿಗೆ ಹೇತುಭೂತವಾದ ಪರಶಕ್ತಿಯನ್ನು ಆತ ಕಾಣಲಿಲ್ಲ. ಆಗ ಯೋಚಿಸಿದ, ಎಲ್ಲಿಯಾದರೂ ಕೆಳಗೆ ಇರಲಿಕ್ಕೆ ಸಾಧ್ಯ ಅಂತ. ಕೆಳಗೆನೂ ಇರಬೇಕು ಅಂತಾದರೆ ಕೆಳಗೊಂದು ತಲೆ ಬರಲಿಕ್ಕೆ ಆಗುವುದಿಲ್ಲ, ಯಾಕಂದರೆ ಅಲ್ಲೊಂದು ಕಂಠ ಉಂಟು. ಆದ್ದರಿಂದಾಗಿ ಒಂದೇ ಕಂಠದಲ್ಲಿ ಚತುಷ್ಮುಖವನ್ನು ಧರಿಸಿದಂತಹ ಆತ ತಾನು ಯಾವ ಕಮಲದಲ್ಲಿ ಉದಿಸಿ ಬಂದಿದ್ದಾನೆ ಆ ಕಮಲದಲ್ಲಿ ಇಳಿಯುವುದಕ್ಕೆ ಪ್ರಾರಂಭಿಸಿದ. ಕಮಲದ ದಂಟು, ಅದರಲ್ಲಿ ಇರತಕ್ಕಂತಹ ಬಿಸಗ್ರಂಥಿ, ಆ ಬಿಸಗ್ರಂಥಿಯ ಮೂಲಕ ಇಳಿದ ಎಷ್ಟು ಹೋದರೂ ಕೂಡ ಸಿಗುವುದಿಲ್ಲ. ಅದು ರಾಷ್ಟ್ರೀಯ ಹೆದ್ದಾರಿ, ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಅಂತಾದರೆ ಅಲ್ಲಲ್ಲಿ ಮುಗಿತದೆ, ಬೇಗ ಮುಗಿಯುತ್ತೆ. ಅಲ್ಲಿ ಮಧ್ಯದಲ್ಲಿ ಒಂದು ದೊಡ್ಡ ಕಂದಕ ತೋಡಿರ್ತಾರೆ, ಸೈಡಲ್ಲಿ ಹೋಗುವ ಹಾಗೆ ಮಾಡ್ತಾರೆ, ಅಲ್ಲಿ ಮಾತ್ರ ಟೋಲ್ ಕೊಡಲಿಕ್ಕೆ ಇರುವುದಿಲ್ಲ. ಇದು ಭಾರತೀಯ ಹೆದ್ದಾರಿಗಳ ಕ್ರಮ. ಇದು ಹಾಗಲ್ಲ, ಎಷ್ಟು ದೂರ ಹೋದರೂ ಕೂಡ ಮುಗಿಯುವುದಿಲ್ಲ. ಬಹಳ ಇಳಿದ ಕೊನೆಗೊಂದು ವಿಶಾಲವಾದ ಪರಿಸರ ಸಿಕ್ಕಿದೆ. ವಿಶಾಲವಾದ ಪರಿಸರ, ಅದು ಭಗವಂತನ ಉದರ. ಅಲ್ಲಿ ಪ್ರವೇಶ ಮಾಡಿದರೆ ಎಲ್ಲೂ ಯಾರೂ ಕಾಣಿಸಲಿಲ್ಲ. ಯಾರೂ ಇಲ್ಲ. ಆದ್ರಿಂದ ಹೆದರಿಕೆ ಆಯಿತಂತೆ ಚತುರ್ಮುಖ ಬ್ರಹ್ಮನಿಗೆ. ತಸ್ಮಾದೇಕಾಕಿ ನರಮದೇ, ಒಬ್ಬನೇ ಇದ್ದಾಗ ಹೆದರಿಕೆ ಮನುಷ್ಯನಿಗೆ. ಅದೇ ಮೊದಲ ಚೇತನವೆನಿಸಿದ ಚತುರ್ಮುಖ ಅಲ್ಲಿ ತಾನು ಭಯವನ್ನು ತೋರಿಸಿದ. ಭಯದಿಂದ ಒಂದು ಶಬ್ದ ಮಾಡಿದಂತೆ, ಭಾಣ್ ಅಂತ ಒಂದು ಶಬ್ದ ಮಾಡಿದ. ಇದು ಚತುರ್ಮುಖನಿಂದ ಮೊದಲು ಹುಟ್ಟಿದ ಶಬ್ದ. ಆತ ಶಬ್ದ ಮಾಡಿದ, ಒಂದು ಹೆಣ್ಣು ಹುಟ್ಟಿಬಿಡ್ತು. ಈ ಶಬ್ದ ಮಾಡುವುದು ಡೇಂಜರ್ ಇದೆ. ಒಂದು ಶಬ್ದ ಮಾಡಿದ, ಭಾಣ್ ಅಂತ ಒಂದು ಶಬ್ದ ಮಾಡಿದ ಕೂಡಲೇ ಅದರಿಂದ ಒಂದು ಹೆಣ್ಣು, ಆಕೆಗೆ ವಾಗ್ದೇವಿ ಅಂತ ಮೊದಲ ಮಾತು, ಮೊದಲ ವಾಕ್ ಹುಟ್ಟಿಕೊಂಡಿತ್ತು. ವಾಗ್ದೇವಿ ಮತ್ತು ಇಬ್ಬರು ಸೇರಿ ಇನ್ನು ಹೆದರಿಕೆ ಇಲ್ಲ. ಒಬ್ಬರೇ ಇದ್ರೆ ಹೆದರಿಕೆ ಅಲ್ವಾ, ಇಬ್ಬರಾಗಿದ್ದಾರೆ, ಹೆದರಿಕೆ ಇಲ್ಲ. ಮೇಲಕ್ಕೆ ಬಂದರು, ತನ್ನ ತೊಡೆಯಲ್ಲಿ ಎಡ ತೊಡೆಯಲ್ಲಿ ಆಕೆಯನ್ನು ಕೂಡಿಸಿಕೊಂಡು ಪತ್ನಿಯನ್ನಾಗಿ ಈತ ಸ್ವೀಕಾರ ಮಾಡಿದ ಚತುರ್ಮುಖ ಬ್ರಹ್ಮ. ಅಂದ್ರೆ ಈ ವಾಗ್ದೇವಿಯನ್ನು ತಾನು ಮದುವೆಯಾಗಿಯೇ ಹುಟ್ಟಿದವ ಚತುರ್ಮುಖ ಬ್ರಹ್ಮ. ಹುಟ್ಟಿದ ಮೇಲೆ ಮದುವೆಯಾದವ ಅಲ್ಲ. ಅಂದ್ರೆ ಮದುವೆಯಾಗಿಯೇ ಹುಟ್ಟುವವರು, ಹುಟ್ಟಿ ಮದುವೆಯಾಗುವವರು ಅಂತ 2 ಥರ. ಪ್ರಾಚೀನ ಸೃಷ್ಟಿಗಳಲ್ಲೆಲ್ಲ ಮದುವೆಯಾಗಿಯೇ ಹುಟ್ಟುವವರು. ಭಗವಂತ ಅನಾದಿ ದಂಪತಿ, ಲಕ್ಷ್ಮೀನಾರಾಯಣರು ಅಂತ ಹೇಳಿದ್ರೆ ಅದು ಅನಾದಿ ದಂಪತಿಗಳು. ಆದಿ ದಂಪತಿಗಳು ಅಂತ ಈ ವಾಣಿ ಚತುರಾನನರಿಗೆ ಹೆಸರು. ಅಂದರೆ ಬ್ರಹ್ಮಾಣಿ ಮತ್ತು ಬ್ರಹ್ಮ ಇದು ಅನಾದಿ ಕಾಲದ ಅಲ್ಲ, ಆದಿ ದಂಪತಿಗಳು ಅಂತ. ಭಗವಂತನ ಹೊಟ್ಟೆಯಲ್ಲೇ ದಂಪತಿಗಳಾಗಿದ್ದು ನಾಭಿಕಮಲದಲ್ಲಿ ಹುಟ್ಟಿದವರು. ಆದರೆ ಚತುರ್ಮುಖನಿಗೆ ಪತ್ನಿಯನ್ನು ಹಾಗೆ ಒಟ್ಟಿಗೆ ಇಟ್ಟುಕೊಂಡು ಹುಟ್ಟುವುದಕ್ಕೆ ಇಷ್ಟವಾಗಲಿಲ್ಲ. ಅದಕ್ಕೆ ಬಾಯಿಯಲ್ಲಿ ಇಟ್ಟುಕೊಂಡು ಹುಟ್ಟಿದ್ದ. ಇಲ್ಲಿ ಭಾಣ್ ಅಂತ ಶಬ್ದ ಮಾಡಿ ಹೊರಗೆ ಹಾಕಿದ. ಆಕೆಯನ್ನು ಕರೆದುಕೊಂಡು ತನ್ನ ತೊಡೆಯಲ್ಲಿ ಕೂಡಿಸಿಕೊಂಡು ಮೇಲೆ ಬಂದ. ಕಮಲದಲ್ಲಿ ಕುಳಿತ. ನನ್ನನ್ನು ಹುಟ್ಟಿಸಿದವ ಗೊತ್ತಾಗಲಿಲ್ಲ ಅಲ್ವಾ ಅಂತ ಮತ್ತೆ ಕಣ್ಣು ಮುಚ್ಚಿದ. ಅಷ್ಟು 8 ಕಣ್ಣುಗಳನ್ನು ತೆರೆದು ನೋಡಿದಾಗ ಕಾಣದೇ ಇದ್ದಂತಹ ಸರ್ಜಕ ಪರಮಾತ್ಮ ಕಣ್ಣು ಮುಚ್ಚಿದಾಗ ಕಂಡ. ಚತುರ್ಮುಖನ ಧ್ಯಾನಕ್ಕೆ ಗೋಚರನಾದ. ಸೃಷ್ಟಿಸಿದ ದೇವರನ್ನು ಧ್ಯಾನದಲ್ಲಿ ಕಂಡು ಜ್ಞಾತೋಸಿಯಿಂದ ಚತುರ್ಮುಖ ಪ್ರಾರಂಭ ಮಾಡ್ತಾನೆ. ಇವತ್ತು ನನಗೆ ನೀನು ತಿಳಿದಿ ಭಗವಂತ ಅಂತ ಭಗವಂತನನ್ನು ಸ್ತೋತ್ರ ಮಾಡ್ತಾನೆ. ಪೂರ್ತಿ ಸ್ತೋತ್ರ ಮಾಡಿ ಮಾಡಿ ಕೊನೆಗೆ ನಿಲ್ಲಿಸಿದ. ಶುರು ಮಾಡುವಾಗ ಎಷ್ಟು ಗಟ್ಟಿ ಇತ್ತೋ ನಿಲ್ಲಿಸುವಾಗ ಅಷ್ಟು ಗಟ್ಟಿ ಇರಲಿಲ್ಲ. ಶುರು ಮಾಡುವಾಗ ಭಾರಿ ಶಕ್ತಿಯಿಂದ ಶುರು ಮಾಡಿದ್ದು. ನಾವು ವಿಷ್ಣು ಸಹಸ್ರನಾಮ ಪಾರಾಯಣ ಶುರು ಮಾಡಿದ ಹಾಗೆ ಏನು ಗಟ್ಟಿಯಾಗಿ ಶುರು ಮಾಡುದು. ಮುಗಿಸುವಾಗ ಟೆಂಪರೇ ಇಲ್ಲ, ಶಕ್ತಿಯೇ ಇಲ್ಲ, ನಿರ್ವಿಣ್ಣರಾಗಿ ಮುಗಿಸುವ ಹಾಗೆ ಇವನು ಸ್ತೋತ್ರ ಏನೋ ಭಾರಿ ಶುರು ಮಾಡಿದ. ಕೊನೆಗೆ ವೀರರಾಮ ಸಖಿನ್ನವತ್, ಒಂದು ರೀತಿ ಖಿನ್ನತೆಯಿಂದ ಸ್ತೋತ್ರವನ್ನು ನಿಲ್ಲಿಸಿದ. ತನ್ನ ಮೊದಲ ಮಗನಾದ ಚತುರ್ಮುಖ ಬ್ರಹ್ಮ ಖಿನ್ನನಾದದ್ದನ್ನು ಕಂಡು ಭಗವಂತ ಹೇಳ್ತಾನೆ, ಖಿನ್ನತೆಗೆ ಮುಖ್ಯ ಕಾರಣ ನಿರುದ್ಯೋಗ ಸಮಸ್ಯೆ. ಸಾಮಾನ್ಯ ಖಿನ್ನತೆ ಉಂಟಾಗುವುದು ನಿರುದ್ಯೋಗದಿಂದ. ಆದ್ರಿಂದ ನೀನು ಖಿನ್ನನಾಗಬೇಡ ಚತುರ್ಮುಖ, ನಿನಗೆ ಕೆಲಸ ಇಲ್ಲ ಅಂತ ಯೋಚಿಸಬೇಡ. ಸರ್ಗೇ ಉದ್ಯಮಮಾವಹ ಮಾ ವೇದ ಗರ್ಭಗಾಸ್ತಂದ್ರೀಂ, ಸರ್ಗೇ ಉದ್ಯಮಮಾವಹ. ಓ ವೇದಗರ್ಭ, ನೀನು ಈ ರೀತಿಯ ತಂದ್ರಾ ಸ್ಥಿತಿಯನ್ನು, ಅಂದರೆ ಒಂದು ರೀತಿಯ ಡಿಪ್ರೆಷನ್ ಅದನ್ನು ಹೊಂದಬೇಡ.
ಸರ್ಗೇ ಉದ್ಯಮ ಮಾವ, ನಿನಗೊಂದು ಕೆಲಸ ಕೊಡ್ತೇನೆ, ಸೃಷ್ಟಿಯ ಜವಾಬ್ದಾರಿಯನ್ನು ನೀನು ಹೊತ್ತುಕೋ. ಹೀಗೆ ಚತುರ್ಮುಖನಿಗೆ ಸೃಷ್ಟಿಯ ಜವಾಬ್ದಾರಿಯನ್ನು ಭಗವಂತ ಒಪ್ಪಿಸಿದ. ಆಗ ಚತುರ್ಮುಖ ಕೈ ಮುಗಿದು ನಿಂತ. ಕಂಡ ಭಗವಂತ ಅದೃಶ್ಯನಾದ ಮೇಲೆಯೂ ಕೂಡ ತಾನು ತಪಸ್ಸು ಮಾಡಿದ. ಚತುರ್ಮುಖನಿಂದ ಭಗವಂತನಿಂದಲೇ ಪಡೆದ ಉಪದೇಶ ಅದು. ತಪ ಅಂತ ಉಪದೇಶವನ್ನು ಪಡೆದಿದ್ದ. ಈ ತಪ ಅನ್ನುವ ಉಪದೇಶದ ಬಲದಿಂದ ತಪಸ್ಸು ಮಾಡಿದ. 10,000 ವರ್ಷದ ತಪಸ್ಸು ಮಾಡಿದ. ಈ ತಪಸ್ಸಿನ ಬಲವಾಗಿ ಆ ಚತುರ್ಮುಖ ಬ್ರಹ್ಮನಲ್ಲಿ ಭಗವಂತ ಬ್ರಹ್ಮ ಅನ್ನುವ ರೂಪದಿಂದ ಪ್ರವೇಶ ಮಾಡಿದ. ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತ. ಚತುರ್ಮುಖ ಬ್ರಹ್ಮನಲ್ಲಿ ಭಗವಂತನ ಒಂದು ಬ್ರಹ್ಮ ಅನ್ನುವ ರೂಪದ ಆವೇಶ ಬರುವುದಕ್ಕೋಸ್ಕರ ಚತುರ್ಮುಖ ತಪಸ್ಸು ಮಾಡಿದ. ಯಾವಾಗ ಈ ಬ್ರಹ್ಮನಲ್ಲಿ ಭಗವಂತನ ರೂಪದ ಆವೇಶವಾಯಿತು, ಆವಾಗ ಸೃಷ್ಟಿಯನ್ನು ಪ್ರಾರಂಭಿಸಿದ. ಹೀಗಾಗಿ ಚತುರ್ಮುಖ ಮಾಡಿದ ಸೃಷ್ಟಿ ಅಂತಲೂ ಅದನ್ನು ಕರಿಬಹುದು. ಚತುರ್ಮುಖನಲ್ಲಿ ಅಂತರ್ವಿಷ್ಟವಾದಂತಹ ಭಗವಂತನ ಬ್ರಹ್ಮ ಅನ್ನುವ ರೂಪ ಸೃಷ್ಟಿ ಮಾಡಿರುವಂತಹದ್ದು ಅಂತಲೂ ನಾವು ಉಲ್ಲೇಖ ಮಾಡಬಹುದು. ಅದು ಭಾಗವತದಲ್ಲಿ ಬಹಳ ಪ್ರಸಿದ್ಧವಾದಂತಹ ನವಸ್ತರ ಸೃಷ್ಟಿ, ನವವಿಧ ಸೃಷ್ಟಿ, 9 ಬಗೆಯ ಸೃಷ್ಟಿ ಅಲ್ಲಿಂದ ಪ್ರಾರಂಭವಾಗ್ತದೆ. ಚತುರ್ಮುಖ ಏನು ಮಾಡಿದ? ತಾನು ಯಾವ ಪದ್ಮದಲ್ಲಿ ಬೆಳೆದಿದ್ದ, ತಾನು ಯಾವ ಪದ್ಮದಲ್ಲಿ ಆವಿರ್ಭಾವಗೊಂಡಿದ್ದ, ಆ ಪದ್ಮವನ್ನೇ 14 ಚಿಂತನೆ ಮಾಡಿದ. ಎಲ್ಲ ಇದು ಚಿಂತನೆಯಿಂದ ಆಗುವ ಸೃಷ್ಟಿ. ಈ ಚಿಂತನ ಸೃಷ್ಟಿಗೇನೆ ಮಾನಸ ಸೃಷ್ಟಿ ಅಂತ ಕರೆಯೋದು. ಆ ಪದ್ಮವನ್ನು 14 ವಿಭಾಗ ಮಾಡಿದ. ಆ 14ಕ್ಕೆ 14 ಲೋಕಗಳು. ಹೀಗೆ ಚತುರ್ದಶ ಭುವನಾತ್ಮಕವಾಗಿ ಬ್ರಹ್ಮಾಂಡದ ಒಳಗೆ ಯಾವುದು ಅದು ಭಗವಂತನ ನಾಭಿಯಿಂದ ಉದಿಸಿ ಬಂದ ಪದ್ಮವೇ ನಾನಾ ತತ್ವಗಳ ಮಯವಾದಂತಹ ಪಾರ್ಥಿವ ಭಾಗವಾಗಿ ಈ ಲೋಕದ 14 ಲೋಕಗಳಾಗಿ ರೂಪುಗೊಂಡವು. ಇದು ಚತುರ್ಮುಖನ ಸೃಷ್ಟಿಯಲ್ಲಿ ಮೊದಲ ಹಂತ. 14 ಲೋಕಗಳನ್ನು ನಿರ್ಮಾಣಗೊಳಿಸಿದ ಮೇಲೆ ಆ 14 ಲೋಕದಲ್ಲಿ ಸೃಷ್ಟಿ ಪ್ರಾರಂಭ ಆಗ್ತದೆ. ಆ ಸೃಷ್ಟಿಯನ್ನೇ ತತ್ವ ಸೃಷ್ಟಿ ಅಂತ ಕರೆಯೋದು. ಅದರಲ್ಲಿ ಮೊದಲು ಚತುರ್ಮುಖ ಒಂದು ತತ್ವವನ್ನು ಸೃಷ್ಟಿಸ್ತಾನೆ. ಅತ್ಯಂತ ಸೂಕ್ಷ್ಮವಾದ ತತ್ವ. ಜೀವತತ್ವಕ್ಕೆ ಇದ್ದೇನೆ ಅನ್ನುವ ಭಾವವನ್ನು ಹುಟ್ಟಿಸತಕ್ಕಂತಹ ತತ್ವ. ಸೃಷ್ಟಿಯ ಮೊದಲ ಹಂತದಲ್ಲಿ ಆದದ್ದು ಏನು ಅಂದರೆ ಅಸ್ತಿತ್ವ ಜ್ಞಾನ. ಇದ್ದೇನೆ ಅನ್ನುವ ಅರಿವು ಮಾತ್ರ ಇದೆ, ಬೇರೆ ಯಾವ ಅರಿವು ಇಲ್ಲ. ಹಳೆಯ ಕಾಲದಲ್ಲಿ ಅಸ್ತಿತ್ವ ಪ್ರಜ್ಞೆಯೂ ಇಲ್ಲ. ಅಸ್ತಿತ್ವ ಪ್ರಜ್ಞೆ ಇರುವುದಕ್ಕೋಸ್ಕರ ಒಂದು ತತ್ವದ ಸಂಬಂಧ ಚೇತನಕ್ಕೆ ಬರಬೇಕಾಗ್ತದೆ. ಆ ತತ್ವವನ್ನು ನಾವು ಮಹತ್ತತ್ವ ಅಂತ ಕರೀತೇವೆ. ಮಹತ್ತತ್ವ ಅಂತ ಹೇಳಿದರೆ ಅತ್ಯಂತ ಸೂಕ್ಷ್ಮ ಸ್ಥಿತಿಯಿಂದ ಒಂದು ದೊಡ್ಡದಾದ ತತ್ವ ಅಂತ. ಏನೂ ಇಲ್ಲದೆ ಕಾಣಿಸದೇ ಇರುವ ಸ್ಥಿತಿಯಿಂದ ಅಲ್ಪ ಮಾತ್ರ ಕಾಣಿಸುವ ಸ್ಥಿತಿಯನ್ನು ಮಹತ್ ಅಂತ ಕರೀತೇವೆ. ಅನ್ನ ಮಹತ್ತತ್ವ ಅಂದರೆ ಭಾರಿ ದೊಡ್ಡ ತತ್ವ ಅಂತ ಅರ್ಥ ಅಲ್ಲ, ಅದು ಸೂಕ್ಷ್ಮ ತತ್ವ. ಮಹತ್ತತ್ವದಷ್ಟು ಸೂಕ್ಷ್ಮವಾದ ತತ್ವವೇ ಇಲ್ಲ. ಅತ್ಯಂತ ಸೂಕ್ಷ್ಮವಾದ ಮಹತ್ತತ್ವವನ್ನು ಭಗವಂತ ಚತುರ್ಮುಖನಲ್ಲಿ ಆವಿಷ್ಟನಾಗಿ ಮೊದಲು ಸೃಷ್ಟಿಸಿದ. ಅದೇ ಚತುರ್ಮುಖ ಬ್ರಹ್ಮನ ಶರೀರ ಅಂತ ಕರಿತೇವೆ ನಾವು. ಮಹತ್ತತ್ವವು ಅದು ಚತುರ್ಮುಖ ಬ್ರಹ್ಮನ ಶರೀರ. ಹೀಗೆ ಪ್ರಕೃತಿಯಿಂದ ಮಹತ್ತತ್ವವನ್ನು ಸೃಷ್ಟಿಸಿದ ಭಗವಂತ. ಮಹತ್ತತ್ವದಿಂದ ಅಹಂಕಾರ ತತ್ವದ ಸೃಷ್ಟಿಯಾಗ್ತದೆ. ಆದರೆ ಈ ಎಲ್ಲ ಸೃಷ್ಟಿಗೆ ಮೂಲ ಯಾವುದು? ಯಾವುದನ್ನು ಬಳಸಿಕೊಂಡು ಮಹತ್ತತ್ವ ಅಹಂಕಾರ ತತ್ವಾದಿಗಳ ಸೃಷ್ಟಿಯಾಯಿತು ಅಂದರೆ ಅದಕ್ಕೆ ತ್ರಿಗುಣ ಅಂತ ಹೆಸರು. ಸೃಷ್ಟಿಯ ಪ್ರಾರಂಭದಲ್ಲಿ ಎಲ್ಲೆಡೆ ತುಂಬಿದ ತತ್ವಕ್ಕೆ ಪ್ರಕೃತಿ ಅಂತ ಕರೀತೇವೆ. ಪ್ರಕೃತಿ ಅಂದರೆ ಅರ್ಥ ಯಾವುದನ್ನು ವಿಕಾರ ಮಾಡುವುದಕ್ಕಾಗುತ್ತೆ ಅದು ಅಂತ ಅರ್ಥ. ಒಂದು ವಸ್ತು ವಿಕಾರಗೊಂಡಾಗ ವಿಕೃತಿಯಾಗ್ತದೆ. ವಿಕೃತಿಗೆ ಮೂಲವನ್ನು ಪ್ರಕೃತಿಯಿಂದ ಕರೀತೇವೆ. ಇವತ್ತು ಬೆಣ್ಣೆ ಅನ್ನುವುದು ವಿಕೃತಿ. ಅದು ಯಾವುದರ ವಿಕೃತಿ? ಅದು ಹಾಲು ಅಥವಾ ಮೊಸರಿನ ವಿಕೃತಿ. ಅಥವಾ ಮೊಸರು ಅನ್ನುವುದು ವಿಕೃತಿ. ಮೊಸರು ಯಾವುದರ ವಿಕೃತಿ? ಹಾಲಿನ ವಿಕೃತಿ. ಹಾಗಾದರೆ ಮೊಸರಿಗೆ ಪ್ರಕೃತಿ ಯಾವುದು? ಹಾಲು ಪ್ರಕೃತಿ. ಹಾಲಿಗೆ ಯಾವುದು ಪ್ರಕೃತಿ? ಹಾಲಿಗೆ ಹುಲ್ಲು ಪ್ರಕೃತಿ. ಈಗ ಹುಲ್ಲು ಪ್ರಪಂಚದಲ್ಲಿ ಸಿಗುವುದಿಲ್ಲ, ಈಗೆಲ್ಲ ಹಿಂಡಿ ಮಾತ್ರ ಸಿಗೋದು. ಹಸುವಿನಲ್ಲಿ ಹಾಲು ಅಂತಲ್ಲ, ಹಾಲು ಯಾವುದರಿಂದ ಬಂತು? ಅದು ಹಿಂಡಿಯಿಂದ ಬಂತು, ಕ್ಯಾಟಲ್ ಫುಡ್ಡಿಂದ ಬಂತು ಅಂತಷ್ಟೇ. ಅದು ಪ್ರಕೃತಿ. ಅಂದರೆ ಒಂದು ವಸ್ತು ಇನ್ನೊಂದು ವಸ್ತುವಾಗಿ ಪರಿಣಾಮ ಹೊಂದಿದಾಗ ಮಡಿಕೆಗೆ ಮಣ್ಣು ಪ್ರಕೃತಿ, ಈ ಬಟ್ಟೆಗೆ ನೂಲು ಅಥವಾ ಹತ್ತಿ ಅನ್ನೋದು ಪ್ರಕೃತಿ. ಈಗ ಅದು ಹತ್ತಿ ಪ್ರಕೃತಿಯಾಗಿರುವ ಬಟ್ಟೆಯೇ ಕಡಿಮೆ ಇರುವುದು, ಎಲ್ಲ ಪ್ಲಾಸ್ಟಿಕ್ ಪ್ರಕೃತಿಯಾದ ಬಟ್ಟೆಗಳೇ ಜಾಸ್ತಿ ಇರುವುದು. ಎಲ್ಲ ನೈಲಾನು, ಟೆರಿಕಾಟನ್, ಈ ಟನ್ನು ಕಾನೆಲ್ಲ ಬರುತ್ತಲ್ಲ ಅದೆಲ್ಲವೂ ಪ್ಲಾಸ್ಟಿಕ್ ಆಸುರನಿಂದ ನಿರ್ಮಿತವಾದಂತಹ ವಿಕೃತಿಗಳು. ಅದು ಪ್ರಕೃತಿ ಅಂದರೆ ಮೂಲ ವಸ್ತು ಅಂತ ಅರ್ಥ. ಇಡೀ ಪ್ರಪಂಚದಲ್ಲಿ ನಮಗೆ ಕಾಣಿಸ್ತಾ ಇರತಕ್ಕಂತಹ ಜಡ ಪ್ರಪಂಚದ ಮೂಲ ಪ್ರಕೃತಿ ಯಾವುದು ಅಂದರೆ ಸತ್ವ, ರಜಸ್ಸು, ತಮಸ್ಸು ಎಂಬ 3 ಗುಣದಿಂದ
ರಾಶಿಗೊಂಡಿರತಕ್ಕಂತಹ ಮೂಲ ಪ್ರಕೃತಿ. ಆ ಮೂಲ ಪ್ರಕೃತಿಯನ್ನು ಭಗವಂತ ನೋಡಿದ. ಯಾಕಂದರೆ ಅದು ತನ್ನ ಪತ್ನಿಗೆ ಸಂಬಂಧಪಟ್ಟಂತಹ ವಸ್ತು. ಪತ್ನಿಯೂ ತನಗೆ ಸಂಬಂಧಪಟ್ಟದ್ರಿಂದ ಅದು ತನ್ನದ್ದಾಗುತ್ತೆ. ವಸ್ತುತಃ ಚಿತ್ ಪ್ರಕೃತಿ ಎನಿಸಿದ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದದ್ದು ಈ ಮೂಲ ಪ್ರಕೃತಿ. ಆ ಮೂಲ ಪ್ರಕೃತಿಯನ್ನು ನೋಡಿದ. ಆತ ನೋಡ್ತಾ ಇದ್ದ ಹಾಗೆ ಮೂಲ ಪ್ರಕೃತಿ ಗುರು 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 ಅಂತ ಬುರುಗು ಬರುವುದಕ್ಕೆ ಪ್ರಾರಂಭ ಆಯಿತು. ಕೆಲವರು ನೋಡ್ತಾ ಇದ್ರೆ ಹಾಗಾಗುತ್ತೆ, ನಮ್ಮನ್ನು ಯಾರೋ ನೋಡ್ತಾ ಇದ್ದಾರೆ ಅಂದರೆ ಇವರಲ್ಲಿ ನೊರೆ ಬಂದು ಏನು ಎದ್ದು ಬೆಲೂನು ಉಬ್ಬಿದ ಹಾಗೆ ಉಬ್ಬಲಿಕ್ಕೆ ಪ್ರಾರಂಭ ಆಗ್ತಾರೆ. ಹಾಗೆ ಈ ಭಗವಂತ ಪ್ರಕೃತಿಯನ್ನು ನೋಡಿದ್ದರಿಂದಲೇ ಪ್ರಕೃತಿಗೆ ಒಂದು ರೀತಿಯ ಕ್ಷೋಭೆ ಉಂಟಾಯಿತು. ಆ ಕ್ಷೋಭೆಯಿಂದಾಗಿ ಪ್ರಕೃತಿ ಒಂದು ರೀತಿ ಬುರು 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 ಅಂತಾಯಿತು. ಅದರ ಪರಿಣಾಮ ಏನಾಯಿತು ಅಂದರೆ ಪ್ರಕೃತಿಯಿಂದ 3 ಭಾಗ ಹೊರಗೆ ಬಂತು. 3 ಭಾಗ, ಒಂದು ದೊಡ್ಡ ಭಾಗ, ಒಂದು ಅದರ ಅರ್ಧದಷ್ಟುಳ್ಳ ಭಾಗ, ಮತ್ತೊಂದು ಅದರ ಅರ್ಧದಷ್ಟುಳ್ಳ ಭಾಗ. ಆ ದೊಡ್ಡ ಭಾಗವನ್ನು ಸತ್ವ ಅಂತ ಕರೀತೇವೆ, ಅರ್ಧದಷ್ಟಿದ್ದ ಭಾಗವನ್ನು ರಜಸ್ಸು ಅಂತ ಕರೀತೇವೆ, ಅದರ ಅರ್ಧದಷ್ಟುಳ್ಳ ಭಾಗವನ್ನು ತಮಸ್ಸು ಅಂತ ಕರೀತೇವೆ. ಅಂದರೆ ಸತ್ವ 4ರಷ್ಟಿದ್ದರೆ ರಜಸ್ಸು 2ರಷ್ಟಿದೆ, ತಮಸ್ಸು 1ರಷ್ಟಿದೆ. ಈಗ ತಮಸ್ಸು, ರಜಸ್ಸು, ಸತ್ವ ಇದರ ಅನುಪಾತ ಹೇಗೆ ಅಂದರೆ 1:2:4 ಅಂತ ಇದು ಅನುಪಾತ. ಹಾಗಾದರೆ ಒಟ್ಟು ಸೃಷ್ಟಿಗೋಸ್ಕರ ಭಗವಂತ ಮೂಲ ಪ್ರಕೃತಿಯಿಂದ ಸತ್ವರಜಸ್ತಮಸ್ಸುಗಳನ್ನು ಬೇರ್ಪಡಿಸಿ ತೆಗೆದ. ಸಸತ್ಯ ಭಗವಾನ್ ಆದೌ 3 ಗುಣಾನ್ ಪ್ರಕೃತೇ ಪರಃ. ಪ್ರಕೃತಿಯ ದಿಶೆಯಿಂದ 3 ಗುಣಗಳನ್ನು ಸೃಷ್ಟಿಸಿದ. ಈ 3 ಗುಣಗಳನ್ನು ಅಂದರೆ ಒಂದು 3 ಬಕೆಟ್, ನಮಗೆಲ್ಲ ಈ ಬಿಲ್ಡಿಂಗ್ ಕಟ್ಟಿ ಗೊತ್ತಿರೋದ್ರಿಂದ 3 ಬಕೆಟ್ ಅಲ್ಲಿ ತಗೊಳ್ಬೇಕು. ಒಂದು ದೊಡ್ಡ ಬಕೆಟ್, ಇನ್ನೊಂದು ಅದರ ಅರ್ಧದಷ್ಟು ಬಕೆಟ್, ಮತ್ತೊಂದು ಅದರ ಅರ್ಧದಷ್ಟು ಬಕೆಟ್. ದೊಡ್ಡ ಬಕೆಟ್ ಅನ್ನು ಬರ್ತಿ ತೆಗೆದಿದ್ದಾನೆ, ಏನು ಅದು ಸತ್ವ ಅಥವಾ ಸಿಮೆಂಟ್ ಅಂತ ಇಟ್ಟುಕೊಳ್ಳಿ, ಇನ್ನೊಂದರಲ್ಲಿ ಮರಳು ಅಂತ ಇಟ್ಟುಕೊಳ್ಳಿ, ಇನ್ನೊಂದು ಜಲ್ಲಿಕಲ್ಲು ಅಂತ ಇಟ್ಟುಕೊಳ್ಳಿ, ಏನು ಸೃಷ್ಟಿಗೋಸ್ಕರ 3 ತಗೊಂಡಿದ್ದಾನೆ. ಒಂದರಲ್ಲಿ ಸತ್ವ ಇದೆ, ಅದರ ಅರ್ಧದಷ್ಟು ಇರುವ ಪಾತ್ರೆಯಲ್ಲಿ ರಜಸ್ಸಿದೆ, ಅದರ ಅರ್ಧದಷ್ಟಿರುವ ಪಾತ್ರೆಯಲ್ಲಿ ತಮಸ್ಸಿದೆ. ಇಷ್ಟನ್ನು ತಗೊಂಡು ಇನ್ನು ಸೃಷ್ಟಿ ಮಾಡಬೇಕಲ್ಲ, ಅದರಲ್ಲಿ ದೊಡ್ಡ ಬಕೆಟ್ ಇತ್ತು, ಅದನ್ನು ತಗೊಂಡು ಹೋಗಿ ಗಾಡ್ರೇಜಲ್ಲಿಟ್ಟು ಬೀಗ ಹಾಕಿ ಬಂದ. ಇದನ್ನು ಸೃಷ್ಟಿಗೆ ಉಪಯೋಗಿಸುವುದಿಲ್ಲ ಅಂತ ತೀರ್ಮಾನಿಸಿದ. ಹಾಗಾದರೆ ಇವತ್ತು ಇಷ್ಟೆಲ್ಲ ಸೃಷ್ಟಿ ಇದೆ ಅಲ್ವಾ, ಇದರಲ್ಲಿ ಭಗವಂತ ಸತ್ವವನ್ನು ಉಪಯೋಗಿಸಲೇ ಇಲ್ಲ, ಅದನ್ನು ಒಳಗಿಟ್ಟುಕೊಂಡಿದ್ದಾನೆ. ಯಾಕಂದರೆ ಈ ಚೇತನಗಳೆಲ್ಲ ಮುಂದಕ್ಕೆ ಮೋಕ್ಷವನ್ನು ಪಡೆದಾಗ ಮುಕ್ತರಾಗಿ ಮುಕ್ತಿಯಲ್ಲಿ ತಮ್ಮ ಸ್ವಾನಂದದ ಆವಿರ್ಭಾವ ಅವರಿಗೆ ಆಗಬೇಕಾದರೆ ಅದಕ್ಕೆ ಸಹಕಾರಿಗಳಾಗಿ ಕೆಲವೊಂದು ವಸ್ತುಗಳನ್ನು ಸೃಷ್ಟಿಸಬೇಕಾಗ್ತದೆ. ಆ ಮೋಕ್ಷದಲ್ಲಿ ಇವರ ಆನಂದದ ಆವಿರ್ಭಾವಕ್ಕೆ ಹೇತುಭೂತವಾದಂತಹ ಪುರುಷ ಸ್ತ್ರೀ ಮೊದಲಾದ ಶರೀರಗಳನ್ನು ಸೃಷ್ಟಿಸುವುದಕ್ಕೋಸ್ಕರ ಭಗವಂತ ಸತ್ವವನ್ನು ಹಾಗೆ ತೆಗೆದಿಟ್ಟ. ಲೋಕದಲ್ಲಿ ಅದನ್ನು ಸೃಷ್ಟಿಗೆ ತರಲೇ ಇಲ್ಲ. ಹಾಗಾದ್ರೆ ಈಗ ಅನುಕೂಲ ಆಯಿತು, 2 ಬಕೆಟ್ ಇರುವುದು, ಒಂದರಲ್ಲಿ ರಜಸ್ಸಿದೆ, ಒಂದರಲ್ಲಿ ತಮಸ್ಸಿದೆ. ಈ ರಜಸ್ಸು ಅಂತ ಹೇಳಿದರೆ ಏನು ಅಂತ ಒಂದು ಪ್ರಶ್ನೆ. ರಜಸ್ಸು, ರಜೋಗುಣ ಅಂತ ಹೇಳಿದರೆ ಅದು ಶುದ್ಧ ರಜಸ್ಸು ಅಲ್ಲ, ತಮಸ್ಸು ಅಂದರೂ ಶುದ್ಧ ತಮಸ್ಸು ಅಲ್ಲ, ಮಿಲಿತವಾದ ಗುಣಗಳು. ರಜಸ್ಸು ಅಂತ ಹೇಳಿದರೆ ಅದರಲ್ಲಿ 100ರಷ್ಟು ಸತ್ವವೇ ಇರುವುದು, 10ರಷ್ಟು ರಜಸ್ಸಿರುವುದು, 1ರಷ್ಟು ತಮಸ್ಸಿರುವುದು. ಇಷ್ಟನ್ನು ಸೇರಿಸಿ ಒಂದು ತಿರುಗು ಮುರುಗು ಮಾಡಿ ಹಾಕಿಟ್ರೆ ಅದಕ್ಕೆ ರಜಸ್ಸು ಅಂತ ಹೆಸರು. ರಜಸ್ಸು ಅಂದರೆ ಅದೇ, ಶುದ್ಧವಾದ ರಜಸ್ಸು ಅನ್ನೋದು ಇಲ್ಲವೇ ಇಲ್ಲ. ಈ ಸೃಷ್ಟಿಗೋಸ್ಕರ ಭಗವಂತ ತೆಗೆದಂತಹ ರಜಸ್ಸು ಅಂದರೆ 100:10:1 ಅನ್ನುವ ಅನುಪಾತದಲ್ಲಿ ಸತ್ವ ರಜಸ್ಸು ತಮಸ್ಸುಗಳಿರುವಂತಹ ಒಂದು ಗಟ್ಟಿ ಅಷ್ಟೇ. ಅದಕ್ಕೆ ರಜಸ್ಸು ಅಂತ ಯಾಕೆ ಹೆಸರು? ಯಾಕಂದರೆ ತಮಸ್ಸಿಗಿಂತ ಜಾಸ್ತಿ ರಜಸ್ಸಿದೆ, ಆದ್ದರಿಂದ ರಜಸ್ಸು ಅಂತ ಹೆಸರು ಅಷ್ಟೇ. ಹಾಗಾದರೆ ಅದರಲ್ಲಿ ಜಾಸ್ತಿ ಇರುವುದು ಸತ್ವ. ಹೋಗ್ಲಿ, ಇನ್ನೊಂದು ಪಾತ್ರೆಯಲ್ಲಿ ತಮಸ್ಸಿದೆ ಅಲ್ವಾ, ಆ ತಮಸ್ಸು ಅಂದರೆ ಏನು? ತಮಸ್ಸು ಅಷ್ಟೇ, ಅದರಲ್ಲೂ 100ರಷ್ಟು ಸತ್ವವೇ ಇರುವುದು, 100ರಷ್ಟು ಸತ್ವ. ಆಮೇಲೆ ತಮಸ್ಸು ಎಷ್ಟು? 1ರಷ್ಟು ತಮಸ್ಸು. ಆದರೆ 100 ಸತ್ವ ತಮಸ್ಸುಗಳು ಅಂತ. ಅದರಲ್ಲಿ ತಮಸ್ಸಿನ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ತಮಸ್ಸು ಅಂತ ಹೇಳಿದರೆ ಅದರಲ್ಲಿ 100ರಷ್ಟು ಸತ್ವವೇ ಇರುವುದು, ಕೇವಲ 1 ತಮಸ್ಸಿದೆ, ಸ್ವಲ್ಪ ರಜಸ್ಸಿದೆ. ಎಷ್ಟು ರಜಸ್ಸಿದೆ ಅಂದರೆ 0.01ರಷ್ಟು ತಮಸ್ಸಿದೆ. ಅಂದರೆ ನಾವು ಹೀಗೆ ನೋಡುವುದು ಒಳ್ಳೆಯದು. ಒಂದು ತಮಸ್ಸು ಅಂದರೆ ಎಷ್ಟು ಅಂದರೆ 1000ರಷ್ಟು ಸತ್ವ, 10ರಷ್ಟು ರಜಸ್ಸು, 1ರಷ್ಟು ತಮಸ್ಸು ಅಂತ. 1ರಷ್ಟು ತಮಸ್ಸು, 10ರಷ್ಟು ರಜಸ್ಸು ಅಂತ ಇಷ್ಟಿದ್ರೆ ಅದನ್ನು ಇಡೀ ಸತ್ವವೇ ಜಾಸ್ತಿ, 1000ರಷ್ಟು ಸತ್ವ, 10ರಷ್ಟು ತಮಸ್ಸು, 1ರಷ್ಟು ರಜಸ್ಸು. ಆ ರಜಸ್ಸಿಗಿಂತ ಹೆಚ್ಚು ತಮಸ್ಸಿದೆ ಅನ್ನುವ ಕಾರಣದಿಂದ ಮಾತ್ರ ಅದನ್ನು ನಾವು ತಮೋಗುಣ ಅಂತ ಕರೆಯೋದು. ಹೀಗೆ ಸತ್ವಗುಣದಲ್ಲೂ ಪೂರ್ತಿ ಸತ್ವ, ಅದರಲ್ಲಿ ರಜಸ್ಸು ತಮಸ್ಸುಗಳು ಸೇರಲೇ ಇಲ್ಲ. ಆದರೆ ರಜೋಗುಣದಲ್ಲಿ ಹೆಚ್ಚು ಇರುವುದು ಸತ್ವ, ತಮೋಗುಣದಲ್ಲೂ ಹೆಚ್ಚು ಇರುವುದು ಸತ್ವ. ಅಂದರೆ ತಮಸ್ಸು ಅದನ್ನು ಯಾಕೆ ಕರೆಯುವುದಂದರೆ ತಮಸ್ಸು ಚೂರಾದರೂ ಸೇರಿದೆ ಅನ್ನುವ ಕಾರಣದಿಂದ. ವಿಷ ಇದ್ದ ಹಾಗೆ ಅಂಗಡಿಯಲ್ಲಿ ಹೋಗಿ ಒಂದು ಬಾಟಲಿ ವಿಷ ಕೊಡಿ ಅಂತ ಕೇಳಿದರೆ ಅವನು ವಿಷ ಕೊಡುವುದಲ್ಲ,
ಮತ್ತೆ ಒಂದು ಬಾಟ್ಲಿ ನೀರು ಇಟ್ಟುಕೊಂಡಿರ್ತಾನೆ, ಇನ್ನೊಂದು ಬಾಟ್ಲಿಯಲ್ಲಿ ವಿಷ ಇಟ್ಟುಕೊಂಡಿರ್ತಾನೆ. ಈ ನೀರಿಗೆ ಒಂದು ಬಿಂದು ವಿಷ ಹಾಕಿ ತಗೊಳ್ಳಿಲ್ಲ, ನಿಮ್ಗೆ ಎಷ್ಟು ಸಾಕಾಗ್ತದೆ ಅಂತ ಹೇಳಿ ಕೊಟ್ಟು ಕಳಿಸ್ತಾನೆ. ಅಂದ್ರೆ ನೀರಿಗೆ ಹಾಕಿದ ವಿಷವೇ ವಿಷ. ವಿಷ ಅಂದ್ರೆ ಪ್ಯೂರ್ ವಿಷ ಅಲ್ಲ, ನೀರಿಗೆ ಒಂದಿಷ್ಟು ವಿಷ ಸೇರಿಸಿದ್ರೆ ಅದು ವಿಷವಾಗುತ್ತೆ. ಹಾಗೆ ತಮಸ್ಸು ಅಂದ್ರೆ ಸತ್ವಕ್ಕೇನೆ ಒಂದು ಬಿಂದು ತಮಸ್ಸು ಬಿದ್ದರೆ ಅದು ತಮಸ್ಸಾಗುತ್ತೆ, ರಜಸ್ಸು ಬಿದ್ದರೆ ರಜಸ್ಸಾಗುತ್ತೆ. ಆದ್ರಿಂದ ರಜಸ್ಸು ಮತ್ತು ತಮಸ್ಸುಗಳು ಸಂಖ್ಯೆಯಲ್ಲಿ ಬಹಳ ಕಡಿಮೆ. ಇಡೀ ಸೃಷ್ಟಿಯಲ್ಲಿ 4 ಸತ್ವ 2 ರಜಸ್ಸು 1 ತಮಸ್ಸು ಅಂದ್ರೆ ಏನಾಯ್ತು, 7/4 ಸತ್ವ ಇದೆ ಅಂತ ಅರ್ಥ ಆಯ್ತು. ಬರೀ 7/4 ಸತ್ವ ಅಲ್ಲ, ಈ ರಜಸ್ಸು ಮತ್ತು ತಮಸ್ಸುಗಳಲ್ಲೂ ಇನ್ನಷ್ಟು ಸತ್ವ. ಹಾಗಾದ್ರೆ ಸೃಷ್ಟಿಯಲ್ಲಿ ಜಾಸ್ತಿ ಇರುವುದು ಸತ್ವ, ಆದರೆ ಬಹಳ ಕಡಿಮೆ ಇರುವುದು ತಮಸ್ಸು. ಆದ್ರೂ ಲೋಕದಲ್ಲಿ ಭಾರಿ ಕಾರ್ಯಭಾರ ಮಾಡುವಂತಹದ್ದು ಯಾವುದು, ತಮಸ್ಸು. ಅಂದ್ರೆ ಅಲ್ಪಸಂಖ್ಯಾತರಿಗೆ ಬಲ ಅನ್ನೋದು ಇಲ್ಲಿಲ್ಲೇ ಶುರುವಾಗಿದೆ. ಈ ತಮಸ್ಸೇ ಹೆಚ್ಚು ಕೆಲಸ ಮಾಡುವುದು. ನೀವು ನೋಡ್ಲಿಕ್ಕೆ ಅದರ ಸಂಖ್ಯೆ ಬಹಳ ಕಡಿಮೆ ಉಳ್ಳಂತಹ ತಮಸ್ಸೇ ಲೋಕದಲ್ಲಿ ಹೆಚ್ಚು ಕಾರ್ಯಭಾರವನ್ನು ಮಾಡತಕ್ಕಂಥದ್ದು. ಇದರಲ್ಲಿ ಸತ್ವವನ್ನು ಭಗವಂತ ಮುಕ್ತ ಜನರ ಸುಖಕ್ಕೋಸ್ಕರ ಬದಿಗೆ ತೆಗೆದಿಟ್ಟು ರಜಸ್ಸು ಮತ್ತು ತಮಸ್ಸುಗಳಿಂದ ಲೋಕ ಸೃಷ್ಟಿಯನ್ನು ನಡೆಸ್ತಾನೆ. ಅದರಲ್ಲಿ ರಜೋಗುಣದಿಂದ ಸೃಷ್ಟವಾದಂತಹ ಪರಮ ತತ್ವವನ್ನು ನಾವು ಮಹತ್ತತ್ವ ಅಂತ ಕರೀತೇವೆ. ಮಹತ್ತತ್ವ ಅಂದರೆ ಚತುರ್ಮುಖ ಬ್ರಹ್ಮನ ಶರೀರ, ಅದಕ್ಕೆ ಅಭಿಮಾನಿ ಚತುರ್ಮುಖ ಬ್ರಹ್ಮ. ಆ ಮಹತ್ತತ್ವ ವಸ್ತುತಃ ರಜೋಮಯ, ಆದರೆ ರಜಸ್ಸಿನಲ್ಲಿರುವ ಸತ್ವಗುಣದ ಪ್ರಕರ್ಷ ಅಲ್ಲಿರುವುದರಿಂದ ಅದನ್ನು ಸತ್ವ ಮಹಾಸತ್ವ ಅಂತ ನಾವು ವ್ಯವಹಾರ ಮಾಡ್ತೇವೆ. ಮಹತ್ತತ್ವದ ಸೃಷ್ಟಿಯಾಯಿತು ಅಂದ್ರೆ ಏನರ್ಥ, ಈ ಚೇತನಕ್ಕೆ ಸಂಬಂಧಪಟ್ಟ ಅಸ್ತಿತ್ವ ಪ್ರಜ್ಞೆಯ ಸೃಷ್ಟಿಯಾಯಿತು. ಇದಾದ ಮೇಲೆ ಮಹತ್ತತ್ವದಲ್ಲಿರುವ ತಮೋಭಾಗದಿಂದ ಮತ್ತೆ ಅಹಂಕಾರ ತತ್ವದ ಸೃಷ್ಟಿಯಾಯಿತು. ಅಹಂಕಾರ ತತ್ವ ಅಂತ ಹೇಳಿದ್ರೆ ರುದ್ರದೇವರ ಶರೀರ. ಈಗ ಚತುರ್ಮುಖ ಬ್ರಹ್ಮನಿಂದ ರುದ್ರ ಹುಟ್ಟಿದ ಅಂತ ಹೇಳಿದ್ರು, ಆ ಮಹತ್ತತ್ವದಿಂದ ಅಹಂಕಾರ ತತ್ವ ಹುಟ್ಟಿತು ಅಂತ ಹೇಳಿದ್ರು, ಅರ್ಥ ಒಂದೇ. ಅಹಂಕಾರ ತತ್ವದಿಂದ ಈ ಚೇತನಕ್ಕೆ ಅಸ್ಮಿತಾ ಪ್ರಜ್ಞೆ ಉಂಟಾಯಿತು. ಅಸ್ಥಿತಾ ಪ್ರಜ್ಞೆ ಅಲ್ಲ, ಅಹಂ ಅನ್ನುವ ಜ್ಞಾನ ಹುಟ್ಟಿತು. ನಾನು ಅನ್ನುವ ಪ್ರಜ್ಞೆ ಹುಟ್ಟಿತು. ಈ ನಾನು ಅನ್ನುವ ಪ್ರಜ್ಞೆಗೆ ಕಾರಣವೇ ಅಹಂಕಾರ ತತ್ವ. ಬಹುಶಃ ಇದು ಹುಟ್ಟದೇ ಹೋಗಿದ್ದರೆ ನಾವು ಎಷ್ಟೋ ಸರಿಯಾಗಿರ್ತಿದ್ವಿ ಅನಿಸುತ್ತೆ. ಈ ಅಹಂಕಾರ ಹುಟ್ಟಿದ್ರಿಂದಲೇನೆ ಮನುಷ್ಯನಲ್ಲಿ ಏನೇನೋ ಎಡವಟ್ಟುಗಳೆಲ್ಲ ನಡೆಯುವುದಕ್ಕೆ ಪ್ರಾರಂಭವಾಯಿತು. ಒಂದು ಅಹಂಕಾರ ಇರಲಿಲ್ಲ ಅಂದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಪ್ರಪಂಚ ಅಂತ ನಮ್ಗೆ ಅನಿಸುತ್ತೆ. ಆದರೆ ಇನ್ನೊಂದು ಹಂತದಲ್ಲಿ ಯೋಚಿಸಿದ್ರೆ ಅಹಂಕಾರ ಇಲ್ಲದೆ ಹೋದರೆ ಲೋಕದ ಜನ ಏನನ್ನೂ ಸಾಧನೆ ಮಾಡ್ತಿರ್ಲಿಲ್ಲ. ಮನುಷ್ಯನ ಸಾಧನೆಗೆ ಮೂಲ ಪ್ರೇರಣೆಯನ್ನು ಕೊಡುವಂತಹದ್ದೇ ಶಿವತತ್ವವೆನಿಸಿರ್ತಕ್ಕಂತಹ ಅಹಂಕಾರ ತತ್ವ. ನಾನು ಅನ್ನುವುದು ಇಲ್ಲದೆ ಹೋದರೆ ಮನುಷ್ಯ ಏನು ಸಂಪಾದಿಸಿ? ಪ್ರಾತಃ ಕಾಲದಲ್ಲಿ ಅಹಂ ಗಂಗಾ ಸ್ನಾನಂ ಕರಿಷ್ಯೆ, ಇವ ಅಹಂ ಇಲ್ಲದೆ ಹೋದರೆ ಗಂಗಾ ಸ್ನಾನಕ್ಕೆ ಹೋಗ್ತಿರ್ಲಿಲ್ಲ. ಅದು ಅಹಂ ಇಲ್ಲದೆ ಗಂಗಾ ಸ್ನಾನ ಯಾರು ಅವರು ಮಾಡಲಿಲ್ಲ, ನಾನು ಅನ್ನೋದು ಬಂದದ್ರಿಂದ ಅಲ್ವ ಅವರು ಮಾಡುದು. ಸಂಧ್ಯಾವಂದನೆ ಮಾಡುವಾಗಲೂ ಕೂಡ ಅಹಂ ಪ್ರಾತಃ ಸಂಧ್ಯಾವಂದನಂ ಕರಿಷ್ಯೆ, ಅಹಂ ಬೇಕೇ ಬೇಕು. ಆದರೆ ಅಹಂ ಬೇಕು, ಆ ಅಹಂನಲ್ಲಿ ಅಹಂ ಅನ್ನೋದು ಬರಬಾರ್ದು ಅಷ್ಟೇ. ಅಹಂ ಬೇಕು, ಆ ಅಹಂನಲ್ಲಿ ಒಂದು ಅನುದಾತ್ತ ಸೇರಿಸಿ ಹೇಳ್ತೇವಲ್ಲ ನಾವು, ಅವತ್ತಿ ಹೇಳುವುದು, ಆ ಒತ್ತು ಬರಬಾರ್ದು. ಒತ್ತು ಬಂದರೆ ದುರಭಿಮಾನ ಅಂತ ಹೆಸರು, ಒತ್ತು ಬರದೆ ಹೋದರೆ ಅಭಿಮಾನ ಅಂತ ಹೆಸರು. ಅಭಿಮಾನ ಇಲ್ಲದೆ ಹೋದರೆ ಮನುಷ್ಯನಿಗೆ ಏನೂ ಸಾಧನೆ ಮಾಡುವುದಕ್ಕಾಗುವುದಿಲ್ಲ. ಅಭಿಮಾನ ವಿಹೀನಾನಾಂ ಕಿಂ ಧನೇನ ಕಿಮಾಯುಷ. ಅಭಿಮಾನ ಇಲ್ಲದೆ ಹೋದರೆ ದುಡ್ಡಿದ್ದು ಏನು ಪ್ರಯೋಜನ, ಆಯುಷ್ಯ ಇದ್ದು ಏನು ಪ್ರಯೋಜನ ಅಂತ ಭಗವಂತನೇ ಕೇಳ್ತಾನೆ. ಅಭಿಮಾನ ಬೇಕು, ಆದರೆ ದುರಭಿಮಾನ ಇರಬಾರ್ದು. ನಾನು ಮಾಡ್ತೇನೆ, ಏನು ನಾನು ಮಾಡ್ತೇನೆ? ಮನುಷ್ಯನಿಗೆ ನಾನು ಅಂದ್ರೆ ಏನು ಅಂತಲೇ ಗೊತ್ತಿರುವುದಿಲ್ಲ. ನಾನು ಅನ್ನುವುದರ ಪ್ರಜ್ಞೆ ಇಲ್ಲದೆ ನಾನಂದ್ರೆ ಏನು ತಿಳ್ಕೊಂಡಿದ್ದೀರಿ ಅಂತ ಕೇಳ್ತಾನೆ. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಏನಂತ ಗೊತ್ತಿಲ್ಲ ಅಂತ ಕಾಣುತ್ತೆ ನಿಮಗೆ ಅಂತ ಹೇಳ್ತೇನೆ. ಅವನಿಗೆ ಗೊತ್ತಿಲ್ಲ, ಇನ್ನೊಬ್ಬರಿಗೆ ಗೊತ್ತಿರುವುದಿಲ್ಲ. ತನ್ನ ಬಗ್ಗೆ ತನಗೇ ಗೊತ್ತಿರುವುದಿಲ್ಲ, ಅಹಂ ಪ್ರಜ್ಞೆಯೇ ಇಲ್ಲ. ಆದರೆ ದುರಭಿಮಾನ ಸಾಕಷ್ಟು ಇರ್ತದೆ. ಆ ದುರಭಿಮಾನ ಅನ್ನುವುದು ಅದು ಆತನಲ್ಲಿರತಕ್ಕಂತಹ ಸತ್ವರಜಸ್ತಮಸ್ತುಗಳ ಪ್ರಭಾವದಿಂದ ಉಂಟಾಗಿರುವಂತಹದ್ದು. ಆದರೆ ಮಹತ್ತತ್ವದಿಂದ ಸೃಷ್ಟವಾದದ್ದು ಬರೀ ಅಹಂ ಅನ್ನುವ ತತ್ವ. ಅದಕ್ಕೆ ಅಹಂತತ್ವ ಅಥವಾ ಅಹಂಕಾರ ಅಂತ ಕರೀತೇವೆ. ಈ ಅಹಂಕಾರ ತತ್ವ ರುದ್ರನಿಂದ ಅಭಿಮನ್ಯಮಾನವಾದಂತಹ ಅಹಂಕಾರ ತತ್ವದಿಂದ ಮುಂದಕ್ಕೆ 3 ಬಗೆಯ ಸೃಷ್ಟಿ ಹರಿದು ಬರುತ್ತದೆ. ಯಾಕಂದ್ರೆ ಅಹಂಕಾರ ತತ್ವವನ್ನು ಮುಕ್ಕಣ್ಣ ಅಂತ ಕರೀತೇವೆ. ಅದರಲ್ಲಿ 3 ಭಾಗಗಳಿದ್ದಾವೆ. ದ್ರವ್ಯ ಜ್ಞಾನ ಕ್ರಿಯೋದಯ. ದ್ರವ್ಯ, ಜ್ಞಾನ, ಕ್ರಿಯೆ. ಅದರ ಜೊತೆಗೆ ಇಚ್ಛಾ, ಜ್ಞಾನ, ದ್ರವ್ಯ ಈ ರೀತಿಯಲ್ಲೂ ಕರೀಬಹುದು. ಇಚ್ಛಾ, ಜ್ಞಾನ, ಇಚ್ಛಾ, ಕ್ರಿಯಾ, ಇದು 3. ಇದು ಅಹಂಕಾರ ತತ್ವದ 3 ಪ್ರಭೇದಗಳು. ಅದರಲ್ಲಿ ದ್ರವ್ಯದ ಸೃಷ್ಟಿಯಾಯಿತು ಅಂತ ಹೇಳಿದ್ರೆ ಅರ್ಥ ಪಂಚಭೂತಗಳ ಸೃಷ್ಟಿಯಾಯಿತು ಅಂತ. ಜ್ಞಾನದ ಸೃಷ್ಟಿಯಾಯಿತು ಅಂತ ಹೇಳಿದ್ರೆ ಜ್ಞಾನ ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳ ಸೃಷ್ಟಿಯಾಯಿತು.
ಕರ್ಮದ ಸೃಷ್ಟಿಯಾಯಿತು ಅಂದರೆ ಪಂಚ ಕರ್ಮೇಂದ್ರಿಯಗಳ ಸೃಷ್ಟಿಯಾಯಿತು. ಈಗ ಒಟ್ಟಿಗೆ 15 ಹುಟ್ಟಿಕೊಂಡಿತು. ಅಂದರೆ ಮೊದಲು ಕಣ್ಣು ಅಥವಾ ಕಿವಿಯಿಂದ ಪ್ರಾರಂಭ ಮಾಡೋಣ. ಭಾಗವತದ ಪ್ರಕಾರ ನೋಡುವುದಾದರೆ ಮೊದಲು ಶಬ್ದ ತತ್ವದ ಸೃಷ್ಟಿ. ಶಬ್ದ ತತ್ವವನ್ನು ಗ್ರಹಣ ಮಾಡುವುದಕ್ಕೋಸ್ಕರ ಕಿವಿ ಎಂಬ ಇಂದ್ರಿಯದ ಸೃಷ್ಟಿ. ಶಬ್ದಕ್ಕೆ ಆಶ್ರಯವಾಗಿ ಆಕಾಶವೆಂಬ ತತ್ವದ ಸೃಷ್ಟಿ. ಅಂದರೆ ನಮ್ಮ ಮೊದಲು ಕೆಲಸ ಶುರು ಮಾಡಿದ್ದು ಯಾವುದಂದ್ರೆ ಕಿವಿ. ಕಿವಿಯಿಂದ ಗ್ರಹಣವಾಗುವ ಗುಣ ಶಬ್ದ. ಯಾಕಂದರೆ ರೂಪವನ್ನು ಕಿವಿ ಗ್ರಹಿಸುವುದಿಲ್ಲ, ಸ್ಪರ್ಶವನ್ನು ಕಿವಿ ಗ್ರಹಿಸುವುದಿಲ್ಲ. ಕಿವಿ ಗ್ರಹಿಸುವುದು ಏನಿದ್ರೂ ಕೂಡ ಶಬ್ದವನ್ನು ಮಾತ್ರ. ಶಬ್ದ ಎಲ್ಲಿದೆ? ಅದು ಆಕಾಶದ ಗುಣ. ಆದ್ರಿಂದ ಮೊದಲು ತಸ್ಮಾದ್ವಾ ಏತಸ್ಮಾತ್ ಆತ್ಮನ ಆಕಾಶ ಸಂಭೂತ ಅಂತ ಆಕಾಶ ತತ್ವದ ಸೃಷ್ಟಿಯಾಯಿತು. ಆಕಾಶದಲ್ಲಿರುವ ಒಂದೇ ಒಂದು ಗುಣ ಅಂತ ಹೇಳಿದ್ರೆ ಅದು ಶಬ್ದವೆಂಬ ಗುಣ. ಸರಿ, ಆಕಾಶದಲ್ಲಿ ಶಬ್ದ ತತ್ವವನ್ನು ಗ್ರಹಣ ಮಾಡತಕ್ಕಂತಹ ಶ್ರೋತ್ರೇಂದ್ರಿಯ ಇಷ್ಟ ಆಯಿತು.